ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಸ್ ವಿ ಬಿ ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀ ಜಗದೀಶ್ ಅವರು ಬಂದಿದ್ದಾರೆ. ಜಗದೀಶ್ ಶಾಂತಿವೀರಯ್ಯ ಹಿರಿಯ ವಕೀಲರು, ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಮಾಡಿದಂತಹ ಗಣ್ಯ ವ್ಯಕ್ತಿ ಅಂತ ಹೇಳ್ಬೋದು. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಜಗದೀಶ್ ಅವರೇ. ನಮಸ್ಕಾರ ಸರ್. ಹೇಗಿದ್ದೀರಾ? ಫೈನ್ ಚೆನ್ನಾಗಿದೆ. ಎಸ್. ಸೊ ಹೇಗೆ ಅನಿಸ್ತಿದೆ ನಮ್ಮ ಇವತ್ತು ಚಾನೆಲ್ ಬಂದಿದ್ದೀರಾ? ಭಾಳ ಹ್ಯಾಂಡ್ಸಮ್ ಕಾಣ್ತಿದ್ದೀರಾ. ನಾವು ಫ್ರೆಂಚ್ ಕಟ್, ಬಟ್ ನೀವು ನಿಮ್ಮ ಫ್ರೆಂಚ್ ಕಟ್ಟಲ್ಲಿ ಒಂದು ಡಿಫ್ರೆಂಟ್ ಆಗಿ ಲುಕ್ ಇದೆ. ವೈಟ್ ಆ್ಯಂಡ್ ವೈಟ್ ಸಿಲ್ವರ್ ಸೊ ಮಿಂಚ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಿದೆ ಇವತ್ತು ನಮ್ಮ ಚಾನಲ್ ಇವತ್ತು ಬಂದಿದ್ದೀರಾ? ಚೆನ್ನಾಗಿದೆ. ಒಳ್ಳೆ ಚಾನಲ್. ಓಕೆ. ಎಸ್ ಸರ್. ಸೊ ಬನ್ನಿ ಪ್ರಾರಂಭ ಮಾಡೋಣ. ಅವರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಮತ್ತು ಅವರ ಬಗ್ಗೆ ಅಂದರೆ ಅವರ ಹುಟ್ಟೂರು, ಅವರ ತಂದೆ ತಾಯಿ. ಸರ್, ನಿಮ್ಮ ಹುಟ್ಟೂರು ಮತ್ತು ನಿಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಮ್ಮ ಹುಟ್ಟೂರು ಚಿತ್ತಾಪುರ ತಾಲೂಕು ಅಂದ್ರೆ ಈ ಕಾಳಗಿ ತಾಲೂಕಾಗಿದೆ. ಕಾಳಗಿ ತಾಲೂಕ ಮಂಗಲಿಗೆ ಅಂತ. ಚಿತ್ತಾಪುರ ವರ್ಡ್ ಹೆಸರು ಹೋಯ್ತಾ ಈಗ? ಅಂದ್ರೆ ಚಿತ್ತಾಪುರ ಇದೆ, ಅದು ಕೂಡ ತಾಲೂಕ ಇದೆ. ಬಟ್ ಈ ರೀಸೆಂಟ್ಲಿ ಆಗಿ ಕಾಳಗಿ ಅಂತ ತಾಲೂಕಾಗಿದೆ. ಕಾಳಗಿ ಅಂತ. ಕಾಳಗಿ ತಾಲೂಕು ಅಂಡರ್ ಕಮ್ಸ್ ಅಂಡರ್ ಅವರ ವಿಲೇಜ್ ಮಂಗಲಿಗೆ ಅಂತ ಪ್ರಾಪರ್. ಓಕೆ. ಓಕೆ. ನಮ್ಮ ತಂದೆಯವರು ಎಂ ಶಾಂತಿವೀರಯ್ಯ ಅಂತ. ಓಕೆ. ತಾಯಿ ಶ್ರೀಮತಿ ಸೋನಾಬಾಯಿ ಅಂತ ಲೇಯತ್ತು. ಓಕೆ. ಬಟ್ ಅವರು ನಮ್ಮ ತಂದೆ ನಿಜವಾಗ್ಲೂ ಒಳ್ಳೆ ವ್ಯಾಪಾರಸ್ಥರು. ಓಕೆ. ಹಾಗೂ ಕೃಷಿಕರು. ವ್ಯವಸಾಯ. ನಿಜವಾಗ್ಲೂ ಒಳ್ಳೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ, ಗುಣಧರ್ಮ ಅವರಲ್ಲಿತ್ತು. ಅವರಲ್ಲಿ ನಮ್ಮಲ್ಲಿ ಸೇಡಮ್ ಪ್ರಾಪರ್ ನಲ್ಲಿ ಅಡದ ದುಕಾನ್ ನಮ್ದು. ಸೇಡಮ್ ಈ ಫುಡ್ ಗೇನ್ ಕಮಿಷನ್ ಏಜೆಂಟ್ ಅಂತ ಇದ್ರು ಅವರು. ಅವಾಗೆಲ್ಲ ರೈತರಿಗೆ ಬ್ಯಾಂಕ್ ಇರ್ಲಿಲ್ಲ ಮೊದಲೇ. ಬ್ಯಾಂಕ್ ಅಂತಂದ್ರೆ ಈ ಅಡದ ದುಕಾನ್ ಮಾಲೀಕರೇ ಅವರಿಗೆ ಬ್ಯಾಂಕರ್ಸ್ ಅಂತೇಳಿ. ಅವರಿಂದ ಮಾತ್ರ ಇವರೆಲ್ಲ ಪ್ರತಿ ವರ್ಷ ಏನ್ ಬೆಳಿತಾರೆ ಈ ದವಸ ಧಾನ್ಯಗಳು, ಜೋಳ ಆಗ್ಲಿ, ಕಡ್ಲೆ, ಗೋಧಿ, ಸಜ್ಜಿ, ತೊಗರಿ, ಇದೆಲ್ಲ ನಮ್ಮಲ್ಲಿ ಒಳ್ಳೆ ಕ್ರಾಪ್ ಬೆಳಿತಿದ್ರು. ಅವರೆಲ್ಲ ತಂದು ಅಡತ್ನಲ್ಲಿ, ಅಡತ್ ಅಂದ್ರೆ ಕಮಿಷನ್ ಏಜೆಂಟ್, ಫುಡ್ ಗ್ರೇನ್ ಕಮಿಷನ್ ಏಜೆಂಟ್ ಅಂದ್ರೆ ನಮ್ಮಲ್ಲಿ ಅಡತ್ ಅಂತ ಅಂತಿದ್ರು ಆ ಟೈಮ್ ನಲ್ಲಿ. ಅಡತ್ ಶಾಪ್, ಅಡತ್ ದುಕಾನ್. ಎಲ್ಲಿ ಒಯ್ತಾ ಇದ್ರಿ ಮಾಲ್ ಅಂತಂದ್ರೆ ಇಲ್ಲಿ ನಮ್ಮ ಶಾಂತಿವೀರಯ್ಯ ಸ್ವಾಮೀಜಿ ಅವ್ರ ಅಡತ್ ದುಕಾನ್ಗೆ ಒಯ್ತಾ ಇದೀವಿ ಅಂತ ಹೇಳಿ ರೈತರೆಲ್ಲ ಹೇಳ್ತಿದ್ರು. ರೈತರಿಗೆ ಮಾತಾಡೋರು. ಸುಮಾರು 8 ಹಳ್ಳಿಗಳ ಜನ ಕಾಂಟ್ಯಾಕ್ಟ್, ಸಂಪರ್ಕ ಅವರಿಗೆ. ಇವರು ಅವರಿಗೆ ರೈತರಿಗೆ ಏನೇ ತೊಂದರೆ ಆದ್ರೂ ಕೂಡ ಇವತ್ತಿನ ದಿವಸ ಮನೆ ಕಟ್ಟೋದಾಗ್ಲಿ, ಮದುವೆ ಮಾಡೋದಾಗ್ಲಿ, ಯಾವುದೋ ಹೊಲಗಳನ್ನ ಪರ್ಚೇಸ್ ಮಾಡೋದಾಗ್ಲಿ ಅವರಲ್ಲಿ ಕಾಸು ಇರ್ತಿರ್ಲಿಲ್ಲ. ಪಾಪ ಅವ್ರು ಏನ್ ಮಾಡ್ತಿದ್ರು, ಹಿಂಗೆ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅವಾಗ ಲೋನ್ ಅಡ್ವಾನ್ಸ್ಮೆಂಟ್ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಈ ಮಾಲೀಕರ ಹತ್ರ ಬರ್ತಿದ್ರು, ಮಾಲೀಕರ ಹತ್ರ ಬಂದ್ಬಿಟ್ಟು ನಮಗೆ ಇಷ್ಟು ಬೇಕು ಸಾಲ ಅಂತ ತಗೊಂಡ್ಬಿಟ್ಟು ಆ ದುಡ್ಡನ್ನು ಒಯ್ದು ಅವರೆಲ್ಲ ಪರ್ಚೇಸ್ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಅದು ಬೆಳೆ ಆದ ನಂತರ 1 ವರ್ಷಕ್ಕೆ ಬೆಳೆ ಬರುತ್ತೆ. 1 ವರ್ಷ 6 ತಿಂಗಳಿಗೆ ಕೆಲವು ಬೆಳೆ ಬಂದಾಗ ಆ ಅಡತಿ ದುಕಾನ್ ಮಾಲೀಕರನ್ನ ಅವ್ರು ಏನು ಲೋನ್ ತಗೊಂಡಿದ್ರು ಆ ಲೋನ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ರೈತರಿಗೆ ಇರ್ತಿತ್ತು. ಹಿಂಗಾಗ್ಬಿಟ್ಟು ಆ ಟೈಮ್ನಲ್ಲಿ ನಿಜವಾಗ್ಲೂ ಉದ್ಯಮಿ ಅಥವಾ ವ್ಯಾಪಾರಸ್ಥ ಅಂದ್ರೆ ಅಡತ್ ದುಕಾನ್, ಅಡತ್ ಮಾಲೀಕರಂದ್ರೆ ಬ್ಯಾಂಕರ್ಸ್ ಇದ್ದಂಗ ಅವರಿಗೆ, ರೈತರಿಗೆ ಒಂದು ವ್ಯವಸ್ಥೆ. ನಿಜವಾಗ್ಲು ಆ ಟೈಮಲ್ಲಿ ಅವರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಹೆಲ್ಪ್ ಆಗಿದೆ. ರೈತರ ಮಕ್ಕಳನ್ನ ಎಜುಕೇಶನ್ ಕಲಿಬೇಕಾದ್ರೆ ದುಡ್ಡು ಇರ್ತಿರ್ಲಿಲ್ಲ. ನಮ್ಮ ತಂದೆಯವರು ಆ ಮಕ್ಕಳನ್ನ ಕರೆತಂದು ಅವರಿಗೆ ಬಟ್ಟೆ, ಸ್ಕೂಲ್ ಫೀಸು, ಆಮೇಲೆ ಇರ್ತಕ್ಕಂಥ ವ್ಯವಸ್ಥೆ, ಊಟದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಳ್ಳೆ ಕೆಲಸ. ಅಪ್ರಿಷಿಯಬಲ್. ಸೋಷಿಯಲ್ ಅವಾಗಿಂದಾನೆ ವ್ಯವಹಾರದ ಜೊತೆಗೆ ಸೋಷಿಯಲ್ ಮೈಂಡೆಡ್ ಪರ್ಸನ್. ಆಮೇಲೆ ಬೇರೆ ಬೇರೆ ಡಾಕ್ಟರ್ಸ್, ರಾಜಕೀಯ ಜನ ಇವರೆಲ್ಲ ಬರ್ತಿದ್ರು. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೆವು. ತಂದೆ ಹೆಸರು ಶಾಂತಿವೀರಯ್ಯ. ಸೊ ತಾಯಿ ಹೌಸ್ ವೈಫ್. ಆದ್ರೆ ಅಡತಿ ದುಕಾನಲ್ಲಿ ಕೆಲವು ಬರ್ತಿದ್ರಲ್ಲ ಕಸ್ಟಮರ್ಸ್, ಬಂದ್ರೆ ಅವ್ರಿಗೆ ನೈಟ್ ಉಳ್ಕೊಂಡ್ರೆ ಅವ್ರಿಗೆಲ್ಲ ಮನೆ ಊಟ ಕಳಿಸ್ತಿದ್ರು. ಅವರಿಗೆ ದಿವಸ ಒಂದು 8-10 ಜನ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇಡ್ತಿದ್ರು ಅವರು. ಒಂದು ಒಳ್ಳೆ ಒಂದು ದಾಸೋಹ ಮನೋಭಾವನೆ, ವ್ಯವಹಾರದ ಜೊತೆಗೆ ದಾಸೋಹ ಮನೋಭಾವನೆ ಅವರಲ್ಲಿ. ಅದು ಬಹಳ ಮುಖ್ಯ. ಅದರಿಂದ it is grace of God and parents wishes also. We are happy and it is very ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ಬೋದು ನಾವು ಅಷ್ಟೇ ಅಲ್ವಾ. ಮತ್ತೆ ಜನರ ಆಶೀರ್ವಾದ ಕೂಡ ಸಿಕ್ಕಿದೆ. ನಿಜವಾಗ್ಲೂ ಅದು ಬಹಳ ಅತ್ಯಂತ ಮುಖ್ಯವಾದದ್ದು.
ಸೊ ತಮ್ಮ ಒಂದು ವಿದ್ಯಾಭ್ಯಾಸ ಮತ್ತು ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಹಾ, ನಾನು ಆ ಗಡದ ದುಕಾನ್ನಲ್ಲಿ ಸುಮಾರು ಸ್ಟಾರ್ಟ್ ಆದ ನಂತರ 1972 ಬರಗಾಲ ಅಂತ ಬಂತು. ಬರಗಾಲ. ಆ ಬರಗಾಲನಲ್ಲಿ ಏನೋ ಅಸ್ತವ್ಯಸ್ತ ಆಯ್ತು. ಅಸ್ತವ್ಯಸ್ತನಿಂದ ಅದು ಬಂದ್ ಮಾಡ್ಬೇಕಾಯ್ತು ಶಾಪ್. ಓಕೆ. ಬಂದ್ ಮಾಡಿದ ನಂತರ ನಮ್ಮ ತಂದೆಯವರು ಅಲ್ಲೇ ಸೈಡ್ ನಲ್ಲೇ ಒಂದು ವಿಲೇಜ್ ಓಕೆ ಲ್ಯಾಂಡ್ ಲಾರ್ಡ್ ಆ ಟೈಮಲ್ಲಿ ಒಳ್ಳೆ ಲ್ಯಾಂಡ್ಗಳನ್ನು ಸುಮಾರು 80-90 ಎಕರ್ಸ್ ಲ್ಯಾಂಡ್ಸ್ ತಗೊಂಡು ಓಕೆ ಕೆಲವು ನೀರಾವರಿ ಮಾಡಿಕೊಂಡು ತೋಟ ಮಾಡಿಬಿಟ್ಟು ಓಕೆ ತೋಟದಲ್ಲಿ ಬೆಳೆಯನ್ನ ಕಬ್ಬು, ಬಾಳೆ, ಈರುಳ್ಳಿ, ವೆಜಿಟೇಬಲ್ ಇವೆಲ್ಲ ಬೆಳಿತಿದ್ರು ಅವರು. ಓಹೋ. ಅದು ನಿಮಗೆ ಏನು ವಯಸ್ಸಿತ್ತು ಅವಾಗ? ಅದು ನೀವು ಆ ಟೈಮಲ್ಲಿ ನಾನು ಸುಮಾರು 7-8 ಇಯರ್ಸ್ ನಲ್ಲಿ 7-8 ಇಯರ್ಸ್. 7-8 ನಿಮಗೆಲ್ಲ ಗೊತ್ತಿದೆ ಗೊತ್ತಾಗ್ತದೆ ನಮ್ಗೆ ಅವೆಲ್ಲ ಊರಿಗೆ ಹೋಗ್ಬೇಕಾದ್ರೆ ಶೇಡಮ್ನಿಂದ ಊರಿಗೆ ಹೋಗ್ಬೇಕಾದ್ರೆ ಕುದುರೆ ಮುಖಾಂತರ ಅಥವಾ ಎತ್ತಿನ ಗಾಡಿ ಮುಖಾಂತರ ಹೋಗ್ತಿದ್ದೇವೆ ನಾವು. ಥ್ರೂ ದಟ್. ಓಕೆ. ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಹೌದು ಅವು ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು ಆ ಟೈಮ್ನಲ್ಲಿ. ಅದೆಲ್ಲ ನೋಡಿದೀವಿ ನಾವು. ಅದಾದ ನಂತರ ಲಾಸ್ ಆದ ನಂತರ ಈ ಮಂಗಲಿಗೆ ವಿಲೇಜ್ ಬಂದ್ರು ನಮ್ಮ ಫಾದರ್ ನಾವು ಜೊತೆಗೆ ಬಂದಾಗ ಇಲ್ಲಿ ನಾನು ಎಜುಕೇಶನ್ ನಾನು ಚಿಕ್ಕವರಿದ್ದೆ ಅವಾಗ 5th ಸ್ಟ್ಯಾಂಡರ್ಡ್ ನಾನು ಓದ್ತಾ ಇದ್ದೆ. 5th ಸ್ಟ್ಯಾಂಡರ್ಡ್ ಅಂದ್ರೆ 10 ಇಯರ್ಸ್ ನಮ್ಗೆ 9 to 10 ಇಯರ್ಸ್. ಅದು ನನ್ನ ಲಾಸ್ಟ್ ಸನ್ ಇರೋದ್ರಿಂದ ಪ್ರೀತಿನಿಂದ ಮತ್ತೆ ಅವ್ರ ಜೊತೆಗೆ ಇರ್ಬೇಕು ಇಟ್ಕೊಂಡು ಕೊನೆ ಮಗ ನಾವು 4 ಜನ ಮಕ್ಕಳು, 2 ಸಿಸ್ಟರ್ಸ್, 2 ಬ್ರದರ್ಸ್ ಅಂದ್ರೆ ನಾನೇ ಲಾಸ್ಟ್ ಇರೋದ್ರಿಂದ ನಾವು ಇಲ್ಲೇ ಇರ್ಬೇಕಾಯ್ತು. ಇಲ್ಲಿ ಸುಮಾರು 5th, 6th, 7th 3 ವರ್ಷ ಗುಲ್ಬರ್ಗದಲ್ಲಿ ಇಲ್ಲ ಮಂಗಲಿಗೆ ವಿಲೇಜ್ 5th, 6th, 7th. ಆಮೇಲೆ ನಮ್ಮ ಒಬ್ಬ ಸಿಸ್ಟರ್ ನಮ್ಮ ಬ್ರದರ್ ಗುಲ್ಬರ್ಗ ಕಳಿಸಿದ್ರು, ಕಲಬುರ್ಗಿ. ಅಲ್ಲಿ ಇಟ್ಬಿಟ್ಟು ಎಜುಕೇಶನ್ ಕೊಡಿಸಿದ್ರು. ನಾನು 7th ಹೋಗಿ ನಾನು ನಮ್ಮ ಗುಲ್ಬರ್ಗ ಹೋಗ್ಬೇಕಾಯ್ತು. ಕಲಬುರ್ಗಿನಲ್ಲಿ ಅದು ಒಳ್ಳೆ ಸಂಸ್ಥೆ, ಒಳ್ಳೆ ಸ್ಕೂಲ್ನ ಓದಬೇಕನ್ನೋದು ನನ್ನ ನಿರೀಕ್ಷೆ. ನಾನು ಚಾಲೆಂಜಿಂಗ್ ಪರ್ಸನ್. ನಾನು ಯಾವಾಗಲೂ ಸ್ಟೂಡೆಂಟ್ ಲೈಫ್ ನಿಂದ ಇದು ಮಾಡ್ಬೇಕಂದ್ರೂ ಮೊದಲಿಂದ ಅವ್ರ ನಮ್ಮ ಪೇರೆಂಟ್ಸ್ಗೆಲ್ಲ ಗೊತ್ತಿತ್ತು ಈತ ಈಸ್ ನಾಟ್ ಎ ಆರ್ಡಿನರಿ ಬಾಯ್, ಎಕ್ಸ್ಟ್ರಾ ಆರ್ಡಿನರಿ ಬಾಯ್ ಅಂತ ತಿಳ್ಕೊಂಡು ನಮ್ಮ ಫಾದರ್ ಬಹಳ ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಪೇರೆಂಟ್ಸ್ ಆಲ್ಸೋ ಅಲ್ವಾ. ಸೊ ಇರೋದ್ರಿಂದ ನಾವು 8th, 9th, 10th ಅಲ್ಲಿ ಗುಲ್ಬರ್ಗನಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಎಜುಕೇಶನ್ ಆಯ್ತು. ವಿದ್ಯಾಭ್ಯಾಸ ಗುಲ್ಬರ್ಗ. SLC ಆದ ನಂತರ SB ಸಂಸ್ಥೆಯಲ್ಲಿ, SB ಸಂಸ್ಥೆ ಅಂದ್ರೆ ಶ್ರೀ ಶರಣಬಸವೇಶ್ವರ ಸಂಸ್ಥೆ ಅಂದ್ರೆ ಒಳ್ಳೆ ಹೆಸರು ವಾಸಿಯಾಗಿರ್ತಕ್ಕಂಥದ್ದು. ಇವತ್ತಿನ ಯೂನಿವರ್ಸಿಟಿ ಕೂಡ ಇದೆ. ರಿಯಲಿ ಇವನ್ ಶ್ರೀ ಶರಣಬಸವೇಶ್ವರ ಸಂಸ್ಥೆ ಅಂತ ಹೇಳ್ಕೊಂಡು ಹೈಸ್ಕೂಲು, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇವನ್ ಈಗ ಯೂನಿವರ್ಸಿಟಿ ಕೂಡ ಆಗಿದೆ. ಮತ್ತೆ ಶಿಕ್ಷಣಕ್ಕೆ ಒಂದು ಒಳ್ಳೆ ಪ್ರಾಮುಖ್ಯತೆ ಇದೆ ಇಲ್ಲಿ. ನಿಜವಾಗ್ಲೂ ಕಲೆ ಮತ್ತೆ ಶಿಕ್ಷಣ ಎರಡು ಬಹಳ ನಾನು ಕೇಳ್ಪಟ್ಟಿದ್ದೀನಿ. ಹಿಂದೂಸ್ತಾನಿ ಸಂಗೀತಕ್ಕೂ ಕೂಡ ಬಹಳ ಅಲ್ಲಿ ಗುಲ್ಬರ್ಗ ಮತ್ತೆ ಬೀದರಲ್ಲಿ ನಾವು ಕೇಳಿದ್ವಿ. ಸಾಕಷ್ಟು ಕಲಾವಿದರು ಅಲ್ಲಿ ಇದ್ದಾರೆ. ಒಳ್ಳೆ ಸಾಹಿತಿಗಳು, ಬರಹಗಾರರು, ಸಂಗೀತಗಾರರು ಎಲ್ಲರೂ ನಮ್ಮ ನಾಡಿನಲ್ಲಿ. ವಿಶೇಷ ಹೈದರಾಬಾದ್ ಕರ್ನಾಟಕ ಏರಿಯಾ ಅಂತಿತ್ತು ಮೊದಲು ಅಲ್ವಾ. ಈಗ ಕಲಬುರಗಿ ಕಲ್ಯಾಣ ಬಾರ್ಡರ್ ಅಂತ ಈ ಕಲಬುರಗಿ ಕಲ್ಯಾಣ ಕರ್ನಾಟಕ ಅಂತ ಆಯ್ತು. ಓಕೆ, ಅದು ಒಳ್ಳೇದಾಯ್ತು ಬಿಡಿ. ನಮ್ ಕಡೆ ಬೇಕು ಅಲ್ವಾ. ಆಮೇಲೆ ಬೀದರ್ ಬಸವಣ್ಣನ ಏರಿಯಾ, ಬಸವ ಕಲ್ಯಾಣ. ಹೌದೌದು, ಬಸವ ಕಲ್ಯಾಣ ಇರೋದ್ರಿಂದ ಅದು ಬಹಳ ಒಂದು ಒಳ್ಳೆ ಪಾಪ್ಯುಲರ್ ಏರಿಯಾ. ಶರಣರ ನಾಡು ಅಂತ ಹೇಳ್ಬೋದು. ಶರಣರ ನಾಡು, ಸೂಪರ್, ಅದ್ಭುತ. ಸೊ ನೋಡಿ, ಶರಣರು ಹೇಳ್ತಾರೆ ಅಂದರೆ ನಾವು ನಮ್ಮ ಮಾನವ ಜೀವನ ನಾವು ಬಂದಿದ್ದಾದ್ಮೇಲೆ ಸಮಾಜಕ್ಕೆ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದಿದೆ. ಸೊ ಅದು ತಾವು ಸಾಕಷ್ಟು ಕಾರ್ಯಗಳು ಮಾಡಿದರೆ ಅದ್ರ ಬಗ್ಗೆ ಇನ್ನಷ್ಟು ಮುಂದೆ ನಾವು ಮಾತಾಡ್ತಾ ಬರೋಣ. ಸೊ ನಿಮ್ಮ ತಂದೆಯವರು ಅದೇ ಕುಟುಂಬ ವ್ಯವಸ್ಥೆ ಬಗ್ಗೆ ಒಂದು ಜನರಿಗೆ ಒಂದು ಅರಿವು ಮೂಡಿಸ್ತಾ ಬಂದಿದ್ರಂತ ನಾವು ತಿಳಿತು. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಆಮೇಲೆ ಈ ವ್ಯವಹಾರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಜನರ ಬಗ್ಗೆ ಕಳಕಳಿ ಇತ್ತು. ಅಂದ್ರೆ ಒಂದು ಅಭಿಮಾನ, ಸಹಾಯ ಮಾಡ್ತಕ್ಕಂಥ ವ್ಯವಸ್ಥೆ. ಒಂದು ಎಕ್ಸಾಂಪಲ್ ಅಂತ ಹೇಳ್ಬೇಕಂದ್ರೆ, ಅವಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಕುಟುಂಬ ಯೋಜನೆ ಮಾಡ್ತಿದ್ರಲ್ಲ, ಆಪರೇಷನ್ ಮಾಡ್ಕೋಬೇಕಾದ್ರೆ ಜನ ಹೆದರ್ತಿದ್ರು ಆ ಟೈಮ್ನಲ್ಲಿ. ಯಾಕೆ? ಅವರಿಗೆ ಆಪರೇಷನ್ ಮಾಡಿದ್ರೆ ಇರ್ತಾರೋ ಏನೋ ಅಂತ ಭಯ. ಹೆಚ್ಚು ಕಡಿಮೆ ಆದ್ರೆ ನಾವು ಏನೋ ಅನಾಹುತಕ್ಕೀಡಾಗ್ತೀವಿ ಅನ್ನೋದು ಭಯ ಇರೋದ್ರಿಂದ ಅವ್ರು ಭಯ ಪಡ್ತಿದ್ರು. ಆ ಟೈಮಲ್ಲಿ ಒಂದು ಇಟ್ ಈಸ್ ವೆರಿ ಹಿಸ್ಟ್ರಿ ಆಲ್ಸೋ. ನಮ್ಮ ಫಾದರ್ ಏನ್ ಮಾಡಿದ್ರು, ಡಾಕ್ಟರ್ಸ್ ಬರ್ತಿದ್ರು, ಗೌರ್ಮೆಂಟ್ ಡಾಕ್ಟರ್ಸ್. ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೇವೆ ನಾವು ಅಲ್ಲಿ ಡಾಕ್ಟರ್ಸ್. ಕೆಲವು MPs ಬರ್ತಿದ್ದ, ಶೇರ್ಖಾನ್ ಅಂತೇಳಿ MP ಇದ್ರು, ಕೆಲವು MLAಗಳು ಬರ್ತಿದ್ರು. ನಾವು ನೋಡ್ತಿದ್ವಿ ಚಿಕ್ಕವರಿದ್ದಾಗ. ಅಲ್ಲೆಲ್ಲ ಸುತ್ತಲೆಲ್ಲ ಎಲ್ಲಾ ನೇತಾರ ಫೋಟೋಗಳೆಲ್ಲ ಇರ್ತಿದ್ವು. ಆ ಫೋಟೋ ಅಲ್ಲೇ ತೋರಿಸ್ತಿದ್ರು ಇವ್ರು ಅಂತ ತಿಳ್ಕೊಂಡು. ಹಿಂಗಾದಾಗ ಹಿಸ್ಟ್ರಿ. ಆಮೇಲೆ ಇವ್ರು ವಿಶೇಷ ಅಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಯಾರು ಮಾಡ್ಕೊಳ್ತಾ ಇರಲಿಲ್ಲ, ರೆಡಿ ಇಲ್ಲ.
ಇರಲಿಲ್ಲ. ಆ ಟೈಮಲ್ಲಿ ನಮ್ಮ ಫಾದರ್ ಏನು ಮಾಡಿದ್ರು, ಡಾಕ್ಟರ್ಸ್ ಹೇಳಿದೆ ಬರೋರು ಡಾಕ್ಟರ್ಸೇ ನಾನು ರೆಡಿ ಇದ್ದೀನಿ, ನಾನು ಮಾಡಿಸ್ಕೊಡ್ತೀನಿ. ಈಗ ನಮ್ಮ ಮಿಸ್ಸಸ್ ಡೆಲಿವರಿ ಆಗ್ತಾ ಇದೆ, ನಾನು ಸ್ಟಾರ್ಟ್ ಮಾಡ್ತೀನಿ, ಜನ ತಾನೇ ಬಂದ್ಬಿಡ್ತಾರ ಅಂತಕೊಂಡು ಅವ್ರು ಒಂದು ಸೈಕಾಲಜಿಕಲ್ ಫೀಲಿಂಗ್ ಮಾಡಿಸೋಣ ಅಂತ ಮಾಡಿಬಿಟ್ಟು ದೆನ್ ಐ ಆಮ್ ಬಾರ್ನ್ ಇನ್ ದಟ್ ಪ್ಲೇಸ್. ಆ ಪ್ಲೇಸ್ ನಲ್ಲಿ ನಾನು ಯಾವಾಗ ಬಾರ್ನ್ ಆದೆ ಆ ಟೈಮಲ್ಲಿ ಫ್ಯಾಮಿಲಿ ಹಳ್ಳಿಯಲ್ಲಿ 1959 ಗುಲ್ಬರ್ಗನಲ್ಲಿ ಗುಲ್ಬರ್ಗ ಇನ್ ಹಾಸ್ಪಿಟಲ್ ಒಳ್ಳೆ ಬಿಗ್ ಡಾಕ್ಟರ್ ಅವರು, ಡಾಕ್ಟರ್ ದಡೇದ ಅಂತ ತಿಳ್ಕೊಂಡು, ಡಾಕ್ಟರ್ ದಡೇದ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ಆಯ್ತು. ಆಪರೇಷನ್ ನಂತರ ಜನರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಎಲ್ಲ ಸಕ್ಸಸ್ಫುಲ್ ಆಯ್ತು, ಚೆನ್ನಾಗಿದೆ. ಹಂಗಾದ ನಂತರ ಆಮೇಲೆ ಜನ ಖುಷಿ ಆಗ್ಬಿಟ್ರು, ಏನು ಪ್ರಾಬ್ಲಮ್ ಇಲ್ಲ, ಯಾವ್ದು ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಗೊತ್ತಾಗ್ಬಿಡ್ತು. ಅದ ನಂತರ ಜನ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಕೆಲವು ಎಕ್ಸಾಂಪಲ್ಸ್ ಇದಾವೆ. ಬಟ್ ಈ ಒಂದು ಸೋಷಿಯಲ್ ಮೈಂಡೆಡ್ ಪರ್ಸನ್ ಅವರು ಫಾದರ್ ಇರೋದ್ರಿಂದ. ಬಟ್ ನಿಜವಾಗಿ ಹೇಳ್ಬೇಕಾದ್ರೆ ಈ ಅವ್ರದಂತೂ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಎಸ್, ಒಂದು ಕರೆ ಬರ್ತಿದೆ, ಮಾತಾಡೋಣ ಸರ್. ಎಸ್ ಸರ್, ಎಸ್ ಮಾಡಿ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಾನು ಚೆನ್ನಾಗಿದ್ದೀನಿ. ಇವತ್ತು ಯಾರು ಬಂದಿದಾರಂತ ಗೊತ್ತಾ ನಿಮಗೆ? ಸರ್, ಇವರು ಒಂದು ಮಿಮಿಕ್ರಿ ಆರ್ಟಿಸ್ಟ್, ಬಹಳ ಅದ್ಭುತ ವ್ಯಕ್ತಿ, ರಘುನಾಥ್ ಅಂತ. ಸೊ ಹೀಲ್ ಸ್ಪೀಕ್ ಟು ಯು ವಿತ್ ಹೀಸ್ ಸ್ಟೈಲ್ ಓನ್ಲಿ. ರವಿ ಬೆಳಗೆರೆ ಸ್ಟೈಲ್ ಮಾತಾಡ್ತಾರೆ. ಹೌದಾ? ಓಕೆ ಸರ್, ನಮ್ಮೊಂದಿಗೆ ಇವತ್ತು ಜಗದೀಶ್ ಅವರು ಇದ್ದಾರೆ, ಸೀನಿಯರ್ ಲಾಯರ್ ಅಡ್ವೊಕೇಟ್, ಜೊತೆಗೆ ಸಮಾಜ ಸೇವಕರು. ಮಾತಾಡಿ ಸರ್ ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ. ಓ ಫೈನ್ ಫೈನ್ ಸರ್, ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು ನಮ್ಗೆ. ಹಾ ಹೇಳಿ ಸರ್. ಸರ್ ಎಸ್ ಎಸ್ ನಿಜವಾಗ್ಲು ಎಸ್ ಸರ್. ನಿಜವಾಗ್ಲು ಸರ್, ನಮಸ್ಕಾರ ಸರ್. ನಮಸ್ಕಾರ. ಗಾಣಗಾಪುರ ತುಂಬಾ 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 ಆತ್ಮೀಯವಾಗಿರ್ತಕ್ಕಂಥ ಗಾಣಗಾಪುರ ನಮ್ದು ಬರ್ತಾ ಇರ್ತೀವಿ. ಗಾಣಗಾಪುರ ದತ್ತ ಮಹಾರಾಜ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವಾರ ಆದ ದಿವಸ ನಾನು ಒಂದು ಕ್ಯಾಂಪ್, ಒಂದು ಲೈಬ್ರರಿಯನ್ ಕ್ಯಾಂಪ್ ನಾನು ಬಂದಿದ್ದೆ. ನಾನು ಚಿತ್ರದುರ್ಗ ಚಳ್ಳಕೆರೆ ಇದ್ದೀನಿ, ಲೈಬ್ರರಿಯನ್ ಆಗಿದ್ದೆ. ಈಗ ನೀವ್ ಯಾವ್ದೋ ಒಂದು ವಾಯ್ಸ್ ಕೇಳಿಸಿದ್ರಲ್ಲ, ಕೇಳ್ಕೊಳ್ಳಲ್ಲ, ಆ ವಾಯ್ಸ್ಗೆ ವ್ಯಕ್ತಿಗೆ ನಾನು ಸೋದರಳಿ. ಸರ್, ಅದು ಎಷ್ಟು ನಿಮ್ಮ ಹತ್ರ ಇಷ್ಟ ಸರ್, ನಿಮ್ಮ ಸಾಮಾಜಿಕ ಕಳಕಳಿ ಮತ್ತೆ ನಿಮ್ಮ ಒಂದು ವೃತ್ತಿ ಎರಡು ಕೂಡ ಸಮಾಜಕ್ಕೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಅದನ್ನ ನೀವು ರೂಢಿಸ್ಕೊಂಡಿದ್ರೆ ಬೆಂಗಳೂರಲ್ಲೇ ಇದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಸರ್? ನಾವು ಇದರಲ್ಲಿ ಶೇಷಾದ್ರಿಪುರಂ ಸರ್. ಓಕೆ, ನಾನು ಪ್ರೊಫೆಷನಲ್ ಲೈಬ್ರರಿ ಇದ್ದೆ, ಈಗಲೂ ಲೈಬ್ರರಿ ಆಗಿ ಮತ್ತೆ ಕಂಟಿನ್ಯೂ ಆಗಬೇಕು ಅನ್ನೋದು ಒಂದಿದೆ. ಆಮೇಲೆ ಎರಡನೇದು ಏನಪ್ಪಾ ಅಂತಂದ್ರೆ, ನಾನು ಮಕ್ಕಳ ನಾಟಕಗಳನ್ನು ಸಾಕಷ್ಟು ಬರವೇರಿಸಿಕೊಂಡಿದ್ದೀನಿ. ಆಮೇಲೆ ದೊಡ್ಡ ನಾನು ಮಾಡಿದವನೆ. ನೀವು ನಿಮ್ಮ ಬಾಲ್ಯದ ಬಗ್ಗೆ, ಅವತ್ತಿನ ಒಂದು ಪೂರ್ವಿಕ ಒಂದು ನಡವಳಿಕೆ, ನಾಗರಿಕತೆ, ಇವತ್ತು ಅದು ತುಂಬಾ ತುಂಬಾ ಅತ್ಯಗತ್ಯ ಆಗಿದೆ. ಅದೊಂದು ಸಾಮಾನ್ಯಮುಖಿಯಾಗಿ ನೀವು ಅದರದೇ ಒಂದು ನೀವೇನಾದ್ರೂ ಒಂದು ಮಾಡ್ತಾ ಹೋದ್ರೆ ಸೊಸೈಟಿಗೆ, ಮತ್ತೆ ನಿಮ್ಮ ಪ್ರೊಫೆಷನ್ ಅದೇ ಆಗಿರೋದ್ರಿಂದ ಅದು ಕಾನೂನಾತ್ಮಕವಾಗಿ ಮಕ್ಕಳಲ್ಲಿ ಇವತ್ತಿನ ಒಂದು ಸಾಮಾಜಿಕ ಅತ್ಯಗತ್ಯ. ಯಾಕಂದ್ರೆ ಇವತ್ತು ಮಕ್ಕಳು ನಾವು ಬರ್ತಾ ಇದೀವಿ. ಯಾಕೆ ನಾನು ಇನ್ಸ್ಟಿಟ್ಯೂಟ್ ಕೆಲಸ ಮಾಡೋದು MS ರಾಮಯ್ಯದಿಂದ ಹಿಡಿದು BJS ಕ್ಲಿನಿಕಲ್ ಹಾಸ್ಪಿಟಲ್, ಅಂದ್ರೆ ಇಲ್ಲಿ ಶೃಂಗೇರಿ ಉತ್ತರಳ್ಳಿ ಹೋಗ್ತಾ ದಾರಿಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಕೂಡ ನಾನು ಲೈಬ್ರರಿಯನ್ ಆಗಿದ್ದವನೇ. ಮಕ್ಕಳಿಗೆ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ನಮ್ಮ ಒಂದು ನಡವಳಿಕೆ ಪದ್ಧತಿಗಳು, ಅಂದ್ರೆ ಪದ್ಧತಿಗೆ ನಾವು ಶಾಸ್ತ್ರ ಹೇಳ್ತಾ ಇಲ್ಲ, ಆ ಒಂದು ಸೌಜನ್ಯ ಮನೋಭಾವನೆ ಇವತ್ತು ಕಡಿಮೆ ಆಗ್ತಾ ಇದೆ, ವಿರಳ ಆಗ್ತಾ ಇದೆ. ಅದು ಇವತ್ತು ಕೋರ್ಟ್ ಕೇಸ್ಗಳು ವಿಪರೀತ ಆಗ್ತಾ ಇದೆ. ಅದರಲ್ಲೂ ಡಿವೋರ್ಸ್ ಕೇಸ್ ಇರ್ಬೋದು, ಅಥವಾ ಹುಡುಗ ಹುಡುಗಿಯರ ಕೇಸ್ ಇರ್ಬೋದು, ದಿನ ಬೆಳಗಾದ್ರೆ ಕ್ರೈಮ್.
ಹೌದು ಹೌದು TRP ರೇಟಿಂಗ್ ಅಂತಕ್ಕಂಥದ್ದು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ. ನಿಜವಾಗ್ಲು. ಇಂಥದಕ್ಕೆ ನಿಮ್ಮ ನಿಲುವೇನು? ನಿಮ್ಮ ಅದು ಏನ್ ಉತ್ತರ ಕೊಡ್ತೀರಿ, ಏನ್ ಕೊಡಬಲ್ರಿ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. ಕರೆಕ್ಟ್ ಸರ್. ಆದರೆ ಈಗೇನಿದೆ ಸರ್, ಮಕ್ಕಳಲ್ಲಿ ಅಂದ್ರೆ ಈಗ ಸ್ಟೂಡೆಂಟ್ ಆಗಲಿ ಮಕ್ಕಳಲ್ಲಿ ಈಗ ಯಂಗ್ ಜನರೇಷನ್ ಏನಿದೆ ಯುವಕರಲ್ಲಿ ಏನಾಗ್ಬಿಟ್ಟಿದೆ, ಈ ಒಂದು ಜ್ಞಾನ ಜನರಲ್ ನಾಲೆಜ್ ಕಡಿಮೆ ಇದೆ ಒಂದು. ಆಮೇಲೆ ಏನಾಗ್ಬಿಟ್ಟಿದೆ, ಸಂಸ್ಕಾರ ಸಿಗ್ತಾ ಇಲ್ಲ ಸರ್. ಈ ನಮಗೇನು ನಮ್ಮ ಪೇರೆಂಟ್ಸ್ ಏನು ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು, ಒಂದ್ ವೇಳೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೂ ಕೂಡ ನಾವು ತಿಳ್ಕೊಂಡು ಒಂದು ಒಳ್ಳೆ ಮಾರ್ಗಕ್ಕೆ ಹೋಗ್ತಿದ್ದೆವು. ಆದ್ರೆ ಈಗಿನ ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ, ಈಗ ಮಾಧ್ಯಮದಿಂದ ಸ್ವಲ್ಪ ತೊಂದರೆ ಆಗಿದೆ. ಏನೇನೋ ನೋಡ್ಕೊಂಡು ಅದು ಇದು ಡೈವರ್ಸ್ ಕೇಸ್ ಆಗ್ಬೇಕಾದ್ರ ಕಾರಣ ಈ ಬೇರೆ ಒಳ್ಳೆ ಎಜುಕೇಶನ್ ಕೊಡೋದ್ರಿಂದ, ಹೈಯರ್ ಎಜುಕೇಶನ್ ಕೆಲವು ಹುಡುಗಿಯರಿಗೆ ಕೊಡೋದ್ರಿಂದ ಸ್ವಲ್ಪ ನಾವು ಅರ್ನಿಂಗ್ ಕೆಪಾಸಿಟಿ ಇದೆಯಲ್ಲ ನಮ್ಮಲ್ಲೂ ನಾವು ಏನು ಕಡಿಮೆ ಇದ್ದೀವಿ ಅಂತಕ್ಕಂಥದ್ದು ಒಂದು ಚರ್ಚೆ ಸಮಸ್ಯೆಗಳನ್ನು ಬಂದು ಈ ಡೈವರ್ಸ್ ಕೇಸ್ಗಳನ್ನು ಭಾಳ ಆಗ್ತಾ ಇದ್ದಾವೆ ಮೇನ್ ಅಂತ. ಇದು ಆಗಬಾರ್ದು. ಇದು ಆಗದೇ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಈಗ ಅಷ್ಟೇ ಮೇನ್ ಅಂದ್ರೆ. ಇದು ಕಾನೂನಾತ್ಮಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ಆಂದೋಲನ ಆಗ್ಬೇಕು ಅಂತಕ್ಕಂಥ ನಾನು ಬಯಸ್ತೀನಿ. ಯಾಕೆ ನಾನೊಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಡಿಗ್ರಿವರೆಗೆ. ಇದನ್ನ ಬಡವೆತ್ತರಿಗೆ ಎದುರಿಸಬೇಕಾಗಿದೆ. ಇಲ್ಲಿ ಬರೇ ಹೆಣ್ಮಕ್ಳದೇ ನ್ಯಾಯ, ಗಂಡ್ಮಕ್ಳದ್ದು ಎಲ್ಲ ಅನ್ಯಾಯ ಅಂತಕ್ಕಂಥದ್ದು ಕಾನೂನೊಂದು ರೀತಿಯಲ್ಲಿ ಅವರಿಗೆ ಪ್ರಾಶಸ್ತ್ಯತೆ ಕೊಟ್ಟು ಕೌಟುಂಬಿಕ ಹಿನ್ನೆಲೆಗಳು ಕೂಡ ಮುರಿದ್ಬಿಡ್ತಾ ಇವೆ, ಸಾಮಾಜಿಕ ನಿಲುವು ಬದಲಾಗ್ತಾ ಇವೆ. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಒಂದು ಆಟೋಪಟಗಳು ಅಂತಕ್ಕಂಥದ್ದು, ಒಂದು ಡ್ರಗ್ಸ್ ಆಟಿಟ್ಯೂಡ್ ಇರ್ಬೋದು, ಮತ್ತೊಂದಿರ್ಬೋದು. ಇವತ್ತು ಪುರುಷ ಪ್ರಧಾನ ವ್ಯವಸ್ಥೆ, ಸ್ತ್ರೀ ಸಮಾನ ವ್ಯವಸ್ಥೆ, ಇವೆಲ್ಲ ನಾವು ಆಮೇಲೆ ಬದಿವತ್ತು ಮಾತಾಡೋದಾದ್ರೆ ಮೊದಲು ಪೋಷಕರ ನೆಟ್ಟಿಗಿರಬೇಕಾಗಿತ್ತು. ಅದು ಸ್ವಲ್ಪ ಸಡಿಲ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ದಯವಿಟ್ಟು ಇದನ್ನ ಕಾನೂನು ರೀತಿಯಲ್ಲಿ ಎಚ್ಚರಿಸೋದಕ್ಕೆ ಮತ್ತೆ ಈ ತರದ ನಿಮ್ಮ ಒಂದು ನನಗೆ ಒಂದು ವಿಚಾರಗಳು ಸಿಕ್ಕರೆ ಒಂದಷ್ಟು ನಾಟಕಗಳನ್ನ ಅಥವಾ ಇನ್ಯಾವುದೋ ರೀತಿಯ ಒಂದು ಮೀಡಿಯಾಗಳ ಮುಖಾಂತರ ಬಿಂಬಿಸ್ಲಿಕ್ಕೆ ನಿಮ್ಮ ಅವರ ಸಹಕಾರ ಮತ್ತೆ ನಮ್ಗೆ ನಿಮ್ಮಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಯಾಕಂದ್ರೆ ವಕೀಲರು ಹೇಳ್ತಕ್ಕಂಥ ವಿಚಾರಗಳು ಎಷ್ಟೋ ಸಮಾಜದಲ್ಲಿ ಇವತ್ತು ಮಂಥನಗಳಲ್ಲಿ ಆಗಿದೆ. ನನ್ಗೊಬ್ಳು ಲಾಯರ್ ಹೇಳಿದ್ರು, ಒಂದು ಹೆಣ್ಮಗಳು 4 ದಿವಸ ಬಂದಿದೆ ರಘುನಾಥ್ ಅಂತಂದ್ರು. ಅದಕ್ಕೆ ಯಾಕೆ ಸರ್ ಎಷ್ಟೊಂದು ಆಗ್ತಾ ಇದ್ರಿ ಅಂತಂದ್ರೆ, 4 ದಿವಸ ಮಾಡಿಸ್ತಾ ಇದೀನಿ, ಅದೇ ಹೆಣ್ಮಗಳಿಗೆ 3 ಮದುವೆ ಮಾಡ್ತಿದ್ದಾನೆ, 4ನೇ ಗೊತ್ತಿದ್ದಾರೆ, ಈಗಾಗಲೇ ನನಗೆ ಸಾಕಾಗಿದೆ ಅಂತಂದ್ರು ಅವ್ರು. ಯಾಕೆ ಅಂತಂದು ಕೇಳಿದ್ರು, ಅವ್ರ ಫೀಸ್ ಕೊಡೋದು ಮುಖ್ಯ ಆಗಲ್ಲ ನನಗೆ, ಅವ್ರ ಜೀವನ ಹಾಳು ಮಾಡ್ಕೊಳ್ಳೋದು, ತಂದು ಹಾಳು ಮಾಡ್ಕೊಳ್ಳೋದ್ರೆ ಇನ್ನೊಬ್ಬರದು ಹಾಳು ಮಾಡ್ತೀವಲ್ಲ ಸರ್. ಈ 3 ಮದುವೆ ಮಾಡಿಸಿದ ಮೇಲೆ 4ನೇದಕ್ಕೆ ನೀವು ಈ ಮಾತಾಡ್ತದಲ್ಲಿ ಯಾವ ನ್ಯಾಯ ಅಂತ ಕೇಳಿದ ನಾನು. ಮತ್ತೆ ಏನ್ ಮಾಡ್ತೀವಿ, ನಮ್ಮ ಹೊಟ್ಟೆಪಾಡು ಅಂತ. ಅಂದ್ರೆ ಈಗ ಇದೇನಾಗ್ತಾ ಇದೆ, ವೃತ್ತಿ ಕೂಡ ಹೊಟ್ಟೆಪಾಡಿಗೆ ಸೀಮಿತ ಆಗ್ತಾ ಇದೆಯಲ್ಲ ಎಷ್ಟೋ ವೃತ್ತಿಗಳು. ಅದನ್ನ ಸ್ವಲ್ಪ ಕನ್ವರ್ಟ್ ಮಾಡ್ಬೇಕಾಗಿದೆ. ಮೊದ್ಲೆಲ್ಲ ಪಂಚಾಯತಿ ಕಟ್ಟೆಗಳಲ್ಲೇ ಒಂದು ತೀರ್ಮಾನಗಳು ಆಗ್ತಿತ್ತು, ಇಲ್ಲ. ಒಂದು ಬೆಳಕು ಚೆಲ್ತಕ್ಕಂತ ಒಂದು ವಿಚಾರಗಳು ನಡೀಲಿ, ಸಮಾಜದಲ್ಲಿ ಒಂದು ಆಂದೋಲನ ಆಗ್ಲಿ. ಇದು ಎಲ್ಲಾ ರೀತಿಯಲ್ಲಿ ಮೊದಲು ಹಳೆ ಕಾಲದ ನಾವು 90ರ ಹಿಂದಿನ ದಶಕದ ಒಂದು ಭಾರತವನ್ನು ನೋಡ್ಬೇಕು ಅಂತಕ್ಕಂಥ ನನ್ನ ಆಶಯ, ಒಬ್ಬ ಸಮಾಜಶಾಸ್ತ್ರ ವಿದ್ಯಾರ್ಥಿಯಾಗಿ. ನಿಮ್ಮ ಆಸೆ ಅಭಿಲಾಷೆ ಖಂಡಿತ ಪೂರ್ಣ ಆಗುತ್ತೆ, ಹಾಗೆ ಆಗುತ್ತೆ ಅಂತ ತಿಳ್ಕೊಂಡು ನಾವು ನಿರೀಕ್ಷೆ ಮಾಡ್ತೀವಿ. ಅದಕ್ಕೂ ಹೋರಾಟನ ಮಾಡೋಣ ಅಂತ. ಎಸ್ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್. ಆಫ್ಟರ್ ದಿ ಪ್ರೋಗ್ರಾಮ್ ನಮ್ಮ ನಂಬರ್ ಅವರಿಗೆ ಕೊಟ್ಟು ಅವ್ರ ನಂಬರ್ ಖಂಡಿತ. ಎಸ್ ಸರ್. ಒಂದು ಜರ್ನಿ ಚೆನ್ನಾಗಾಗ್ಲಿ. ನಮಸ್ಕಾರ. ಎಸ್ ಸರ್, ತಾವು ಅವಾಗಿಂದ ಆ ಥರ ಇದ್ರ ಬಗ್ಗೆ ಹೇಳ್ತಿದ್ರಲ್ಲ, ನಿಮ್ಮ ಚಿತ್ತಾಪುರ ನಿಮ್ಮ ಊರಿನ ಬಗ್ಗೆ ಹೇಳ್ತಿದ್ರಲ್ಲ. ಎಸ್ ಹೇಳಿ ಸರ್. ಅದಾದ್ಬಿಟ್ಟು ನಾವು SBI ಸ್ಕೂಲಲ್ಲಿ ನಾನು ಅಡ್ಮಿಷನ್ ತಗೊಂಡೆ. ಒಳ್ಳೆ ಸಂಸ್ಥೆಯಲ್ಲಿ ಚಾಲೆಂಜ್ ಆಗಿ ತಗೊಂಡೆ. ಅದು ಆಗ್ಬೇಕಾದ್ರೂ ಕೂಡ ಒಂದು ಚಾಲೆಂಜ್ ಇತ್ತು. ಯಾಕಂದ್ರೆ ಸ್ಕೂಲ್ ಎಲ್ಲ ಕ್ಲೋಸ್ ಆಗಿತ್ತು. ಅದು ಆ ಟೈಮ್ನಲ್ಲಿ ನಮ್ಮ ರಿಲೇಷನ್ ದಲ್ಲಿ ಒಂದು ಯಾವ್ದು ಮ್ಯಾರೇಜ್ ನಲ್ಲಿ ನಮ್ಮ ಫಾದರ್ ಎಲ್ಲ ಬಿಜಿ ಆಗ್ಬಿಟ್ರು. ಬಿಜಿ ಆದ ನಂತರ ಮ್ಯಾರೇಜ್ ಮುಗಿಸಿ ನಾವು ಹೋಗಿ ಕೇಳಿದಾಗ ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ರು. ಹೇಳಿದ ನಂತರ ನಾವು ಅವಾಗ 7th ಬೋರ್ಡ್, ಆ ಟೈಮಲ್ಲಿ ನಾವು ಸ್ಟಡಿ ಮಾಡೋ ಟೈಮಲ್ಲಿ 7th ಬೋರ್ಡ್ ಇತ್ತು. 7th ಬೋರ್ಡ್ ನಲ್ಲಿ ಕಾಳಗಿ ಸ್ಕೂಲ್ ನಲ್ಲಿ ಬಂದು ಎಕ್ಸಾಮ್ ಬರೆದು ಪಾಸ್ ಆಗಿ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದೆ. ನಂದು ನಿರೀಕ್ಷೆ ಏನಿತ್ತು, ಒಳ್ಳೆ ಸ್ಕೂಲ್ ನಲ್ಲಿ ಒಳ್ಳೆ ಸಂಸ್ಥೆಯಲ್ಲಿ ನಾನು ಕಲಿಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇತ್ತು. ಅದು ಅವಾಗಿಂದಾನೆ. ಎಸ್, 5th ಸ್ಟ್ಯಾಂಡರ್ಡ್ ಓದೋ ಟೈಮಲ್ಲೇ ನಾನು ಮನುಷ್ಯನಲ್ಲಿ ಇತ್ತು, SBI ಹೈಸ್ಕೂಲ್ ನಲ್ಲೇ ಕಲಿಬೇಕಂತ. ಎಸ್, ಆದ್ರೆ ಆ ಶರಣನ ಒಂದು ಅನುಗ್ರಹ
ಎಸ್ ನಮಗೆ ಅವರು ಕ್ಲೋಸ್ ಆಗ್ಯಾರ ಅಂದ್ರೂ ಕೂಡ ನಾನು ಬಿಡ್ಲಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡೆ ಹೆಡ್ ಮಾಸ್ಟರ್. ಓಕೆ ಓಕೆ ನೋಡಿ ಸರ್, ನಾನು ಇಲ್ಲೇ ಓದ್ಬೇಕಂತ ನನ್ನ ನಿರೀಕ್ಷೆ ಇದೆ. ನಂದು 60% ರಿಸಲ್ಟ್ ಇದೆ, 60% ನಾನು ತಗೊಂಡಿದ್ದೀನಿ ಸೆವೆಂತ್ನಲ್ಲಿ, ಪರ್ಸೆಂಟೇಜ್ ಇದೆ, ದಯಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳಿದಾಗ ಅದು ವಿಚಾರ ಮಾಡಿದೆ. ಎಲ್ಲ ಕ್ಲೋಸ್ ಆಗಿದಲ್ಲ ಅಂತ, ಪರವಾಗಿಲ್ಲ ನೀವು 2 days ಬಿಟ್ಟು ಬನ್ನಿ, ಒಂದು ಟೆಸ್ಟ್ ಇದೆ, ಆ ಟೆಸ್ಟ್ ನಲ್ಲಿ ಪಾಸ್ ಆಗಬೇಕು, ಆದ್ರೆ ನಾವು ಅಡ್ಮಿಷನ್ ಕೊಡ್ತೀನಿ ಅಂತ. ಸರಿ, ಓಕೆ ಬರ್ತೀವಿ ಸರ್, ನಾವು 2 days ಬಿಟ್ಟು ಬರ್ತೀವಿ ಅಂತ. ಅವತ್ತು ಏನೋ ಮಂಡೇ ಯಾವಾಗಲೂ ಹಾಲಿಡೇ ಇರ್ತದೆ, ವೆನ್ಸ್ಡೇ ಬನ್ರಿ ಅಂತ ಹೇಳಿದ್ರು. ವೆನ್ಸ್ಡೇ ಹೋದ ನಂತರ 10 ಟೆಸ್ಟ್ ಸಲುವಾಗಿ ಒಂದು ಪೇಪರ್ ಕೊಟ್ಟರು, ಒಂದು ರೂಮ್ ನಲ್ಲಿ ಕೂಡಿಸಿ ನನಗೆ ಸುಮಾರು 40 minutes ನೀವು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು. ಸರಿ ಆಯ್ತು ಅಂತ ತಿಳ್ಕೊಂಡು, ಅದೆಲ್ಲ ಕಾಮನ್ ಆಗಿ ಜನರಲ್ ನಾಲೆಜ್ ಒಂದು ಪೇಪರ್ ಇತ್ತು. ನಾನು ಆ ಟೈಮಲ್ಲಿ 40 minutes 30 minutes ರೆಡಿ ಮಾಡಿ ಕೊಟ್ಬಿಟ್ಟೆ ಅವ್ರಿಗೆ. ಕೊಟ್ಬಿಟ್ಟ ನಂತರ ಬಹಳ ಖುಷಿ ಆಗ್ಬಿಟ್ರು ಅವರು. ಬಿಫೋರ್ 10 minutes ಕೊಟ್ಟ ನಂತರ ಪರವಾಗಿಲ್ಲ ಚೆನ್ನಾಗಿದೆ ಹುಡುಗ ಅಂತ. ಆಮೇಲೆ ಸಾಮರ್ಥ್ಯ ಗೊತ್ತಾಯ್ತು ಅವ್ರಿಗೆ ಅಲ್ಲೇ. ಎಸ್ ಆಮೇಲೆ ಅದೆಲ್ಲ ನೋಡ್ಬಿಟ್ಟು ಒಳ್ಳೆ ಯಾವುದು 2 ಮಿಸ್ ಆಗಿದ್ವು ಅಷ್ಟೇ, 2 ತಪ್ಪಾಗಿದ್ದು. ನಿಜವಾಗ್ಲೂ ಈಸ್ ಬಹಳ ಅಪ್ರಿಶಿಯೇಟ್ ಮಾಡ್ದೆ. ಇಲ್ಲ ನಿಮ್ಮ ಹತ್ರ ನಾವು ಕೊಡ್ಲಿ ಅಂದ್ರೆ ಏನಾದ್ರು ನಾವು ಕೊಡ್ತೀವಿ ಅಂತ ಕೂಡ ಅಡ್ಮಿಷನ್ ಕೊಟ್ಬಿಟ್ರು. ಇಟ್ ಈಸ್ ವೆರಿ ಹ್ಯಾಪಿ ರಿಗಾರ್ಡಿಂಗ್ ದಟ್. ಅವತ್ತಿನ ದಿವಸ ನಾನು ನೆನೆಸ್ಕೊಳ್ತಕ್ಕಂಥದ್ದು ಆ ಶರಣನ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೇಳ್ಬೋದು. ಎಫರ್ಟ್ಸು, ನಮ್ದು ಪ್ಲಾನಿಂಗು, ಅದ್ರ ಪ್ರಕಾರ ನಾವು ಸ್ಟೂಡೆಂಟ್ ಲೈಫ್ ಇಂದ ಸ್ವಲ್ಪ ಚಾಲೆಂಜಿಂಗ್ ಜನ ನಾವು. ಇದು ಮಾಡ್ಬೇಕಂದ್ರೆ ಮಾಡ್ಬೇಕು, ಇದು ಆ ಒಂದು ಏಮ್ ಅಂಡ್ ಅಂಬಿಷನ್ಸ್ ಇಟ್ಕೊಂಡು ಬಂದೀವಿ ಲೈಫ್ ನಲ್ಲಿ. ಇಲ್ಲಿವರೆಗೂ ಇಟ್ ಈಸ್ ಗ್ರೇಸ್ ಆಫ್ ಗಾಡ್ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಈಗ ನೀವು 7th ಬೋರ್ಡ್ ಎಕ್ಸಾಮ್ ಇತ್ತು ಅಂತ ಕೇಳ್ಬಿಟ್ಟೆ. ಅದು ಅವಾಗ SSLC ಇದ್ದ ಹಾಗೆ ಆಗ ಹೇಗೆ ಅಭ್ಯಾಸ ಮಾಡ್ತಿದ್ರಿ? ಯಾವ ಥರ ತಾವು ಸ್ಟಡಿ ಮಾಡ್ತಿದ್ರಿ? ಅಲ್ಲೇ ವಿಲೇಜ್ ನಲ್ಲಿ ಸ್ಟಡಿ ಮಾಡ್ತಿದ್ವಿ, ಮಂಗಲ್ಗಿ ವಿಲೇಜ್ ನಲ್ಲಿ ಅಲ್ಲೇ ಸ್ಟಡಿ ಮಾಡ್ತಿದ್ವಿ. ಒಳ್ಳೆ ಅಟ್ಮಾಸ್ಫಿಯರ್ ಅಲ್ಲಿ. ಬಟ್ ವಿಶೇಷ ನಮ್ಮ ತೊಂದರೆ ಇರಲಿಲ್ಲ. ನಮ್ಮ ತಂದೆ ಸ್ವಲ್ಪ ಸ್ಟ್ರಿಕ್ಟ್. ಸ್ಟಡಿ ಅಂದ್ರೆ ಸ್ಟಡಿ ಮೆಂಟಾಲಿಟಿ, ಸ್ಟಡಿನೇ ಮಾಡಲೇಬೇಕು, ಮತ್ತೆ ಬೇರೆ ಅವಕಾಶ ಕೊಡ್ತಿರ್ಲಿಲ್ಲ. ಹಿಂಗಿರೋದ್ರಿಂದ ನಾವು ಸ್ವಲ್ಪ ಇಂಟ್ರೆಸ್ಟ್ ಸ್ಟಡಿ ಬಗ್ಗೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಕಟ್ಟಿದ್ದಾರೆ ಅಂತ ಕೇಳ್ಬಿಟ್ಟಿವಿ. ಎಸ್ 8th ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಕಟ್ಟಿ ಪಾಸ್ ಆದ ನಂತರ ನಮ್ಗೆ ಅಡ್ಮಿಷನ್ ಕೊಟ್ಟರು. ನಮ್ಗೆ ಒಳ್ಳೆ SP ಹೈಸ್ಕೂಲ್ ಮುಗಿದ ನಂತರ ಮತ್ತೆ SP ಕಾಲೇಜ್ ಹೋಗ್ಬೇಕಾಯ್ತು ನಮ್ಗೆ. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ವಿ ನಾವು, ಸೋಷಿಯಲ್ ಕಾಂಟ್ರಿಬ್ಯೂಷನ್ ಆಗಿದೆ. ಅದು ನಿಮ್ಮ ತಂದೆಯಿಂದ ಬಂದಿರೋದು ಅಲ್ವಾ? ಎಸ್ ಸರ್, ನೀವು RSS ನಲ್ಲಿ ಶಾಖೆಗೆ ಹೋಗೋದ್ರಿಂದ ಜೀವನದಲ್ಲಿ ಶಿಸ್ತು ಅನ್ನೋದು ಅದು ಅಳವಡಿಸ್ಕೊಂಡಿದ್ರೆ ಅಂತ ಅನ್ಕೋತೀನಿ ಅಲ್ವಾ? ಸೊ ಅಲ್ಲಿಂದಾನೆ 8th ಸ್ಟ್ಯಾಂಡರ್ಡ್ ಅಡ್ಮಿಷನ್ ತಗೊಂಡ ನಂತರ ನನಗೆ ಏನಾದ್ರು ಆಕ್ಟಿವಿಟೀಸ್ ಇರಬೇಕು. ನಾನು ಯಾವಾಗಲೂ ಸ್ವಲ್ಪ ಎಕ್ಸರ್ಸೈಸ್ ಬಗ್ಗೆ ಬಹಳ ಇಂಟ್ರೆಸ್ಟ್, ನನಗೆ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್. ಸ್ಪೋರ್ಟ್ಸ್ ಅಲ್ಲೇ ನಾನು NCC ನಲ್ಲಿ ಹೋದೆ, NCC ನಲ್ಲಿ ಕೆಡೆಟ್ ಆದೆ. ಅಲ್ಲಿ ಒಂದು ಶಿಸ್ತನ್ನು ಕಲ್ತೇವೆ ನಾವು. ಅಲ್ಲಿ ಡಿಸಿಪ್ಲಿನರಿ ಒಳ್ಳೆಯ ಒಂದು ಡಿಸಿಪ್ಲಿನ್ ಆಗಿ ಕಲ್ತೆ ನಾನು. 8th ನಲ್ಲಿ ಕೆಡೆಟ್ ಆದೆ, 9th ನಲ್ಲಿ ಸಾರ್ಜೆಂಟ್ ಆದೆ, 10th ನಲ್ಲಿ ಸಾಕಷ್ಟು ಕ್ಯಾಂಪ್ಗಳನ್ನು ಅಟೆಂಡ್ ಆದೆ. ಹಿಂಗಾಗ್ಬಿಟ್ಟು ಅದೊಂದು ಶಿಸ್ತು ಕಲ್ತ್ಬಿಟ್ಟೆ. ಆಮೇಲೆ ಅದೇ ಟೈಮಲ್ಲಿ ಕೂಡ ನಾನು ಇವನ್ ಸ್ಪೋರ್ಟ್ಸ್ ನಲ್ಲಿ ಅಟೆಂಡ್ ಆಗ್ತಿದ್ದೆ. ಆಮೇಲೆ ಇವನ್ RSS ಅದೇ ಸ್ಕೂಲ್ ಸೈಡ್ ನಲ್ಲಿ ಕಂಪೌಂಡ್ ನಲ್ಲಿ ಒಂದು RSS ಶಾಖಾ ನಡೀತಿತ್ತು. ಆ ಟೈಮಲ್ಲಿ ನಾನು ಸ್ಕೂಲಿಂದ ಮನೆಗೆ ಹೋಗ್ಬಿಟ್ಟು ಮತ್ತೆ ರೆಡಿಯಾಗಿ ಹಾಫ್ ಪ್ಯಾಂಟು, ಕಾಕಿ ಹಾಫ್ ಪ್ಯಾಂಟ್, ವೈಟ್ ಶರ್ಟ್ ಹಾಕೊಂಡು, ಲಾಠಿ ಹಿಡ್ಕೊಂಡು, ಕ್ಯಾಪ್ ಹಾಕೊಂಡು ನಾನು RSS ಅಟೆಂಡ್ ಆಗ್ತಿದ್ದೆ ಶಾಖಕ್ಕೆ. ಪಾಲಿಟಿಕ್ಸ್ ಅಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ರು ಅವಾಗ? ಹೌದು, ಪಾಲಿಟಿಕ್ಸ್ ಇಲ್ಲ, ಅದು ಒಂದು ಶಾಖಾ ಅಂತ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಅಲ್ಲ, ಅದು ಓಕೆ. ಅದ್ರ ಜೊತೆಗೆ ಯಾವ್ದಾದ್ರು ಲೀಡರ್ನ ಫಾಲೋ ಮಾಡ್ತಿದ್ರ ಅಂತ? ಇಲ್ಲ, ಆ ಸ್ಕೂಲ್ ಪೀರಿಯಡ್ ನಲ್ಲಿ, ಹೈಸ್ಕೂಲ್ ಪೀರಿಯಡ್ ನಲ್ಲಿ ಲೀಡರ್ಸ್ ಏನು ಇರ್ಲಿಲ್ಲ. ಅಲ್ಲಿ ಏನಾಯ್ತು, ಶಾಖಾ ಅಂದ್ರೆ ಆಟ ಪಾಠ, ಶಿಸ್ತು, ಲಾಠಿ ಯಾವ ರೀತಿ ಲಾಠಿನಿಂದ ನಾವು ಹೊಡಿಬೇಕು, ತಲವಾರು ಲಾಠಿ ಕಲ್ತಿದ್ದ RSS ನಲ್ಲಿ ನಾವು. ಆಮೇಲೆ RSS ಬಗ್ಗೆ ನಮ್ಗೆ ಬಹಳ ಅಭಿಮಾನ, ಗೌರವ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ನನಗೆ ಬಹಳ ಇಂಟ್ರೆಸ್ಟ್ ಅಲ್ವಾ. ಆಮೇಲೆ ಅವಾಗ ಒಂದು ಸಂಗೀತ ಹಾಡಿಸ್ತಿದ್ದು, ಅಪನಾ ಧರತಿ, ಅಪನಾ ಅಂಬರ್, ಅಪನಾ ಹಿಂದೂಸ್ತಾನ್ ಅಂತ ತಿಳ್ಕೊಂಡು ಹಾಡಾಡ್ತಿದ್ದೆ. ಬಹಳ ಖುಷಿ ಪಡ್ತಿದ್ದೆ ನಾನು. ಹಿಂಗಾಗಿ ಆ ಒಂದು ಪೀರಿಯಡ್ ನಲ್ಲಿ, ಹೈಸ್ಕೂಲ್ ಪೀರಿಯಡ್ ನಲ್ಲಿ ಕೂಡ RSS ಶಾಖಾ, ಆಮೇಲೆ NCC, ಸ್ಪೋರ್ಟ್ಸ್ ಅದರಲ್ಲಿ ಇನ್ವಾಲ್ವ್ ಇರ್ತಿದ್ದೆ ನಾನು. ಸ್ಪೋರ್ಟ್ಸ್ ಅಲ್ಲಿ ಕೂಡ ಆಕ್ಟಿವ್ ಆಗಿದೆ. ಸ್ಪೋರ್ಟ್ಸ್ ಅಲ್ಲಿ ನಾನು ಒಳ್ಳೆ ರನ್ನರ್, ಲಾಂಗ್ ರನ್ನರ್, ಶಾರ್ಟ್ ರನ್ನರ್, ಹಿಂಗೆಲ್ಲ ಕಬಡ್ಡಿ ಅದೆಲ್ಲ ಆಟ ಆಡ್ತಿದ್ದೆ. ಸೂಪರ್. ಸರ್, ನೀವು LLB ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರೆ? ವಕೀಲ ವೃತ್ತಿಯನ್ನೇ ಯಾಕೆ ಆರಿಸ್ಕೊಂಡಿರುತ್ತೆ ನಿಮ್ಗೆ? ಅದಕ್ಕೆ ಪ್ರೇರಣೆ ಯಾರಿಂದ ಬಂದಿರೋದು? ಸೊ ಅದೇನಾಯ್ತಂದ್ರೆ, ನಾನು SSLC ಆದ ನಂತರ ಹೈಸ್ಕೂಲಲ್ಲಿ ಕಲಿಯೋ ಟೈಮಲ್ಲಿ ನಾನು ನನ್ನ ಮೈಂಡ್ನಲ್ಲಿ ಏನಿತ್ತಂದ್ರೆ, ಏನಾದರೂ ಒಂದು ಸೇವೆ ಮಾಡಬೇಕು, ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು ಅಂದ್ಕೊಂಡು ನಾನು ಮಿಲಿಟರಿನಲ್ಲಿ ಹೋಗ್ಬೇಕಂತ ಪ್ಲಾನ್ ಹಾಕಿದೆ.
ಸೈನಿಕ ಬಟ್ ಇವತ್ತು ನೋಡಿ ಜನರಲ್ ಕಾಣ್ತೀರಾ ಸೈನಿಕ ಸೇವೆ ಮಾಡಬೇಕು ಮಾಡ್ಬೇಕು ಅನ್ನೋದು. ಓಕೆ. ಬಟ್ ಲಕ್ಕೀಲಿ ಏನ್ ಮಾಡಿದೆ, ಒಂದು IB ನಲ್ಲಿ ಸೆಲೆಕ್ಷನ್ ಕಮಿಟಿ ಬಂತಲ್ಲಿ, ಎಲ್ಲ ಸರ್ದಾರ್ಜಿಗಳು ಎಲ್ಲ ಬಂದಿದ್ರು. ನಾನು ಸುಮ್ಮನೆ ಹೋಗೋಣ ಅಂತ ಹೋದೆ. ನಾನು ಸ್ಪೋರ್ಟ್ಸ್ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡು ಹೋದಾಗ ಆಮೇಲೆ ಪ್ರಾಕ್ಟಿಕಲ್ ಆಗಿ ಅದು ರನ್ನಿಂಗು ಜಂಪಿಂಗು ಎಲ್ಲ ಮಾಡಿಸಿದ್ರು. ಅದರಲ್ಲಿ ಫಿಸಿಕಲ್ ಫಿಟ್ನೆಸ್ ಎಲ್ಲ ನೋಡ್ಬಿಟ್ಟು ನಾನು ಸೆಲೆಕ್ಷನ್ ಕೂಡ ಮಾಡಿದ್ರು ಮಿಲಿಟರಿನಲ್ಲಿ. ಸೆಲೆಕ್ಷನ್ ಮಾಡಿ ನಿಮ್ಮ ವಯಸ್ಸು ಏನಿತ್ತು ಅವಾಗ? ಅವಾಗ ನೋಡಿ ಸರ್ 16-17. ಓಕೆ, ಅಷ್ಟೇ. ಅದೇ SSLC ಮುಗಿಸಿದ್ರು. SSLC ಮುಗಿಸಿದ್ದು. ಅದಾದಾಗ ಹೋಗಿ ಸೆಲೆಕ್ಷನ್ ಆಯ್ತು ಅಂತ ತಗೊಂಡು ಈ ಪೇರೆಂಟ್ಸ್ ಒಂದು ಒಪಿನಿಯನ್ ಬೇಕಾಗಿತ್ತು. ಹೋದ ನಂತರ ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ, ಇಲ್ಲಿಲ್ಲ ಬೇಡ. ಅದು ಅವರು ಒಂದು ಹಳೆಯ ವಿಚಾರ, ಇಲ್ಲಿಲ್ಲ ಮಿಲಿಟರಿನಲ್ಲಿ ಹೋಗೋದು ಬೇಡ ಅಂತ ತಿಳ್ಕೊಂಡು ನಂತರ ಅದು ಕ್ಯಾನ್ಸಲ್ ಮಾಡಿದೆವು. ನಮ್ಮ ಫಾದರ್ ಏನ್ ಮಾಡಿದ್ರು, ಇಲ್ಲ ನೀನು ಪೊಲೀಸ್ ಆಫೀಸರ್ಸ್ ಆಗು, ಈಗ ಸದ್ಯ ಇದು ಬೇಡ ಮಿಲಿಟರಿನಲ್ಲಿ ಅಂತ ತಿಳ್ಕೊಂಡು ಒಂದು ಅವಕಾಶ ಅದು ಇದೆ ಅಲ್ಲ, ಡಿಗ್ರಿ ಆದ ನಂತರ ಮುಂದೆ ಮಾಡಬಹುದು, ಅಮೀನ್ ಸಾಬ್ ಆಗ್ಬೋದು ಅಂತ. ಅವಾಗ ಅಮೀನ್ ಸಾಬ್ ಅಂತಿದ್ರು ಆ ಟೈಮ್. PSI ಅಂದ್ರೆ ಅಮೀನ್ ಸಾಬ್. ಒಂದು ಕರೆ ಬರ್ತಿದೆ, ಮಾತಾಡೋಣ. ನಮಸ್ಕಾರ, ಯಾರು ಮಾತಾಡೋದು? ತಮ್ಮ ಹೆಸರು? ನಮಸ್ಕಾರ ಮಲಯ ಅವರೇ, ನಮ್ಮೊಂದಿಗೆ ಇವತ್ತು ಜಗದೀಶ್ ಅವರಿದ್ದಾರೆ, ಮಾತಾಡಿ ಸರ್. ಮಾತಾಡಿ ಹೇಳ್ರಿ ಮಲ್ಲಯ್ಯ ಸ್ವಾಮಿ ಅವರೇ, ತುಂಬಾ ಸಂತೋಷ. ಫೋನ್ ಮಾಡಿದ್ದೆ, ಅದಕ್ಕೆ ಏನು ಹೇಳ್ಬೋದು. ಅದೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸರ್? ಚಾನಲ್ ನೋಡ್ತಾ ಇದ್ದೀರಾ? ವೀಕ್ಷಣೆ ಮಾಡ್ತಿದ್ದೀರಾ? ವೀಕ್ಷಣೆ ಮಾಡ್ತಿದ್ದೀರಾ? ನಮ್ಮ ಚಾನಲ್ ನೋಡ್ತಾ ಇದ್ದೀರಾ? ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ LLB ಚೂಸ್ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ತಂದೆಯವ್ರು ಏನ್ ಮಾಡಿದ್ರು, PSI ಆಗ್ಬಹುದು, ಅಮೀನ್ ಸಾಬ್ ಆಗ್ಬಹುದು ಅಂತ ಹೇಳಿದ್ರು. ಸರಿ ಅಂತ ಲಕ್ಕಿಲಿ ಅಮೀನ್ ಸಾಬ್ ಅಂತ ಆ ಟೈಮ್ PSI ಅಂತ ಹೇಳ್ತಿರ್ಲಿಲ್ಲ. ಸರಿ ಪರವಾಗಿಲ್ಲ ಅಂತ ತಿಳ್ಕೊಂಡು ಗ್ರಾಜುಯೇಷನ್ ಮುಗಿತ್ತು ನಂದು, BCom SP ಕಾಮರ್ಸ್ ನಲ್ಲಿ. ಅಲ್ಲಿಗೆ ಅಡ್ಮಿಷನ್ ತಗೊಂಡೆವು. ತಗೊಂಡ್ಬಿಟ್ಟು ಅಲ್ಲಿ NCC ನಲ್ಲಿ ಕ್ಯಾಡೆಟ್ ಅದೇ, ಅಂಡರ್ ಆಫೀಸರ್ ಅದೇ, ಸೀನಿಯರ್ ಅಂಡರ್ ಆಫೀಸರ್ ಆಗಿ ಕೂಡ ಕೆಲಸ ಮಾಡಿದೆ ಅಲ್ಲಿ. NCC ನಲ್ಲಿ ಇಂಟ್ರೆಸ್ಟ್ ನಮಗೆ. ಅದಾದ ನಂತರ BCom ಪಾಸ್ ಆದ ನಂತರ PSI ಇಂಟರ್ವ್ಯೂ ಬಂತು. ರಿಟರ್ನ್ ಟೆಸ್ಟ್ ಕೂಡ ಬೆಂಗಳೂರಿನಲ್ಲಿ ನಾನು ಬರ್ದೆ. ರಿಟರ್ನ್ ಟೆಸ್ಟ್ ಪಾಸ್ ಆದೆ PSI. ಓರಲ್ ಟೆಸ್ಟ್ ನಲ್ಲಿ ಕೆಲವು ಇದ್ರ ಕಮಿಟಿನಲ್ಲಿ ಪರಿಚಯ ಇತ್ತು, ಏನಾಯ್ತು ಅದು ಸರಿ ಮಾಡೋಣ ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ಫಾದರ್ ಏನ್ ಮಾಡಿದ್ರು, ಇಲ್ಲಿಲ್ಲ ಅದು ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಸ್ವಲ್ಪ ಎಲ್ಲ ಬೇರೆ ಬೇರೆ ಚಟಗಳು ಬಂದ್ಬಿಡ್ತಾವೆ, ಬೇಡ ಅಂತ ಅವಾಯ್ಡ್ ಮಾಡಿದ್ರು ನಮ್ಮ ಫಾದರ್. ಆ ನಂತರ ಮುಂದೆ ನೀವು ವಕೀಲ ಆಗ್ಬೇಕು ಅಂತ ಹೇಳಿದೆ. ನಾವು ಚಟಗಳು ಬರ್ಬೇಕಂದ್ರೆ ಯಾವ ಡಿಪಾರ್ಟ್ಮೆಂಟ್ ಹೋದ್ರು ಅದು ಬರ್ಬೇಕಂತ ಬಂದೇ ಬರುತ್ತೆ. ಅವ್ರ ಮೈಂಡ್ ಅಲ್ಲಿ ಏನಿದೆ, ಡಿಪಾರ್ಟ್ಮೆಂಟ್ ಅಂದ್ರೆ ಅದೇನೋ ಅಭ್ಯಾಸ, ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಹಿಂಗೆಲ್ಲ ಬರುತ್ತೆ, ಇದೆಲ್ಲ ಬೇಡ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಒಳ್ಳೆ ಒಂದು ವಕೀಲ ಆಗಟ್ಟಿಗೆ ಅಂತ ತಿಳ್ಕೊಂಡು ಅವ್ರ ತಲೆಗೆ ಹಾಕ್ಬಿಟ್ರು. ಫಾದರ್ದು ಪ್ಲಾನಿಂಗ್. ಅದಾದ ನಂತರ ನಾವು ಸರಿ ಪರವಾಗಿಲ್ಲ ಮಾಡೋಣ ತಗೊಳ್ಳಿ ಅವ್ರ ಬಗ್ಗೆ ನಿಮ್ಮ ತಂದೆ ಪ್ರೇರಣೆ ಪ್ರೇರಣೆ ಇಟ್ಕೊಂಡು ಸರಿ ನಾನು LLB ಮಾಡಿದೆ. LLB ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಕೂಡ BCom ಆದ ನಂತರ ನಾನು LLB ಅಡ್ಮಿಷನ್ ತಗೋಬೇಕಾದ್ರೆ ಆ ಟೈಮಲ್ಲಿ ಸ್ವಲ್ಪ ಬೇರೆ ಬೇರೆ ಕೇಸಸ್ಗಳಿದ್ವು. ನಮ್ದು ಕೇಸಸ್ ಮೀನ್ಸ್ ಅದು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಇತ್ತು. ನಮ್ಮ ಫಾದರ್ ಅವರೆಲ್ಲ ಪಾಪ ಆಗ್ಲಿಲ್ಲ, ಅದೆಲ್ಲ ಮನಿ ಜವಾಬ್ದಾರಿ. ನಾನು PUC ಫಸ್ಟ್ ಇಯರ್ ಇಂದ ನಾನು ಮನಿ ಜವಾಬ್ದಾರಿ ತಗೊಂಡಿದ್ದೆ. ನಾನು ಏನೇ ತೊಂದರೆ ಆದ್ರೂ ಕೂಡ ಸಪೋರ್ಟಿವ್ ಆಗಿ ನಮ್ಮ ಫಾದರ್ಗೆ ನಾನು ಸಪೋರ್ಟ್ ಮಾಡ್ತಿದ್ದೆ. ಇರೋದ್ರಿಂದ ಲ್ಯಾಂಡ್ ಡಿಸ್ಪ್ಯೂಟ್ ಇದ್ದು ನಾನು ಫೈಟ್ ಮಾಡ್ಕೊಂಡು ಏನೇನೋ ತಿರ್ಕೊಂಡು ಏನೇನೋ ಮಾಡ್ದೇವು. ಅದು ಗದ್ದಲ ಮೀನ್ಸ್ ನಾನು ಹೋರಾಟದ ಮನುಷ್ಯ. ಇವತ್ತಿನ ಚಾಲೆಂಜ್ ಕೆಲಸ ಮಾಡ್ಬೇಕಂತಂದ್ರೆ ಮಾಡೋದು. ಅದಕ್ಕೆ LLB ಮಾಡಿಕೊಂಡು LLB ಜೊತೆಗೆ ಕೆಲವು ಹೋರಾಟ, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅದೆಲ್ಲ ಏನೇನೋ ಗದ್ದಲು ಮಾಡಿ ಫಾಲೋ ಅಪ್ ಮಾಡಿ ಐಡಿಯಾಸ್ ಪ್ರಕಾರ ತಗೊಂಡು ಅದೆಲ್ಲ. ಇನ್ನೂ ನಾನು ಸ್ಟೂಡೆಂಟ್ ಇದ್ದಾಗ ಕೂಡ ನಾನು ಕೋರ್ಟ್ ಮೆಟ್ಲಿ ಹತ್ಬೇಕಾಯ್ತು ನಮ್ಗೆ. ಲ್ಯಾಂಡ್ ಡಿಸ್ಪ್ಯೂಟ್ ಅದು ಮಾಡ್ಕೊಂಡು ಆಮೇಲೆ LLB ಮುಗಿಸ್ಕೊಂಡೆ. ಆ LLBಕ್ಕಿಂತ ಮುಂಚೆ ನಾನು BCom ಆದ ನಂತರ ಪ್ರಾಕ್ಟೀಸ್ ಚಾಲು ಮಾಡಿದೆ. ಏನ್ ಪ್ರಾಕ್ಟೀಸ್ ಅಂದ್ರೆ ಸೆಲ್ ಟ್ಯಾಕ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಅಂತೇಳಿ.
ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್. ಈ ಬಿಕಾಮ್ ಆದವರಿಗೆ ಅದೊಂದು ಒಳ್ಳೆ ಸ್ಕೋಪ್ ಇದೆ. ಬಿಕಾಮ್ ಆದವರಿಗೆ STP ಅಂತಂದ್ರೆ ಸೇಲ್ ಟ್ಯಾಕ್ಸ್ ಪ್ರಾಕ್ಟೀಷನರ್, STP, ಇನ್ಕಮ್ ಟ್ಯಾಕ್ಸ್ ಪ್ರಾಕ್ಟೀಷನರ್. ಆ ಡಿಪಾರ್ಟ್ಮೆಂಟ್ ಎರಡೂ ಬೇರೆ ಇದೆ. ಸೇಲ್ ಟ್ಯಾಕ್ಸ್ ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿ ಎನ್ರೋಲ್ ಮಾಡಿಸ್ಬೇಕು. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಎರಡೂ ಕಡೆ ರಿಜಿಸ್ಟ್ರೇಷನ್ ಮಾಡಿ ನಾನು ಆಫೀಸ್ ಪ್ರಾಕ್ಟೀಸ್ ಚಾಲೂ ಮಾಡ್ತೇನೆ ನಾನು ಆ ಟೈಮ್. ಆಫ್ಟರ್ ಪ್ರಾಕ್ಟೀಸ್ ಚಾಲೂ ಮಾಡಿದ ನಂತರ ಆಮೇಲೆ LLB ಇತ್ತು, ಮಧ್ಯದಲ್ಲಿ ಗ್ಯಾಪ್ ಆಯ್ತು. ಗ್ಯಾಪ್ ಆದ ನಂತರ ಮತ್ತೆ ಅದು LLB ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಮಹಾರಾಷ್ಟ್ರನಲ್ಲಿ ಒಂದು GDC ಅಂತ ಕೋರ್ಸ್ ಇತ್ತು. ಅದು ಆಕ್ಚುಲಿ LLB ಮಾಡಬೇಕಾದ್ರೆ ದಯಾನಂದ ಲಾ ಕಾಲೇಜ್ ನಲ್ಲಿ ಮಾಡಿದೆ ನಾನು, ಕೊಲ್ಲಾಪುರ ಯೂನಿವರ್ಸಿಟಿ. ಇಲ್ಲಿ ಗ್ಯಾಪ್ ಮಾಡಿದೆ ಯಾಕಂದ್ರೆ 3 ವರ್ಷ ಮಧ್ಯದಲ್ಲಿ ಬಿಟ್ಟೆ ನಾನು. 3 ವರ್ಷ ಬಿಟ್ಟ ನಂತರ ಮತ್ತೆ ಕಂಟಿನ್ಯೂ ಮಾಡೋದು ಬೇಡ ಇಲ್ಲ ಅಂತ ತಿಳ್ಕೊಂಡು ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯ್ತು. ಅಲ್ಲೇ ಶೋಲಾಪುರ ಸೈಟ್ ನಮಗೆ ಶೋಲಾಪುರ್ನಲ್ಲಿ ದಯಾನಂದ ಲಾ ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೊಂಡು ಕೊಲ್ಲಾಪುರ ಯೂನಿವರ್ಸಿಟಿ, ಆ ಕೊಲ್ಲಾಪುರ ಯೂನಿವರ್ಸಿಟಿನಲ್ಲಿ ನಾನು LLB ಮುಗಿಸ್ಕೊಂಡೆ. ಅಲ್ಲಿ ಮುಗಿಸಿದ್ರಿ? ಎಸ್. ಅದು ಮುಗಿದ ನಂತರ ಒಂದು GDCA ಕೋರ್ಸ್ ಅಂತ ಒಬ್ಬರು ಹೇಳಿದ್ರು ನನಗೆ ಮಹಾರಾಷ್ಟ್ರದಲ್ಲಿ. GDCA ಅಂದ್ರೆ ಗವರ್ಮೆಂಟ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಅಪ್ರೆಂಟಿಸ್ಶಿಪ್ ಬೋರ್ಡ್ ಅಂತ ಇದೆ. ಅಡಿಟರ್ಗೆ ಬಹಳ ರೆಸ್ಪೆಕ್ಟ್ ಇದೆ, ಇಲ್ಲಿ ಬಹಳ ವ್ಯಾಲ್ಯೂ ಇದೆ ಮಹಾರಾಷ್ಟ್ರನಲ್ಲಿ. ದಯಮಾಡಿ ನೀವು ಮಾಡ್ರಿ ಅಂತ ತಿಳ್ಕೊಂಡು ನನಗೆ ಯಾರೋ ಅಡ್ವೈಸ್ ಮಾಡಿದ್ರು. ಸರಿ ಅಂತ ತಿಳ್ಕೊಂಡು ಅದು ಒಂದು ವರ್ಷದ ಕೋರ್ಸು. ಅದು GDCA ಮಾಡ್ಕೊಂಡು ಅಲ್ಲಿ ನಾನು ಮಹಾರಾಷ್ಟ್ರ ಗವರ್ಮೆಂಟ್ ನಲ್ಲಿ ಆಸ್ ಎ ಅಡಿಟರ್ ಅಂತ ಕೂಡ 2 ವರ್ಷ ಇದ್ದೆ ನಾನು. ಅಲ್ಲೂ 2 years. ಆ ಮಧ್ಯದಲ್ಲಿ ಯಾಕೆ ಗ್ಯಾಪ್ ಆಯ್ತು ಅಂದ್ರೆ ನಮ್ಮ ಕಾಂಗ್ರೆಸ್ ಬಿದ್ದೋಗ್ಬಿಟ್ಟಿತ್ತು. ಆ ಗ್ಯಾಪಿನಲ್ಲಿ ನಾನು ಏನು ಮಾಡಿದೆ, ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸಾಮಾಜಿಕ, ಸೋಷಿಯಲಿ, ಪ್ರೊಫೆಷನಲಿ, ಪೊಲಿಟಿಕಲಿ 3 ಫೀಲ್ಡ್ ನಲ್ಲಿ ಇನ್ವಾಲ್ವೇಷನ್ ನಮ್ದು ಇರೋದ್ರಿಂದ ಅದು ಸ್ವಲ್ಪ ಅಟ್ಯಾಚ್ಮೆಂಟ್ ಏನ್ ಮಾಡಿಬಿಟ್ಟೆ. ಅಲ್ಲಿ ಅಡಿಟರ್ ಅಂತ ನಾನು ಪ್ರತಿ ಸಂಡೇ ಅಲ್ಲಿ ಹೋಗ್ತಿದ್ದೆ ನಾನು. ಸ್ಯಾಟರ್ಡೆ, ಸಂಡೇ ಅಥವಾ ಮಂಡೇ ಹಿಂಗೆ ಹೋಗ್ಬಿಟ್ಟು 2 ವರ್ಷ ಅಲ್ಲಿ ಅಡಿಟರ್ ಅಂತ ಮಹಾರಾಷ್ಟ್ರ. ಒಟ್ಟಿಗೆ ನಾನು ಟೈಮ್ ನನ್ನ ಜೀವನದಲ್ಲಿ ಟೈಮ್ ವೇಸ್ಟ್ ಅನ್ನೋದು ಗೊತ್ತಿಲ್ಲ ನನಗೆ. ಮಾಡಿಲ್ಲ ನೀವು? ಎಸ್. ಟೈಮ್ ಪಾಸ್ ಮಾಡ್ತಾರೆ ಎಷ್ಟೋ ಜನ, ಪಾಸ್ ಅನ್ನೋದು ಗೊತ್ತೇ ಇಲ್ಲ ನಮಗೆ. ಟೈಮ್ ವೇಸ್ಟ್ ಅಂತೂ ಮಾಡೇ ಇಲ್ಲ. ಇಡೀ ಜೀವನದಲ್ಲಿ ನಮ್ಗೆ ಒಂದು ಹೆಮ್ಮೆ ಖುಷಿ ಅಂತಂದ್ರೆ ಯಾವುದೇ ರೀತಿಯಿಂದ ಟೈಮ್ ವ್ಯರ್ಥ ಕಳೆದಿಲ್ಲ ನಾನು, ಸಮಯ ವ್ಯರ್ಥ ಹೋಗಿಲ್ಲ ಅಂತ ನಮಗೊಂದು ಹೋಗಿಲ್ಲ. ಯಾಕಂದ್ರೆ ಆ ಶಿಸ್ತಲ್ಲಿ ತಾವು ಬೆಳೆದಿದ್ದು. ನಿಜವಾಗಿ ಅಲ್ಲ, NSS ಆಗಲಿ ಅಥವಾ RSS ಆಗಲಿ, ಇದೆಲ್ಲ ನಾವು ಶಿಸ್ತು ಕೊಡ್ತಾನೆ ಬಂದಿದ್ದೀವಿ ನಿಮಗೆ ಅಲ್ವಾ? ಮತ್ತೆ ಎಲ್ಲ ಕಷ್ಟಗಳ ದಿನಗಳು ನೋಡ್ತಾನೆ ಬಂದಿದ್ದೀರಾ ಅಲ್ಲ? ನೀವು ಕಾಲೇಜ್ ಹೋಗೋ ಡೇಸಲ್ಲೇ ತಾವು ಕೋರ್ಟನ್ನ ಹತ್ಕೊಂಡು ಬಂದಿರೋದಕ್ಕೆ ಎಲ್ಲ ದಿನಗಳಿದ್ದಾವೆ. ಸೊ ಸರ್, ನೀವು ಮದುವೆ ನಂತರ ನಿಮ್ಮ ಪತ್ನಿಗೆ ಉನ್ನತ ಶಿಕ್ಷಣ ಕೊಡಿಸಿದ್ದೀರ ಅಂತ ನಾವು ಕೇಳ್ಪಟ್ವಿ. ಸೊ ನಮ್ಮ ವೀಕ್ಷಕರು ಅದರ ಬಗ್ಗೆ ತಿಳಿಸ್ತೀರಾ? ನಿಜವಾಗ್ಲೂ ಎಸ್. ನಾನು 1982ನಲ್ಲಿ ಮ್ಯಾರೇಜ್ ಆಯಿತು. 31st May 1982. ಓಕೆ. ಏಜ್ ನಮ್ದು ಏಜ್ 22 ಕಂಪ್ಲೀಟ್ ಆಗಿತ್ತು. ನಮ್ಮ ಮಿಸಸ್ BA ಫೈನಲ್ ಮುಗಿದಿತ್ತು. ಜಸ್ಟ್ ಅದೇ ರಿಸಲ್ಟ್ ಬಂತು. ಬಂದ ನಂತರ ಅವ್ರಿಗೆ ಕೇಳಿದೆ ನಾನು, ಮುಂದೆ ಫರ್ದರ್ ಎಜುಕೇಶನ್ ಮಾಡ್ತೇವೆ ಅಂತ ತಿಳ್ಕೊಂಡು. ಇಲ್ಲ, ಮಾಡ್ತೀನಿ, ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೀನಿ. ನಾನು ಮತ್ತೆ ಗುಲ್ಬರ್ಗಾ ಯೂನಿವರ್ಸಿಟಿ ಆಗಿತ್ತು, ಅಲ್ಲಿ ಯೂನಿವರ್ಸಿಟಿನಲ್ಲಿ ನಾನು MA ಅಡ್ಮಿಷನ್ ಕೊಡಿಸಿ MA ಕಂಪ್ಲೀಟ್ ಆಯಿತು. MA ಆದ ನಂತರ ಒಂದು B.Ed ಕಾಲೇಜ್, ಚಾಂದ್ B.Ed ಕಾಲೇಜ್ ಅಂತ ಒಂದು ವುಮೆನ್ಸ್ ಕಾಲೇಜ್ ಇತ್ತು. ಆ B.Ed ಮಾಡಿಸ್ಬಿಟ್ಟು MA B.Ed ಆದ ನಂತರ ಒಳ್ಳೆ ನಮ್ದೇನಿತ್ತು, ಮಹಿಳೆಯರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಈ ನಾವು ಒಂದು ಒಳ್ಳೆ ನೌಕರಿ ಮಾಡಲಿ ಕೂಡ ಅಟ್ಲೀಸ್ಟ್ ಅವರು ಒಂದು ಒಳ್ಳೆ ನೌಕರಿ ಮಾಡಿದ್ರೆ ಮನೆಯನ್ನು ಒಳ್ಳೆ ರೀತಿ ನೋಡ್ಕೊಂಡು ಹೋಗ್ಬೋದು ಅಂತ ಅನ್ನೋದು ಒಂದು ಪ್ಲಾನಿಂಗ್. ನಾನು ಇದು ಹೈಸ್ಕೂಲ್ ನಲ್ಲಿ ವಿಚಾರ ಮಾಡ್ತಿದ್ದೆ ನಾನು ಅವಾಗಲೇ. ನಿಮ್ಮ ಥಾಟ್ಸ್ ಅವಾಗಿಂದನೇ? ಎಸ್, ಇಟ್ ಇಸ್ ಬೇಸ್ ಆಫ್ ಗಾಡ್. ನಾನು ಏನು ಅನ್ಕೊಂಡಿದ್ದೀನಿ ದೇವರಾದ ಅವಕಾಶ ಮಾಡಿ ಅದು ಮಾಡ್ತಾ ಹೋಗ್ತಾ ಬಂದಿದೆ. ಬಿಕಾಸ್ ಆಫ್ ಯುವರ್ ಪಾಸಿಟಿವ್ ಮೈಂಡ್. ರಿಯಲಿ ಅದು ಇರುತ್ತೆ, ಅದು ಬಹಳ ಕೌಂಟ್ ಆಗುತ್ತೆ. ಬಿಕಾಸ್ ನೀವು ಅದು ಆ ಒಂದು ಚಾಲೆಂಜಿಂಗ್ ಅಲ್ಲೇ ನೀವು ಜೀವನ ಕಳೀತಾ ಬಂದಿದ್ದೀರಿ. ಆಮೇಲೆ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ಸಪೋರ್ಟಿವ್ ಮಾಡಬೇಕು, ಸಪೋರ್ಟ್ ಆಗಬೇಕು, ಒಳ್ಳೆ ನಮ್ಮ ಹೆಸರನ್ನು ಒಳ್ಳೆ ರೀತಿಯಲ್ಲಿ ಕರಿಬೇಕು, ಅವ್ರ ಹೆಮ್ಮೆ ಪಡಬೇಕು. ಆ ವಿಚಾರ ಇಟ್ಕೊಂಡು ಮಾದರಿ ಆಗ್ಬೇಕಂತ. ನಿಜವಾಗ್ಲೂ ಅವರಿಗೆ ಲೆಕ್ಚರ್ ಅಂತ ಮಾಡಿದೆ, ಉಪನ್ಯಾಸಕರು ಅಂತ. ಉಪನ್ಯಾಸಕರಿಗೆ ಅಪಾಯಿಂಟ್ಮೆಂಟ್ ಕೊಡಿಸಿ ಮಾಡಿ ಅದಕ್ಕೂ ಕೂಡ ಬಹಳಷ್ಟು ಆಫೀಸಲ್ಲಿ ಹೋರಾಟ ಮಾಡಿ ಒಳ್ಳೆ ರೀತಿಯಿಂದ ಮಾಡಿಸ್ದೆವು. ಅವರು ಕಂಪ್ಲೀಟ್ ಮುಗಿಸ್ತಾರೆ. ಮನೆಗೆ ಯಾವುದು ತೊಂದರೆ ಆಗಲಿಲ್ಲ. ನನಗೆ ಯಾವ್ದು ತೊಂದರೆ ಆಗಲಿಲ್ಲ. ಇಬ್ಬರು ಮಕ್ಕಳು ನಮಗೆ, ಮಗ ಮಗಳು. ನಿಮ್ಮ ಮನೆ ನೋಡ್ಕೊಂಡು ಹೋಗ್ಬೇಕು. ನಾವು ಸ್ವಲ್ಪ ಫ್ರೀ ಆಗಿರೋರು, ನಾವು ಸ್ವಲ್ಪ ಪ್ರೊಫೆಷನಲಿ, ಪೊಲಿಟಿಕಲಿ, ಸೋಷಿಯಲಿ 3 ಫೀಲ್ಡ್ ಇರೋದ್ರಿಂದ ನಮ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ನನ್ನ ಕೆಲಸದಲ್ಲೇ ನಾನು ಇರ್ತಿದ್ದೆ. ಅವರೆಲ್ಲ ಕಾರ್ಯಕ್ರಮಗಳು ನೋಡ್ಕೊಂಡು ಪೇಪರಲ್ಲಿ, ಟಿವಿನಲ್ಲೇ ನೋಡ್ತಿದ್ರು. ಬಟ್ ನಾನು ಹೇಳೋ ಪ್ರವೃತ್ತಿ ಇರಲಿಲ್ಲ. ಲಿಟ್ರಲಿ ಮೀಟ್ ಆಗೋದು ಕಷ್ಟ ಆಗ್ತಿತ್ತು. ಅದು ಏನಾಗ್ಬಿಡ್ತಿತ್ತು ಅವ್ರಿಗೆ, ನನಗೆ ಹೆಚ್ಚಿಗೆ ಹೇಳೋದು ಅಭ್ಯಾಸ ಇರಲಿಲ್ಲ. ನಂದು ದೊಡ್ಡಷ್ಟು ಕೇಳ್ತಕ್ಕಂಥ ವ್ಯವಸ್ಥೆ ಬಹಳ ಕಡಿಮೆ ಇದೆ, ಗೊತ್ತಾಗಲಿ ಅಂತ ಅನ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೆ. ಒಟ್ಟಿಗೆ ನೇಮ್ ಅಂಡ್ ಫೇಮ್ ಮಾಡಬೇಕು ಜೀವನದಲ್ಲಿ ಅಂತಕ್ಕಂಥ ಒಂದು ನಿರೀಕ್ಷೆ ಯಾವಾಗಲೂ ಇತ್ತು ನಮ್ದು. ಆ ಮಟ್ಟ ಇಟ್ಕೊಂಡು ಬಂದಿದ್ದೀವಿ. ನಾನು ಸೋಷಿಯಲ್ ಫೀಲ್ಡ್ ಅಲ್ಲಿ ಕೂಡ ನಾನು ಪೋಸ್ಟ್ ಫೋರಮ್, ಡಿಸ್ಟ್ರಿಕ್ಟ್ ಪೋಸ್ಟ್ ಫೋರಮ್ ಚೇರ್ಮನ್ ಇದ್ದೆ. 14 ವರ್ಷ ಚೇರ್ಮನ್ ಮಾಡಿದೆ. ಆಮೇಲೆ ಪೊಲಿಟಿಕಲಿ ಕೂಡ ಸಾಕಷ್ಟು. ನಿಜವಾಗ್ಲೂ ತಮ್ಮ ಪ್ರೊಫೈಲ್ ನೋಡಿದ ಮೇಲೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತು. ನಿಮ್ಮ ಒಂದು ಸಂದರ್ಶನ ಮಾಡ್ತೀವಿ ಅಂದ್ರೆ ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಧನ್ಯವಾದ. ಸೊ ಆ ರೀತಿ
ಮತ್ತೆ ತಾವು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ಕೂಡ ಭೇಟಿಯಾಗಿದ್ದೀರಿ ಅಂತ ನಾವು ಕೇಳ್ಪಟ್ವಿ. ನಿಜ. ಸೊ ಅದು ಆ ಅನುಭವ ಹೇಗಿತ್ತು? ಬಿಕಾಸ್ ಈಸ್ ಸಚ್ ಎ ಗ್ರೇಟ್ ಪರ್ಸನ್. Really, really. ಅವರಿಂದ ಎಷ್ಟು ಜನರಿಗೆ ಅವರು ಇನ್ಸ್ಪಿರೇಷನ್ ಆಗಿದ್ದಾರೆ ಅಲ್ವಾ? ಇವತ್ತಿಗೂ ನಾವು ಅವರ ಕೆಲವೊಂದು ಮಾತುಗಳನ್ನ ನಾವು ಕೇಳ್ತೀವಿ. ಸೊ ಎಷ್ಟು ಖುಷಿ ಆಗುತ್ತೆ ಅಷ್ಟು. ಅದು ಅವಕಾಶ ಅಂತಂದ್ರೆ ನಾನು ಡೆಲ್ಲಿಗೆ ಹೋದಾಗ ನಾನು ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟೆಡ್ ಆಗಿದ್ದೆ. ಓಕೆ. ಈ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿದ್ದೆ. ಅಚ್ಚಾ. ಇದ್ದಾಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದಾಗ ಸೆಂಟ್ರಲ್ ಮಿನಿಸ್ಟರ್ MP ಜೊತೆಗೆ ಹೋಗೋಣ ಅಂತ ಅವ್ರಿಗೆ ಅವಕಾಶ ಸಿಕ್ತು. ಓಕೆ. ಅಬ್ದುಲ್ ಕಲಾಂ ಜಿ, ಶ್ರೀಮಾನ್ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ, ಓಕೆ, ಮನೆಯಲ್ಲಿ ಹೋದಾಗ ಡಿಸ್ಕಷನ್ ಮಾಡ್ತಾ ಕುಂತಾಗ ನನಗೆ ಓಪನ್ ಆಗಿ ಕೇಳಿದ್ರು, आप क्या करते ಅಂತ ನಮ್ಮವ್ರನ್ನ ಹೇಳಿದ್ರು. ನಾನು ಐಸಾ ಹೇ ಅಂತ ಹೇಳಿದೆ. ನಾನು ಓಕೆ, ಐಸಾ ಹೇ ಸಾಹೇಬ್ ಜಿ, ನಿಮ್ಮ ಮಕ್ಕಳು ಎಷ್ಟು ಜನ? ಇಬ್ಬರು. लड़का क्या पढ़ रहे? PUC साइंस पढ़ रहे सर. ओके, आप BE एरोनॉटिकल पढ़ाओ ಅಂತ ನಾನು ಗೈಡ್ ಮಾಡಿದ್ರು, ಸಜೆಷನ್ ಕೊಟ್ಟರು. ಅವರು ಒಂದು ಸಜೆಷನ್ ಪ್ರಕಾರ BE and ಏರೋನಾಟಿಕಲ್ ಮಾಡಿಸಿ R&D ಮಾಡಿಸಿ. ಯಾಕಂದ್ರೆ ಅವ್ರಿಗೆ ಅದೇ ಕೋರ್ಸ್ ಮಾಡಿದ್ರಂತೆ. ಹೌದು ಹೌದು. BE ಏರೋನಾಟಿಕಲ್ ಬಹಳ ಕಷ್ಟಪಟ್ಟು ಕಲ್ತಿದ್ದಾರೆ. ಅವ್ರು ಹೇಳಿದ ನಂತರ ಓಕೆ ಸಾಕು ಕರಾಂಗೆ, ಜರೂರ್ ಕರಾಂಗೆ ಅಂತ ಹೇಳಿದ ನಂತರ ನೋಡಿ, ಮತ್ತೆ ಅಂತ ವ್ಯಕ್ತಿ ಸಜೆಷನ್ ನಿಮಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ಮತ್ತೆ ಲೈಫ್ ಒಂದು ಒಳ್ಳೇದು ಆಗ್ಬೋದು ಅಂತ ನಿರೀಕ್ಷೆ ಮಾಡಿದೆ ನಾನು ಅದೇ ಟೈಮ್ ನಲ್ಲಿ. ಸೂಪರ್. ಒಬ್ಬ ರಾಷ್ಟ್ರಪತಿ ಹೇಳ್ತಾರ ಅಂದ್ಮೇಲೆ ಒಳ್ಳೆ ಅಡ್ವೈಸ್ ಮಾಡಿದಾರೆ ಅಂದ್ರೆ ಅದು ಯಾಕೆ ನಾವು ಅನ್ವಯಿಸಬಾರ್ದು ಅಂತ ಹೇಳ್ಬಿಟ್ಟು ಅದು ಸುಮ್ಮನೆ ಬರಲ್ಲ, ಎನರ್ಜಿ ಸುಮ್ಮನೆ ಬರಲ್ಲ. ಹೇಳ್ಬೇಕಂದ್ರೆ ನಿಜವಾಗ ಅದು ಏನೋ ಇರುತ್ತೆ. ಅದು ಆದಾಗ ನಮ್ಮ ಹುಡುಗಗೆ PUC ಸೈನ್ಸ್ ಪಾಸ್ ಆದಾಗ CT ಇಂಟರ್ವ್ಯೂ ಬಂದಾಗ ಅವನಿಗೆ ಹೇಳಿದೆ, ಅಡ್ವೈಸ್ ಮಾಡಿದೆ, ನೋಡಪ್ಪ ಬೆಸ್ಟ್ ಅಂದ್ರೆ ಇಂಜಿನಿಯರ್ ಅಂತೂ ಓದ್ತಾರೆ ಎಲ್ಲ ಹುಡುಗರು. ಇಂಜಿನಿಯರ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಒಳ್ಳೆ ಬೆಲೆ ಇರುತ್ತೆ ಅಂತ. ಹೌದು ಹೌದು. ಸರಿ ಅಂತ ತಿಳ್ಕೊಂಡು ನಮ್ಮ ಹುಡುಗ ಒಪ್ಕೊಂಡ್ಬಿಟ್ಟು ಇವನ್ ಲಕ್ಕೀಲಿ ನೋಡಿ ಅದೇ ಟೈಮಲ್ಲಿ ಇದು ಇರಲಿಲ್ಲ, ಏರೋನಾಟಿಕಲ್ ಕೋರ್ಸ್ ಇರಲಿಲ್ಲ. ಅದೇ ವರ್ಷ ಸ್ಟಾರ್ಟ್ ಆಗಿತ್ತು. ಓಹೋ. ಮತ್ತು ಅದು ಲಾಸ್ಟ್ಗೆ ನಾವು ಸೆಲೆಕ್ಷನ್ ಟೈಮಲ್ಲಿ ಹೋದಾಗ ಲಾಸ್ಟ್ ಒಂದೇ ಒಂದು ಸೀಟ್ ಉಳಿದಿತ್ತು. ಓಕೆ. ಆದ್ರೂ ನಿಮಗ ಒಪ್ಕೊಂಡಿದ್ದು ಗ್ರೇಟು. ಯಾಕಂದ್ರೆ ಈಗ ನೀವು ಮೊದಲಿಂದ ನಾನು ಹೇಳ್ತಾ ಬಂದಂಗೆ ನಿಮ್ಮ ತಂದೆ ಮಾತನ್ನ ನೀವು ಯಾವುದೂ ತೆಗೆದುಹಾಕಿಲ್ಲ. ಎವ್ರಿಥಿಂಗ್ ವಾಟ್ ಆಲ್ ಹಿ ಹ್ಯಾಸ್ ಟೋಲ್ಡ್ ಯು ಹ್ಯಾವ್ ಬೀನ್ ಫಾಲೋಡ್ ಇಟ್. ಅದೇ ರೀತಿ ನಿಮ್ಮ ಮಗ ಕೂಡ ಹಿ ಹ್ಯಾಸ್ ಫಾಲೋಡ್ ಯು. ಗ್ರೇಟ್ ಫ್ಯಾಮಿಲಿ ಸರ್. ಸೊ ಆಮೇಲೆ ಅದು ಆ ಕೋರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಾ? ಕೋರ್ಸ್ ಸ್ಟಾರ್ಟ್ ಆಯ್ತು. ಓಕೆ. ಕೋರ್ಸ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಏನಂದ್ರೆ ನಾವು ಒಂಥರ ಆಧ್ಯಾತ್ಮಿಕ ಜನ, ನಾವು ಸ್ಪಿರಿಚುವಲ್. ಈ ಕೋಲಾರ್ನಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ. ಓಕೆ. ಬಿಫೋರ್ 2 days ನಾನು ಅಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ನಮ್ಮ ಅದ್ಭುತ ಟೆಂಪಲ್ ಅದು. ಹೌದು. ಅಲ್ಲಿ ಹೋಗ್ಬಿಟ್ಟು ಒಂದು ಪೂಜೆ, ಒಳ್ಳೆ ವ್ಯವಸ್ಥೆ ಪೂಜೆ ಮಾಡಿಸಿ ನಾನು ಮನುಷ್ಯನಲ್ಲಿ ಅನ್ಕೊಂಡೆ ಆ ಶಿವನ ಕೃಪಾ ಕಟಾಕ್ಷ ಇರಬೇಕು, ನಮ್ಮ ಮಗನನ್ನ ಸೀಟ್ ಸಿಗ್ಲೇಬೇಕು ಅಂತ ಅನ್ಕೊಂಡು ಒಂದು ಸಂಕಲ್ಪ ಮಾಡಿದಾಗ ಅದು ಇವನ್ ಲಿಂಗ ಕೂಡ ಸ್ಥಾಪನೆ ಮಾಡಿಸ್ತೇನೆ ನಾನು ವಿಧಿ ವಿಧಾನದ ಜೊತೆಗೆ. ಆ ಒಂದು ಕಾರ್ಯಕ್ರಮ ಇಟ್ಕೊಂಡೆ. ನಾನು ಅವತ್ತೇ ಗೊತ್ತಾಗ್ಬಿಟ್ಟು ರಿಸಲ್ಟ್ ಗೊತ್ತಾಯ್ತು, 100% ನಿಮ್ಗೆ ಸಿಗ್ತದೆ ಅಂತ ಗೊತ್ತಾಗ್ಬಿಟ್ಟು. ನನಗೆ ಪುಣ್ಯವಂತರು ನೀವು. ಅಲ್ಲಿ ಆ ಟೈಮಲ್ಲಿ ನಾವು ಅದ ಸ್ಥಾಪನೆ ಕೂಡ ಮಾಡಿದಿರಲ್ಲ, ನಿಜವಾಗ್ಲೂ ಅದು ಪುಣ್ಯ ಎಲ್ರಿಗೂ ಸಿಗಲ್ಲ. ಒಳ್ಳೆ ಅಡ್ಮಿಷನ್ ಆಯ್ತು, ಅಡ್ಮಿಷನ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿ ಅವ್ನು ಕೋರ್ಸು ಮುಗಿಸ್ದ. ಬಟ್ ಈಗ ಒಳ್ಳೆ ಜಾಬ್ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸರ್. ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ತಾವು ನಿರ್ವಹಿಸಿದ್ದೀರಾ. ಸೊ ಅವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸೊ ನಾನು ಸೋಷಿಯಲ್ ಫೀಲ್ಡ್ ನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಹೌದು. ಕೆಲಸ ಮೀನ್ಸ್ ನನಗೆ ಒಂಥರ ಹೆಮ್ಮೆ. ಒಳ್ಳೆ ಕೆಲಸ ಮಾಡಿದಾಗ ನಿಮ್ಮಿಂದ ಆಯ್ತು ಅಂತ ಒಂದು ವರ್ಡ್ ಹೇಳ್ಬಿಟ್ರೆ ಒಂದು ಲಕ್ಷ ಗಟ್ಟಲೆ ಗಳಿಸಿದೆ. ಖುಷಿ ಕೊಡುತ್ತೆ. ಹೌದು. ದುಡ್ಡು ನಾನು ಗಳಿಸಲೇ ಇಲ್ಲ, ಎಕ್ಸ್ಪೆಕ್ಟೇಷನೇ ಮಾಡಲಿಲ್ಲ ನಾನು. ನನ್ನ ಲೈಫ್ನಲ್ಲಿ ಎಂಟೈರ್ ಲೈಫ್ನಲ್ಲಿ ನಾನು ನಿರೀಕ್ಷೆ ಮಾಡಲಿಲ್ಲ, ದುಡ್ಡು ಬೇಕಂತ ಯಾರಿಗೂ ಕೇಳಿಲ್ಲ. ಬಟ್ ನಾನು ಜೀವನದಲ್ಲಿ ಇಟ್ ಹ್ಯಾಸ್ ಕಮ್ ಟು ಯು. ಅದು ಯಾವುದೋ ಒಂದು ರೂಪದಲ್ಲಿ ಬಂದಿದೆ. ಬಟ್ ಭಗವಂತ ನಮ್ಮನ್ನು ಒಳ್ಳೆ ರೀತಿ ನೋಡಿದ್ದಾನೆ. ನಾನು ಸುಮಾರು 35 ವರ್ಷದಿಂದ ಕಾರಿನಾಗ ಕುಂತು ತಿರುಗಾಡ್ತಕ್ಕಂಥ ವ್ಯವಸ್ಥೆ ದೇವ್ರು ಕೊಟ್ಟಿದ್ದಾನೆ. ಬಟ್ ಇವತ್ತಿನ ದಿವಸ ನಾವು ನೋಡ್ತಿರ್ತೀವಿ, ರಾಜಕೀಯದಲ್ಲಿ ಇದ್ರು ಕೂಡ ರಾಜಕೀಯ ದುಡ್ಡು ನನ್ಗೆ ಯಾರ ಬಳಿ ಕೇಳ್ತಿರ್ಲಿಲ್ಲ. ರಾಜಕೀಯ ಜನರಿಗೂ ನಾನು ಬಹಳ ಒಂದು ಗೌರವದಿಂದ ಕಂಡ್ರು ಕೂಡ ಅವ್ರಿಗೆ ಗೊತ್ತಿತ್ತು ಪವರ್ಫುಲ್ ಮ್ಯಾನ್ ಅಂತ. ಬಳಸ್ಕೊಂಡಿಲ್ಲ, ದುಡ್ಡಿಗೆ ಯಾರಿಗೂ ಕೇಳ್ತಿರ್ಲಿಲ್ಲ. ನಾನೇ ಸ್ವಂತ ಖರ್ಚು ಮಾಡ್ತಿದ್ದೆ. ಅದು ಬಹಳ ಮುಖ್ಯ. ಖರ್ಚು ಮಾಡಿ ನಮ್ಮ ಜೊತೆಗೆ 1 ಕಾರ್ 2 ಕಾರ್ ತಗೊಂಡು ತಿರುಗಾಡ್ತಿದ್ದು. ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ನಮ್ಮಲ್ಲಿ. ಹಂಗಾಗಿ ನಮ್ಗೆ ರಾಜಕೀಯ ಜನನು ಸಪೋರ್ಟ್ ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತು ಈಸ್ ನಾಟ್ ಎ ಆರ್ಡಿನರಿ ಮ್ಯಾನ್, ಈಸ್ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅಂತ ಅವ್ರಿಗೆ ಯಾವಾಗಲೂ ತಲೆಯಲ್ಲಿ ಇತ್ತು. ಅವ್ರು ಕೇಳ್ತಿರ್ಲಿಲ್ಲ, ನಾನು ಕೇಳ್ತಿರ್ಲಿಲ್ಲ. ಅವ್ರಿಗೆ ಗೊತ್ತು ಯಾವುದೂ ಇದು ಮಾಡ್ತಿರ್ಲಿಲ್ಲ. ಬಟ್ ಇನ್ನೊಂದು, ರಾಜಕೀಯದಲ್ಲಿ 30 ವರ್ಷ ರಾಜಕೀಯದಲ್ಲಿ ಇದ್ರೂ ಕೂಡ ಯಾವುದೂ ನಿರೀಕ್ಷೆ ಮಾಡಲಿಲ್ಲ.
Okay. ನಾನು ವೈಯಕ್ತಿಕ ಕೆಲಸ ಯಾವುದು ಮಾಡ್ಕೊಂಡಿಲ್ಲ, ನೀವು ಪರ್ಸನಲ್ ಕೆಲಸ ಯಾವ್ದು ಮಾಡ್ಕೊಡಿಲ್ಲ, ಸಾರ್ವಜನಿಕ ಕೆಲಸ ಮಾಡಿಸಿದ್ದೀನಿ. ನೀವು ಹೆಲ್ಪ್ ಮಾಡಿದ್ರೆ ಹೊರತು ನೀವು ಯಾವ್ದು ಕೆಲಸ ತಗೊಂಡಿಲ್ಲ. ಆಮೇಲೆ ಸೋಷಿಯಲಿ ವರ್ಕ್ ಕೂಡ ಸಾಕಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೆ ನಾನು ಗುಲ್ಬರ್ಗದಲ್ಲಿ. ವೆರಿ ಗುಡ್. ಇವತ್ತಿನ ದಿವಸ ನಮ್ ದುಡ್ಡು ಕೇಳಂಗಿಲ್ಲ, ಬಹಳಷ್ಟು ಕೆಲಸ ಮಾಡಿದ್ರೆ ನಮ್ಗೆ ಹೆಮ್ಮೆ ಇದೆ. ಮಾಡಿದ್ದು ನಾವು ಹೆಮ್ಮೆ ಇದೆ ನಮ್ಮ ಮನಸ್ಸಿಗೆ, ನಾವು ಇದು ಕೆಲಸಗಳು ಮಾಡಿವಲ್ಲ, ಯಾರು ಮಾಡಲಾದ ಕೆಲಸ ನಾವು ಮಾಡಿವಲ್ಲ ಅಂತ ತಿಳ್ಕೊಂಡು ನಮ್ಗೆ ಹೆಮ್ಮೆ ಇದೆ, ತೃಪ್ತಿ ಕೊಟ್ಟಿದೆ ನಿಮಗೆ ತೃಪ್ತಿ ಅಲ್ವಾ? ಎಸ್ 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 ಎಸ್. ಸರ್, ನೀವೀಗ ನಾಡು ನುಡಿ ಜಲ ನೆಲ ಹೀಗೆ ಹಲವಾರು ಹೋರಾಟದಲ್ಲಿ ಭಾಗವಹಿಸಿದ್ರಿ ಅಂತ ನಾನು ಕೇಳ್ಬಿಟ್ವಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲೆಲ್ಲಿ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀರಾ? ಸರ್, ನಾನು ವಿಲೇಜ್ನಲ್ಲಿ, ಓಕೆ, ಮಹಾರಾಷ್ಟ್ರನಲ್ಲಿ ನಾನು ಅಡಿಟರ್ ಇದ್ದಾಗ ನಾನು ವಾರಕ್ಕೊಂದ್ಸಲ 2 ಸಲ ಹೋಗ್ತಿದ್ದೆ. ಮಹಾರಾಷ್ಟ್ರದ ಅಗ್ರಿಕಲ್ಚರಿಸ್ಟ್ ಅಂದ್ರೆ ರೈತರು, ಅವ್ರ ಚಟುವಟಿಕೆಗಳು ನೋಡ್ತಿದ್ದೆವು. ಈ ರೈತಾಪಿ ಜೊತೆಗೆ ಕೃಷಿ ಜೊತೆಗೆ ವ್ಯವಹಾರ ಕೂಡ ಅವ್ರ ಕಡೆ ಇತ್ತು. ಆ ವ್ಯವಹಾರ ನೋಡ್ಬಿಟ್ಟು ಅಂದ್ರೆ ಈ ಗೋಟ್ ಫಾರ್ಮ್, ಆಮೇಲೆ ಡೈರಿ ಫಾರ್ಮ್, ಇವೆಲ್ಲ ನೋಡ್ಬಿಟ್ಟು ನನಗೆ ಬಹಳ ಖುಷಿ ತಂತು. ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ವಿಚಾರ ಇಟ್ಟು ಅಲ್ಲಿ ನಾನು ಬಂದು ಅಲ್ಲಿ ನಮ್ಮಲ್ಲಿ ಗುಲ್ಬರ್ಗನಲ್ಲಿ ನಮ್ಮ ಪ್ರಾಪರ್ ಮಂಗಲಿಯಲ್ಲಿ ಸುಮಾರು ಒಂದು 5-6 ವಿಲೇಜ್ಗಳನ್ನ ಕರೆದು ಮೀಟಿಂಗ್ ಮಾಡಿ ಡೈರಿ ಫಾರ್ಮ್ ಮಾಡ್ಬೇಕಂತಕೊಂಡು ಡಿಸೈಡ್ ಮಾಡಿ ರೈತರಿಗೆಲ್ಲ ಕೆಲವು ಸೊಸೈಟಿ, ಎಲ್ಲಾ ವಿಲೇಜ್ ನಲ್ಲಿ ಒಂದೊಂದು ಸೊಸೈಟಿ, ಟೋಟಲ್ 8 ವಿಲೇಜ್ಗಳನ್ನ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿಸಿ ಡೈರಿ ಫಾರ್ಮ್ ಓಪನ್ ಮಾಡೋಣ ಅಂತ ನಾನು ಸ್ವಂತ ಡೈರಿ ಫಾರ್ಮ್ ಡೈರಿ ಆಕಳುಗಳನ್ನ ತಂದು ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ನೋಡಿ, ಅದು ಒಂದು ಪುಣ್ಯದ ಕೆಲಸನೇ. ಎಸ್, ನಿಜವಾಗಿ ಗೋಮಾತೆನ ತಾವು ಸಾಕಿದ್ರ ಮಾಡಿಬಿಟ್ಟು ಆ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿ ಡೈಲಿ ಮಾರ್ನಿಂಗ್ ಅಂಡ್ ಈವ್ನಿಂಗ್ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅವರು ನಮ್ಮ ಗುಲ್ಬರ್ಗನಲ್ಲಿ ಇದೆ ಯೂನಿಟಿ, ಅವರು ಬಂದು ಡೈಲಿ ಹಾಲು ಒಯ್ತಿದ್ರು. ಆಮೇಲೆ ನಮ್ಮ ಜೊತೆಗೆ ಈ ನಾನು ಮಾಡೋದು, ನಾನು ಇನ್ಕಮ್ ತಗೊಂಡು ಎಂಜಾಯ್ ಮಾಡ್ಬೇಕನ್ನೋ ಉದ್ದೇಶ ಇರಲಿಲ್ಲ, ಬಟ್ ರೈತರಿಗೆ ಒಂದು ಸಹಕಾರ ಸಹಾಯ ಮಾಡ್ಬೇಕನ್ನೋ ಉದ್ದೇಶ ನಾನು ಮಾಡಿದೆ. ಬಟ್ ಕೆಲವು ವರ್ಷ ಮಾಡಿದೆ, ಒಂದು 2.5 ವರ್ಷ ಮಾಡಿದೆ. ಆಮೇಲೆ ರೈತರಿಗೆ ದುಡಿಮೆ ಹೆಚ್ಚಿಗೆ ಬೇಕಿಲ್ಲ, ಈಗೆಲ್ಲ ಸಿಚುವೇಶನ್ ಕೆಟ್ಟೋಗ್ಬಿಟ್ಟಿದೆ. ಹೀಗಾಗಿ ನಾನು ಸೈಲೆಂಟ್ ಆಗಿಬಿಟ್ಟು, ನಮ್ದು ಏನು ಮೆಡಿಕಲಿ ಫಿಸಿಕಲಿ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಕ್ಲೋಸ್ ಮಾಡಿಬಿಟ್ಟು, ಅದು ಕಮರ್ಷಿಯಲ್ ಆದಾಗ ಸ್ವಲ್ಪ ನಿಮಗೆ ಅವರು ವಿಚಾರಗಳನ್ನು ಏನು ಖಾಲಿ ಸಾಲ ಬೇಕು, ಬೇಡ ಅಂತ ತಲೆಯಲ್ಲಿ ಬಂದ್ಬಿಡ್ತು. ಅದು ಪ್ರಯೋಜನ ಆಗಲ್ಲ, ಅದು ನಾವು ಮಾಡಿದ್ದು ವೇಸ್ಟ್ ಆಗ್ತದೆ ಹಿಂದೆ ಸರಿದು ಬಿಟ್ಟೆ ಅಷ್ಟೇ. ಸೈಲೆಂಟ್ ಆಗ್ಬಿಟ್ಟು ಈಗ ಇವತ್ತಿನ ದಿವಸ ಅದು ಬಿಟ್ಟಿದ್ದಕ್ಕೆ ನಾವು ಮತ್ತೆ ಬೇರೆ ಬೇರೆ ನಾನು ವಿಚಾರ ಮಾಡಿದೆ. ಈಗ ಹಿಂದಿನ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕಟ್ಟಾಗಿ ಹೋಗ್ತದೆ. ಈಗ ವಿಲೇಜ್ ಬೆನ್ನ ಹತ್ತು ಬಿಟ್ರೆ ಈ ವಿಲೇಜಸ್ ಗಳಿಗೆ ಬೇರೆ ಆಕ್ಟಿವಿಟಿ ಇದಾಗ್ಬಿಡುತ್ತಂತ, ಕಟ್ ಆಗ್ಬಿಡ್ತಾವೆ, ಕನೆಕ್ಷನ್ ಹೋಗ್ಬಿಡ್ತಾವೆ. ನಾನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದೆ. ನನ್ನಷ್ಟು ನಾನೇ ನಿಜವಾಗ್ಲೂ ನಾನು ಯಾರಿಗೂ ಕೇಳಿ ಮಾಡ್ತಕ್ಕಂಥ ವಿಚಾರದವರಲ್ಲ, ನಾವು ಸ್ವಂತ ವಿಚಾರ ಇಟ್ಕೊಂಡು ನಾವು ಮಾಡ್ತಕ್ಕಂಥದ್ದು ಅಭ್ಯಾಸ ಮೊದಲಿಂದ. ಎಸ್, ಇಲ್ಲ, ಯು ಆರ್ ಬ್ಲೆಸ್ಡ್ ಐ ಕ್ಯಾನ್ ಸೇ. ಯಾಕಂದ್ರೆ ಆ ಥರ ವಿಚಾರಗಳು ಅದು ಬರಬೇಕಂದ್ರೆ ಅದೊಂದು ಸುಕೃತ ಜನ್ಮದ ಒಂದು ಪುಣ್ಯ ಇರಬೇಕು, ಅದು ನಿಮಗೆ ದೇವ್ರದ್ದು ಒಂದು ಕೃಪೆ ಇರಬೇಕು, ಶಿವನ ಕೃಪೆ ಅಂತ ಹೇಳ್ಬೋದು. ಎಸ್ ಸರ್, ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಲಿಕ್ಕೆ ಪ್ರೇರಣೆ ಮತ್ತು ಕಾರಣ ಏನು? ಬಿಕಾಸ್ ಇಷ್ಟು ಜನ ಏನೇ ಕೆಲಸ ಯಾವುದೇ ಮಾಡಿದ್ರು ರಾಜಕೀಯಕ್ಕೆ ಹೋಗ್ಬೇಕಂದ್ರೆ 10 ಸರಿ ಆಲೋಚನೆ ಮಾಡ್ತಾರೆ. ಸೊ ತಮ್ಮಲ್ಲಿ ಅದು ಯಾಕೆ ಬಂತು? ಸೊ ಅದು ಏನಾಗ್ತದೆ ಸರ್, ನಮ್ಮ ಫಾದರ್ ಅಲ್ಲಿ ಸೇಡನ್ನಲ್ಲಿ ಅಡ ದುಕಾನ್ ಅಂತ ಇತ್ತಲ್ಲ, ಆ ಟೈಮಲ್ಲಿ ಕೆಲವು ಪೊಲಿಟಿಷಿಯನ್ ಜನ ಬರ್ತಿದ್ರಲ್ಲಿ. ಬಂದು ಕುಂತಾಗ ಕೆಲವು ನೋಡ್ತಿದ್ದೆ ಅವರ ಆಕ್ಟಿವಿಟೀಸ್. ಆಮೇಲೆ ಏನಾಗ್ಬಿಡ್ತು ಅಂದ್ರೆ, ಈ ಸ್ವಲ್ಪ ಮೊದಲೇ ಒಂದು ಸೋಷಿಯಲಿ ಆಕ್ಟಿವಿಟೀಸ್, ಸೋಷಿಯಲ್ ಮೈಂಡ್ ಇದ್ದಾಗ, ಸೋಷಿಯಲ್ ಸರ್ವಿಸ್ ಮೈಂಡ್ ಇದ್ದಾಗ ನಮ್ಗೆ ಏನಾಗ್ಬಿಡ್ತು, ಕೆಲವು ಪೊಲಿಟಿಕಲಿ ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಗೆ. ಮಾಡಿದಾಗ ಇಲ್ಲ ನೀವು ಬಂದ್ರೆ ಬಹಳ ಚೆನ್ನಾಗಿರ್ತದೆ, ನಿಮ್ಗೆಲ್ಲ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಪಬ್ಲಿಕ್ ನಲ್ಲಿ ಅಂತಂದಾಗ ಸರಿ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡು ನಾನು ಹೋದೆ. ಬಟ್ ಪೊಲಿಟಿಕಲಿ ಕೂಡ ನಾನು ಅಗ್ದಿ ಜಮ್ ಆಗಿ ಒಳ್ಳೆ ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡ್ತಕ್ಕಂಥ ಕೆಪಾಸಿಟಿ ಅವಕಾಶ ಸಿಕ್ತು ನಮ್ಗೆ. ಅಲ್ಲಿ ಕೂಡ ನಾವು ಯಾವುದು ಬಟ್ ಮಾಡಿ ತೋರ್ಸ್ತಕ್ಕಂಥದ್ದು ಯಾವುದು ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದೆವು, ಒಳ್ಳೆ ಹೆಸರು ಕೂಡ ಮಾಡಿದೆವು. ಬಟ್ ಇನ್ನೂ ಒಳ್ಳೆ ಅವಕಾಶ ಸಿಗ್ಬೇಕಾಗಿತ್ತು. ಆದ್ರೂ ಕೂಡ ಈಗಿನ ರಾಜಕೀಯ ಜನ ನೋಡ್ಬಿಟ್ಟು ಇವ್ರದ್ದು ಆಕ್ಟಿವಿಟೀಸ್ ಅವ್ರಿಗೆ ಏನ್ ಬೇಕು, ಈ ಕೆಲವು ಚೀಲ ಇಡೋರು ಬೇಕು ಅವರಿಗೆ, ಆಮೇಲೆ ಬಕೆಟ್ ಇಡೋರು ಬೇಕು. ಇಂಥವ್ರಿಂದ ನನಗೆ ಆಗ್ಲಿಲ್ಲ. ಯಾಕಂದ್ರೆ ನಾವು ಒಂದು ಒಳ್ಳೆ ಮನದಿಂದ, ಯಾಕಂದ್ರೆ ನಿಮ್ಮ ಸೋಷಿಯಲ್ ಸರ್ವಿಸೇ ಬೇರೆ, ಅವರು ಮಾಡುವಂತ, ಯಾಕಂದ್ರೆ ನೀವು ಸಾಧಕರು, ಬಟ್ ಪಾಲಿಟಿಕ್ಸ್ ಅಲ್ಲಿ ಸಮಯ ಸಾಧಕರು ಜಾಸ್ತಿ ಹೆಚ್ಚು ಅಲ್ವಾ? ಸೊ ಹಾಗಾಗಿ ಅದು ನಮಗೆ ಸೆಟ್ ಆಗಲ್ಲ. ಅದು ನೀವು ಅದ್ರಲ್ಲಿ ಹೇಗೆ ತೊಡಗಿರಿ ಅಂತ ನನಗದು ವಂಡರ್ ಅನ್ಸೋದು.
ಅಲ್ಲಿ ಕೂಡ ಸುಮಾರು ವರ್ಷ ನಾನು ಮಾಡಿದೆ, Okay. ಬಟ್ ಎಲ್ಲ ಹಿಡ್ಕೊಂಡು ಬಟ್ ಫಿಲ್ಟರ್ ಮಾಡ್ಕೊಂಡೇ ಮಾಡಿದ್ದು ಅಲ್ವಾ? ನಿಮಗೆ ಏನು ಮಾಡಬೇಕು ಅಷ್ಟೇ. ನಮ್ಮ ಕೆಲವು ಒಳ್ಳೆಯ ಲೀಡರ್ಸ್ಗಳನ್ನ ಫಾಲೋ ಮಾಡೋದು, ಎಸ್, ನಮ್ಮ ಬಗ್ಗೆ ಅವ್ರು ಫಾಲೋ ಮಾಡ್ತಿದ್ರು, ಅವ್ರ ಬಗ್ಗೆ ನಾವು ಫಾಲೋ ಮಾಡ್ತಿದ್ದೆವು. ಖಂಡಿತ. ಸಿಸ್ಟಮೆಟಿಕ್ ಆಗಿ ಪೊಲಿಟಿಕಲಿ ಒಂದು ಒಳ್ಳೆ ಇನ್ಫ್ಲೂಯೆನ್ಸ್ ಆಗಿ ಕೆಲಸ ಮಾಡಿದ್ದೀವಿ ಎಸ್, ಅಲ್ಲಿ ಕೂಡ. ಕೆಸರಲ್ಲಿ ಕಮಲ್ ಅಂತ ಹೇಳ್ಬೋದು. ಎಸ್ ಎಸ್ ಸರ್, ಈಗ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಾ, ಅವುಗಳ ಬಗ್ಗೆ ನಮಗೆ ತಿಳಿಸಿ ಸರ್. ಸೊ ಈ ಪ್ರೊಫೆಷನ್ ಜೊತೆಗೆ ನಾನು ಸೋಷಿಯಲಿ ಅಂತ ಹೇಳ್ದಲ್ಲ, ಎಸ್, ಸೋಷಿಯಲ್ ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸರ್ ನಂದಕುಮಾರ್ ಅಂತ. ಈಗ ಸರ್ ಈಗ ನೋಡ್ತಿದ್ದೆ. ಹಾ, ನಮಸ್ಕಾರ ನಂದಕುಮಾರ್ ಅವರೇ. ಸರ್ ನಮಸ್ತೆ. ನಮಸ್ತೆ 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 ಸರ್. ಸರ್ ಹೇಗಿದ್ದೀರಿ ಸರ್? ಫೈನ್ 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 ಸರ್. ನೀವು ಹೇಗಿದ್ದೀರಿ ಸರ್? ಸೂಪರ್. ನಾನು ಸುಮಾರು ನೋಡ್ತಾ ಇದ್ದೇನೆ ನಿಮ್ಮ ಕಾರ್ಯಕ್ರಮವನ್ನ. ಓಕೆ. ನನಗೆ ಗೊತ್ತಿಲ್ಲ, ಸಾಕಷ್ಟು ವಿಷಯ ಗೊತ್ತಿಲ್ಲ. ನಾವು ಒಟ್ಟಿಗೆ ಇದ್ದೀವಿ, ಅದೇ ನಿಮ್ದು ತುಂಬಾ ವಿಷಯ ಗೊತ್ತಾಗಿಲ್ಲ. ಎಸ್, ಸಾಕಷ್ಟು ವಿಷಯ ಗೊತ್ತಾಗ್ಲಿ ಅಂತಾನೆ ನಾವು ಈ ಸಂದರ್ಶನ ಮಾಡಿರೋದು. ನೀವು ಅಡ್ವೊಕೇಟ್ ಆಗಿರೋದು ಗೊತ್ತಾಗ್ಲಿಲ್ಲ ಸರ್. Yes. ಸೊ ಈಗ ಒಬ್ರು ನನ್ನ ಸ್ನೇಹಿತರು ಪ್ರಶ್ನೆ ಕೇಳಿದ್ರೆ ನಮ್ಮ ಅಡ್ವೊಕೇಟ್ ಆಗಿ ವಿಷಯವಾಗಿ. So ನನಗೆ ಅದು ಆಯ್ತು. ನೆಕ್ಸ್ಟ್ ಇನ್ನೊಂದು ನನ್ನ ವಿಚಾರ, ನಿಮ್ಮ ನೇರ ದಿಟ್ಟತನ ಒಂದು ಮಾತು ತುಂಬಾ ಇಷ್ಟ ಆಯ್ತು ರಾಜಕೀಯದಲ್ಲಿ. ಧನ್ಯವಾದ. ನನ್ನ ಒಂದು ಪ್ರಶ್ನೆ ಸರ್, ಇತ್ತೀಚೆಗೆ ನೀವು ಆರ್ಎಸ್ಎಸ್ ಅಲ್ಲಿ ಇದ್ರೆ ಅಂತ ನಮ್ಗೆ ನೀವು ಹೇಳಿದ್ರಿ ಈಗ ಅಲ್ವಾ? ಆರ್ಎಸ್ಎಸ್ ನಲ್ಲಿ ಇದ್ದೆ ಅಂತ ಹೇಳಿದ್ರಿ ಸರ್. ಇತ್ತೀಚೆಗೆ ರಾಜಕೀಯದಲ್ಲಿ ಈ ಆರ್ಎಸ್ಎಸ್ ಅನ್ನ ಟೆರರಿಸ್ಟ್ ಅಂತ ಹೇಳಿ ಬಿಂಬಿತ ಮಾಡ್ತಿದ್ದಾರೆ ಸರ್. ನೀವು ಅಲ್ಲಿ ಇದ್ದು ಬಂದವರಲ್ವಾ? ನನಗೆ ಒಂಚೂರು ಕ್ಲಾರಿಫಿಕೇಶನ್ ಬೇಕು ಸರ್. ನೀವು ಅಲ್ಲಿ ಇದ್ದು ಏನ್ ಕಲ್ತ್ರಿ, ಸಮಾಜಕ್ಕೆ ಅದು ಏನ್ ದೇಹ ಕೊಡ್ತಾ ಇದೆ ನಿಜವಾಗ್ಲು, ನಮಗೆ ಕೇಳ್ಕಟ್ಟ ವಿಷಯ ಬೇಕು ಸರ್ ನಿಮ್ ಕಡೆಯಿಂದ. ಅಂದ್ರೆ ನಂದಕುಮಾರ್ ನೀವು ಹೇಳುದು RSS ಬಗ್ಗೆ ಒಂದು ಕೆಟ್ಟ ಪ್ರಚಾರ ಮಾಡ್ತಿದ್ದಾರೆ ಜನ. ತುಂಬಾನೇ ಬರ್ತಿದೆ. Yes, ನಾನು yes. ಆಯ್ತು, ನಮ್ಮ ಪ್ರಧಾನಿಗಳು ಅಲ್ಲಿಂದಲೇ ಬಂದವಂತ ನಾನು ಕೇಳ್ಪಟ್ಟೆ. ನನಗೆ ಅಷ್ಟು ವಿಷಯ ಗೊತ್ತಿಲ್ಲ. Okay. ನಾನು ಅದಕ್ಕೆ ತುಂಬಾ ದೂರ, ನನ್ನ ಬಿಸಿನೆಸ್ ಬೇರೆ ಇರೋದ್ರಿಂದ. ಸೊ ಈ ಕಾರ್ಯಕ್ರಮ ನೋಡಿದಾಗ ನನಗೆ ಈ ಪ್ರಶ್ನೆ ಕೇಳ್ಬೇಕಂತ ಅನಿಸ್ತು ಸರ್. ಒಟ್ಟಿಗೆ ಇಲ್ಲ ಮಾತಾಡ್ತಿದ್ದಾರೆ. ಅವ್ರ ಅಭಿಪ್ರಾಯ ಅವ್ರಿಗೆ ಬಿಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಿಜವಾಗ್ಲೂ RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಓಕೆ. ಸ್ವಯಂ ಸೇವಕ ಅಂದ್ರೆ ಅವರಲ್ಲಿ ಒಂದು ಬೇಸ್ ಇದೆ, ಪ್ರಾಮಾಣಿಕತೆ, ದುಡಿಮೆ, ಒಂದು ಶಿಸ್ತು, ಇದನ್ನ ಅವರೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಇವತ್ತಿನ ಬಂದಿದ್ದಲ್ಲ ಅಲ್ಲ, ಬಹಳ ಹಳೆ ಎಸ್ ಸಂಘ ಅದು. ಅಂತ ಸಂಘದಲ್ಲಿ ಒಳ್ಳೆ ಒಳ್ಳೆ ಜನ ಇದ್ದಾರೆ, ನಿಜ ನಿಜ ತ್ಯಾಗಿ ಜೀವಿಗಳಿದ್ದಾರೆ. ಇವತ್ತಿನ ದಿವಸ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, RSS ಬೇಸ್ಡ್ ಪರ್ಸನ್. ಡೆಫಿನೆಟ್ಲಿ ಇವರೆಲ್ಲ ಬಹಳ ಹೋರಾಟ ಮಾಡಿ ನಿಜವಾಗ್ಲೂ ತ್ಯಾಗಿಗಳು, ಯೋಗಿಗಳು ಅವರೆಲ್ಲ. ಅಂತ ಒಂದು ಶಿಸ್ತನ್ನು ಕಲಿತಕ್ಕಂಥ ಸಂಸ್ಥೆ RSS ಇದೆ. ಅದೆಲ್ಲ ನನಗೆ ಗೊತ್ತಿದೆ. ಅದರ ಬಗ್ಗೆ ನಾನು ಸುಮಾರು 1 ಅವರ್ ಸಹಿತ ಮಾತಾಡಬಹುದು. ಮಾತಾಡೋದು ತಪ್ಪಂತೀರಾ ಸರ್? ಅವರು ತುಂಬ ಟೆರರಿಸ್ಟಿಗೆ ಸಂಬಂಧ ಕಂಪೇರ್ ಮಾಡ್ತಿದ್ರು ಮೊನ್ನೆ ಪೇಪರ್ ಇಲ್ಲ, ಅವ್ರಿಗೆ ಅದರ ಬಗ್ಗೆ ಮಾತಾಡಕ್ಕೆ ಅರ್ಹತೆ ಇಲ್ಲ ಅಂತ ಅರ್ಹತೆ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಜ್ಞಾನ ಇಲ್ಲದೆ ಮಾತಾಡೋದು ಏನು ಮಾಡೋಕ್ಕಾಗಲ್ಲ ಅಲ್ವಾ? ತಪ್ಪು, ಮೂರ್ಖತನ. ಶಿಸ್ತನ್ನು ಕಲಿಸ್ತಾರೆ, ಸಂಘಟನೆ ಬಗ್ಗೆ ಹೇಳ್ತಾರೆ, ನಮ್ಮ ಅಭಿಮಾನದ ಬಗ್ಗೆ ಹೇಳ್ತಾರೆ, ಒಕ್ಕಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ಬಲ ಇರುತ್ತೆ ಅಂತ ಒಂದು ಒಳ್ಳೆ ಅಭಿಮಾನದಿಂದ ಹೇಳ್ತಾರೆ ಅವರು. ದೇಶದ ಅಭಿಮಾನ ಬಗ್ಗೆ ಹೇಳ್ಕೊಡ್ತಾರೆ ಅಲ್ಲಿ ನಿಜವಾಗ್ಲೂ. ಎಸ್ ಥ್ಯಾಂಕ್ ಯು ಸೋ ಮಚ್ ನಂದಕುಮಾರ್ ಅವರೇ, ತಾವು ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಸರ್, ತಾವು ಸಂಘ ಸಂಸ್ಥೆ ಬಗ್ಗೆ ಹೇಳ್ತಿದ್ವಿ. ಎಸ್ ಸರ್. ಸೊ ನಾನು ಆ ಟೈಪ್ ಮಾಡಿದಾಗೆ ಈ ಸಮಾಜ ದೃಷ್ಟಿಯಿಂದ ನಮ್ದೇನಿದೆ, ಸಾಮಾಜಿಕ ಎರಡೂ ಇದೆ ಅದರಲ್ಲಿ. ಹೌದು. ಸಮಾಜ ಬಗ್ಗೆ ಗೌರವನೂ ಇರಬೇಕು, ಸಮಾಜಕ್ಕೆ ಬಗ್ಗೆ ಕಳಕಳಿ ಇರಬೇಕು. ಹೌದು. ಸಾಮಾಜಿಕವಾಗಿ ನಾವು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದಾಗೆ ಅವರು ನಮ್ಮ ಬಗ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಹೆಮ್ಮೆ ಪಡ್ತಾರೆ. ನಿಮ್ಮಿಂದ ಆಯ್ತು ಸರ್ ಅಂತಂದಾಗ ನಮ್ಗೆ ಎಷ್ಟು ತೃಪ್ತಿ ಕೊಡುತ್ತಲ್ವಾ, ಎಷ್ಟು ಖುಷಿ ಕೊಡುತ್ತೆ. ಈಗ ನಾನು ಆಕ್ಚುಲಿ ಅಂದ್ರೆ ಅವಾಗೆಲ್ಲ ನಾನು ಗುಲ್ಬರ್ಗನಲ್ಲಿ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಡಿಸ್ಟ್ರಿಕ್ಟ್ ಪೀಸ್ ಕಮಿಟಿ ಮೆಂಬರ್ ಇದ್ದಾಗ ಡೆಪ್ಟಿ ಕಮಿಷನರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಲ್ಲ ಕಾಂಟ್ಯಾಕ್ಟ್, ಮೀಟಿಂಗ್ ಎಲ್ಲ ಕರ್ತಿದ್ರು. ಮೀಟಿಂಗ್ ಕರೆದಾಗ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ನಾಮಿನೇಟ್ ಇದ್ದಾಗ ಕೂಡ ಮೀಟಿಂಗ್ ಅದು ಹೋಗ್ತಿದ್ದೆ. ಅವರು ಟಾಪ್ ಲೆವೆಲ್ ಆಫೀಸರ್ಸ್ ಎಲ್ಲ ನಾನು ಲೈಕ್ ಮಾಡ್ತಿದ್ರು. ನಮ್ಮ ಪ್ರಿನ್ಸಿಪಲ್, ನಮ್ಮ ಡಿಸ್ಕಷನ್, ನಮ್ಮ ಪಾಯಿಂಟ್ಸ್ ಅವ್ರು ಬಹಳ ಖುಷಿ ಪಡ್ತಿದ್ರು ಅಲ್ವಾ. ಆಮೇಲೆ ಕೆಲವು ಟೈಮಲ್ಲಿ ನಿಜವಾಗ್ಲೂ ಅಂತ ಸಪೋರ್ಟಿವ್ ಆಗಿ ನಾವು ಮಾಡ್ಬೇಕಾದ್ರೆ ಕೆಲವು ಅಪಾಯಿಂಟ್ಮೆಂಟ್ಸ್ ಇರ್ತಿದ್ವು. ಆ ಟೈಮಲ್ಲಿ DLRC ಅಂತ ಇರ್ತಿದ್ವು,
ಡಿಸ್ಟ್ರಿಕ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ. ಓಹೋ ಹೋ ಹೋ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಾಸ್ ಅಂದ್ರೆ ಡಿಸ್ಟ್ರಿಕ್ಟ್ ಆಫೀಸರ್ ಪವರ್ ಅವ್ರ ಕಡೆನೇ ಇರ್ತದೆ. ಸೆಲೆಕ್ಷನ್ ಕಮಿಟಿ. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಒಬ್ಬ ಟೀಚರ್ ಆಗ್ಬೇಕಾದ್ರೆ ಮೀನ್ಸ್ ಮಾಸ್ಟರ್ ಆಗ್ಬೇಕಾದ್ರೆ DDPI ನಲ್ಲಿ ಪವರ್ಸ್ ಇರುತ್ತೆ. ಅಲ್ಲಿಂದ ಅಲ್ಲಿ ಸೈನ್ ಆಗಬೇಕು. ಡೆಪ್ಟಿ ಡೈರೆಕ್ಟರ್ ಅಕೌಂಟಿಂಗ್ ಅಥಾರಿಟಿ. ಅಲ್ಲಿ ಅಪ್ರೂವ್ ಆಗಬೇಕು. ಅಪ್ರೂವಲ್ ಇಲ್ಲ, ಅಕೌಂಟಿಂಗ್ ಅಥಾರಿಟಿ ಡೈರೆಕ್ಟ್. ಓ ಸೂಪರ್. ಕ್ವಾಲಿಫೈಡ್ ಅದು ಕ್ವಾಲಿಫಿಕೇಶನ್ ಆದ್ರೆ TCH ಆದವರಿಗೆ. ವೆರಿ ನೈಸ್. ಒಂದು ಕರೆ ಬರ್ತಿದೆ, ಮಾತಾಡೋಣ ಸರ್. ಹಲೋ ಹಲೋ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ಗೀತಾ ಅವರೇ. SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ ನಿಮಗೆ. ಎಸ್, ನಮ್ಮೊಂದಿಗೆ ಇವತ್ತು ದ ಶೈನಿಂಗ್ ಸ್ಟಾರ್, ದ ಜೆಮ್ ಪರ್ಸನ್ ಜಗದೀಶ್ ಸರ್ ಇದ್ದಾರೆ. ಮಾತಾಡಿ. ಇಷ್ಟೊತ್ತು ಸಂದರ್ಶನ ನೋಡಿದ್ದೀರಾ ಅನ್ಕೋದೇನೆ. ಹೌದು, ನೋಡ್ತಾ ಇದ್ದೀನಿ. ಮತ್ತೆ ಪ್ರೊಫೈಲ್ ನೋಡಿದೆ ನಾನು. ಅವರಿಗೆ ಏನ್ ಸ್ಲಾಟಿದೆ ಅದು ಸಾಕಾಗೋದಿಲ್ಲ ಅವ್ರದ್ದು ಇಂಟರ್ವ್ಯೂ ಮಾಡ್ಲಿಕ್ಕೆ. ಒಂದು ಅವರ್ ಟೈಮ್ ಸಾಕಾಗಲ್ಲ. ಸಾಕಾಗಲ್ಲ ಸರ್ ನಿಮ್ಗೆ ಇನ್ನೂ ತುಂಬಾ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ನೀವು ಹೇಳಿದಾಗೆ ನಾನು ಟೈಮ್ ಪಾಸ್ ಮಾಡ್ಲೇ ಇಲ್ಲ ಅಂತ ಹೇಳಿದ್ರಲ್ಲ ಅವಾಗ್ಲೇ ಮಾತಾಡುವಾಗ. ಏನೇ ಟೈಮ್ ಸಿಕ್ಕೋ ಹೇಗೆ ಬಂದು ಅದನ್ನೆಲ್ಲನೂ ನಾನು ಒಳ್ಳೆ ರೀತಿಯಿಂದ ಬಳಸ್ಕೊಂಡ್ ಮಾಡಿದೆ, ಹೋಗ್ತಾ ಹೋದೆ. ಹಾಗಾಗಿ ಇವತ್ತಿನ ಒಂದು ನೀವು ಏಜ್ ಹೇಳಿದ್ರು ಸರ್, ನೀವು ನೋಡಿ ಫಿಟ್ನೆಸ್ ಎಷ್ಟು ಚೆನ್ನಾಗಿದೆ. ನೀವು ಎಕ್ಸರ್ಸೈಸ್ ಡೈಲಿ ಮಾಡ್ತೀನಿ ಅಂದ್ರೆ, ಈ ಏಜಿಗೆ ಎಕ್ಸರ್ಸೈಸ್ ದಿನ ಮಾಡ್ತೀನಿ ಅಂದ್ರೆ ನಾನು ಊಟ ಬೇಕಾದ್ರೂ ಬಿಡ್ತೀನಿ ಅಂತ ಅಂದಿದ್ದೆ ಅವರು. ಸೂಪರ್. ತಮ್ಮ ವಯಸ್ಸು ಹೇಳ್ಬೋದಾ? 67 ವಯಸ್ಸಿಗ. 67. ವಾವ್, ಅದ್ಭುತ ಅದ್ಭುತ. 33 ಕಡಿಮೆ ಇದೆ, 33 ಕಡಿಮೆ ಇದೆ. 100 ಮುಟ್ಟೋಣ ಅಂತ ಉದ್ದೇಶ ಇದೆ ನಮ್ಗೆ. ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡೋಣ. ಖಂಡಿತ ಮಾಡ್ತೀರಾ ಸರ್, ಯು ವಿಲ್ ಡು ಇಟ್. ಒಳ್ಳೆ ಸೆಲೆಬ್ರೇಷನ್ ಮಾಡೋಣ. ನಿಮ್ಗೆ ಆರೋಗ್ಯ ಇನ್ನು ಚೆನ್ನಾಗಿ ಕೊಡ್ಲಿ ದೇವರು. ಧನ್ಯವಾದ. Thank you. ಧನ್ಯವಾದ. ಎಲ್ಲರಿಗೂ ತುಂಬಾ ಹೆಲ್ಪ್ ಮಾಡಿದೀರ ಅಂತ ಗೊತ್ತಾಯ್ತು. ಹಾಗೇನೆ ನಿಮ್ಮಿಂದ ಆಗ್ಲಿ ಆ ಕಾರ್ಯಗಳು, ದೇವರು ಮಾಡಿಸ್ಲಿ ನಿಮ್ಗೆ. ಧನ್ಯವಾದ ಮೇಡಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗೀತಾ ಮೇಡಮ್. ಎಸ್. ಸೊ ಈ ಆರೋಗ್ಯದ ಗುಟ್ಟು ಅದೇ ಅಲ್ವಾ, ಪ್ರತಿದಿನ ನಾವು ಹೇಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನಿಜವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ನಮ್ಮ ಕೈಯಲ್ಲಿದೆ. ಎಸ್, ಖಂಡಿತ 100% ಇದೆ ಅಲ್ವಾ. ನಮ್ಗೆ ಒಳ್ಳೆ ರೀತಿಯಿಂದ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ. ಬಹಳ ಹೆಲ್ತ್ ಬಗ್ಗೆ ಬಹಳ ಕಾಳಜಿ ವಹಿಸ್ಬೇಕು. ಏನಂತ ಈ ನಾನು ಸುಮಾರು 10 ವರ್ಷದಿಂದ ಹೇಳ್ತಿದ್ದೆ, ಆರೋಗ್ಯವೇ ಸಂಪತ್ತು. ಹೌದು. ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೆ ಏನಾದ್ರೂ ಯಾರು ನೋಡಂಗಿಲ್ಲ. ಹೌದು, ಯಾರು ಬರಲ್ಲ. ಲೈಫ್ ಪಾರ್ಟ್ನರ್ ಅಂದ್ರೆ ಅದು ಬಾಡಿನೇ ನಿಮ್ಮ ಪಾರ್ಟ್ನರ್. ಬಾಡಿ ಇಸ್ ಲೈಫ್ ಪಾರ್ಟ್ನರ್. ಹೇಳ್ತಿದ್ದೆ, ಈಗ ಇತ್ತೀಚೆಗೆ ವಾಟ್ಸ್ಆಪ್ ಬರ್ತಾ ಇದೆ, ಇವಾಗ ಬರ್ತಾ ಇದೆ. ನಿಜವಾಗ್ಲು ಈ ಹೆಲ್ತ್ ಕೊನೆ ಉಸಿರು ಎಳೆವರೆಗೂ ಬರ್ತಕ್ಕಂಥದ್ದು ಇದೇ ಒಂದು ದೊಡ್ಡ ಆಸ್ತಿ. ನಿಮ್ಗೆ ಯಾವ್ದು ಪ್ರಾಪರ್ಟಿ ಬರಂಗಿಲ್ಲ, ದುಡ್ಡು ಬರಲ್ಲ, ಬಿಲ್ಡಿಂಗ್ ಬರಲ್ಲ, ಮತ್ತೊಂದು ಏನು ಬರಂಗಿಲ್ಲ. ಬಟ್ ಬರ್ತಕ್ಕಂಥ ಇದೆ. ಇದಕ್ಕೂ ಒಳ್ಳೆ ರೀತಿ ನೋಡ್ಕೊಂಡು ಹೋದಾಗ ಮಾತ್ರ ಖಂಡಿತ ನಾವು ಲೈಫ್ ಲಾಂಗ್ ಖುಷಿ ಇರ್ಬೋದು. ಸೊ ಸಮಾಜ ಸೇವೆ ಮಾಡೋದ್ರಲ್ಲಿ ತಮಗೆ ಅಷ್ಟು ಒಂದು 100% ತೃಪ್ತಿ ತಮಗೆ ಸಿಗ್ತಿತ್ತು ಅಲ್ವಾ. ಸೊ ಸಂಘ ಸಂಸ್ಥೆಯಲ್ಲಿ ಸಾಕಷ್ಟು ತಾವು ಆಕ್ಟಿವ್ ಆಗಿ ನಾನು ಸೋಷಿಯಲ್ ಫೀಲ್ಡ್ ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಲ್ಲಿ ಪೋಸ್ಟ್ ಫೋರಂ ಡಿಸ್ಟ್ರಿಕ್ಟ್ ಪೋಸ್ಟ್ ಫೋರಂ ಚೇರ್ಮನ್ ಇದ್ದಾರೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಓಕೆ, ವೆರಿ ಗುಡ್. ಅದು ನಾನ್ ಪೊಲಿಟಿಕಲ್ ಆಗಿ ಸೆಲೆಕ್ಷನ್ ಮಾಡಿದ್ರು. ಬಟ್ ಟಾಪ್ ಲೆವೆಲ್ CPMC ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅವ್ರು ನಮ್ಮ ಒಪಿನಿಯನ್ ಅಂದ್ರೆ ಮೀನ್ಸ್ ಇವರು ಆಕ್ಟಿವಿಟೀಸ್, ನಮ್ಮ ಕಾಂಟ್ಯಾಕ್ಟ್ಸ್, ನಾವು ಇರ್ತಕ್ಕಂಥದ್ದು ನೋಡ್ಕೊಂಡು ಅವ್ರು ನನ್ನ ಒಪಿನಿಯನ್ ಕೇಳಿದ್ರು. ಸರ್ ದಯಮಾಡಿ ನಮ್ಮ ಡಿಪಾರ್ಟ್ಮೆಂಟ್ ನೀವು ಸರ್ವಿಸ್ ಕೊಡ್ಬೇಕು ಅಂತ. ಸರಿ, ಮಾಡೋಣ. ಅದು ಹೇಗೆ ಆರಿಸಿ ಬರ್ತದೆ, ನಮಗೆ ಆರಿಸಿ ಬರ್ತದೆ, ಹುಡ್ಕೊಂಡ್ ಬರುತ್ತೆ. ಬಟ್ ಏನಾಗ್ತಿತ್ತು, ಒಂದೇ ಪೀರಿಯಡ್ 3-4 ಅಧಿಕಾರ ಸಿಕ್ತಿತ್ತು. ಬಟ್ ಪ್ರತಿಯೊಂದು ಕಾನ್ಸಂಟ್ರೇಟ್ ಮಾಡ್ತಿದ್ರ. ಎಸ್, ಓಕೆ. ಯಾವ ಟೈಮ್ನಲ್ಲಿ ಎಲ್ಲಿ ಹೋಗ್ಬೇಕು, ಯಾವ ಡೇಟ್ ಹೇಳ್ತಿದ್ದಾನೆ, ಈ ಡೇಟ್ ನಲ್ಲಿ ಇರ್ತೀರಿ ಅಲ್ಲ ಬರ್ತೀನಿ, ಅಲ್ಲಿ ಬರ್ತೀರ ಮಾಡ್ತೀರಂತ. ವಾವ್. ಬಟ್ ಆ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೀವಿ. ಓಕೆ, ಡಿಪಾರ್ಟ್ಮೆಂಟ್ ನೆನ್ಸ್ಕೋತಾರೆ ಅಲ್ವಾ. ಆ ಗೌರವನಲ್ಲಿ ಹೇಳ್ತಿದ್ದೆ ನಾನು. ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡ್ತಿದ್ರು. ಓಕೆ, ಮೀಟಿಂಗ್ ಅಂತೂ 2 months ಒಂದ್ಸಲ ಮಾಡ್ತಿದ್ರು. ಫಂಕ್ಷನ್ ಮಾಡಿದಾಗ ಸೆಂಡ್ ಆಫ್ ಪಾರ್ಟಿ, ಮತ್ತೊಂದು ಏನೋ ರಿಟೈರ್ಮೆಂಟ್ ಆದಾಗ ಮಾಡಿದಾಗ ನಾನು ಅದೇ ಹೇಳ್ತಿದ್ದೆ, ನಿಮ್ಮ ಸರ್ವಿಸ್ ಜೊತೆಗೆ ಸೋಷಿಯಲ್ ಸರ್ವಿಸ್ ಅನ್ನೋದು ಯಾವಾಗ್ಲೂ ಇರಲಿ ನಿಮ್ಮಲ್ಲಿ ಅಂತ. ಅದು ಬಹಳ ಮುಖ್ಯ ಅಂತ. ಹೌದು ಹೌದು. ನಿಮ್ ಕೊನೆ ಉಸಿರು ಹೇಳುವವರೆಗೂ ರೆಸ್ಪೆಕ್ಟ್ ಸಿಗುತ್ತೆ ಅದು ಸೋಷಿಯಲ್ ಸರ್ವಿಸ್ ಅಲ್ವಾ. ನೀವು ಡ್ಯೂಟಿ ಅಪಾಯಿಂಟ್ ಮಾಡಿದ ನಂತರ, ಡ್ಯೂಟಿ 60 ವರ್ಷ ಆದ ನಂತರ ನಾವು ಮನೆಗೆ ಹೋಗಿ ಮಾಡಿಬಿಟ್ರೆ ನಿಮ್ಗೆ ಯಾರು ರಿಕಗ್ನೇಷನ್ ಮಾಡಂಗಿಲ್ಲ, ಐಡೆಂಟಿಫಿಕೇಶನ್ ಇರಲ್ಲ. ಹೌದು. ಸೊ ನೀವು ಸೋಷಿಯಲ್ ಸರ್ವಿಸ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಆಫೀಸರು, ಒಳ್ಳೆ ವರ್ಕರು ಅಂತ ಅನ್ಕೊಂಡು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮ ಸಮಾಜಕ್ಕೆ ಒಂದು
ಒಂದು ಕಾಂಟ್ರಿಬ್ಯೂಷನ್ ಅನ್ನೋದು ಇರುತ್ತೆ. ಇರುತ್ತೆ. ಇವ್ರು ಒಳ್ಳೆ ಕೆಲಸ ಮಾಡಿದಾರೆ ಅಂತಕೊಂಡು ರಿಟೈರ್ಮೆಂಟ್ ಆದ್ರೂ ಕೂಡ ನಿಮ್ಗೆ ಎಲ್ಲಾದ್ರೂ ಸಿಕ್ಕರು ಕೂಡ ಗೌರವ ಸಿಗುತ್ತೆ. ಆ ಮಾತು ಯಾವಾಗಲೂ ಹೇಳ್ತಿದ್ದೆ ನಾನು ಅವ್ರಿಗೆ. ಇವತ್ತಿಗೂ ಕೆಲವ್ರು ನೆನ್ಸ್ಕೋತಾರೆ ನಿಜವಾಗ್ಲೂ. ಇನ್ನೂ ನನಗೆ ಸಿಕ್ಕಾಗ ಸರ್ ನೀವು ಅವತ್ತೇನು ಹೇಳಿದ್ರೆ ಸರ್ ನೀವು ನಿಮ್ಮಿಂದ ಇದು ಆಗಿದೆ ಅಂತ ಒಂದು ಯಾವತ್ತು. ಎಸ್, ಸಾಕಷ್ಟು ಜನರಿಗೆ ಜಾಬ್ ಕೊಡಿಸಿದ್ದು ತಾವು. ಆಮೇಲೆ SDMC ಸ್ಕೂಲ್ ಡೆವಲಪ್ಮೆಂಟ್ ಕಮಿಟಿ ಚೇರ್ಮನ್, ಗೌರ್ಮೆಂಟ್ ಸ್ಕೂಲ್, ಅಲ್ಲಿ ಚೇರ್ಮನ್ ಇದ್ದೆ. ಅಲ್ಲಿ ಸುಮಾರು ಆ ಹೈಸ್ಕೂಲ್ ಅನ್ನ ಒಳ್ಳೆ ಗ್ರೇಡ್ ನಂಬರ್ 1 ಗ್ರೇಡ್ಗೆ ತಂದೆ ನಾನು. ಹೈಸ್ಕೂಲ್ ಒಳ್ಳೆ ಸಿನ್ಸಿಯರ್ ಕೆಲಸ, ಒಳ್ಳೆ ಟೀಚರ್ಸ್ ಗಳು ತಗೊಂಡು ಒಳ್ಳೆ ಆಫೀಸರ್ಸ್ ಗಳ ಬಗ್ಗೆ ಬಹಳ ಗೌರವ, ನಮ್ಮ ಬಗ್ಗೆ ಅವ್ರಿಗೆ ಗೌರವ, ಅವ್ರ ಬಗ್ಗೆ ನಮಗೆ ಗೌರವ ಇರೋದ್ರಿಂದ ಒಳ್ಳೆ ಸಪೋರ್ಟಿವ್ ಮಾಡಿದ್ರು. ನಾನು ಒಳ್ಳೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಕೊಡ್ತೀನಿ. ಯಾಕಂದ್ರೆ ಅಲ್ಲಿ ಬೇರೆ ಆಫೀಸರ್ ಇದ್ರು ಕೂಡ ನಾವು ಅದನ್ನ ಹೇಗೆ ಬಳಕೆ ಮಾಡ್ಕೋಬೇಕು, ಯಾವ ತರ ಮಾಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸು ಬೇಕು. ಇದ್ರೆ ಮಾತ್ರ ಸಾಧ್ಯ. ಅವರು ಸಪೋರ್ಟಿವ್ ಮಾಡ್ತಾರೆ, ಹೌದು, ಹೆಲ್ಪ್ ಮಾಡ್ತಾರೆ. ಖಂಡಿತ. ಅವ್ರಿಗೆ ಒಂಥರ ಏನೋ ಕಂಡ್ಬಿಟ್ರೆ ಸಪೋರ್ಟ್ ಮಾಡಂಗಿಲ್ಲ, ಮಾಡಲ್ಲ. ಒಂದಿತ್ತು. ಮೇಲಾಗಿ ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕಾದ್ರೆ ಈ ಗ್ಯಾಪ್ ಆಯ್ತದ ಮಧ್ಯದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ ಇರ್ತಿತ್ತು. ರಿಕ್ರೂಟ್ಮೆಂಟ್ ಕಮಿಟಿ ಮಾತಾಡ್ತಿದ್ವಿ. ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಬ್ಬ ಮಾಸ್ಟರ್, ಒಬ್ಬ ಟೀಚರ್ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಕ್ವಾಲಿಫಿಕೇಶನ್ ಇರುತ್ತೆ. TCH ಅಥವಾ ಹೈಸ್ಕೂಲ್ ಬೇಕಾದ್ರೆ BA B.Ed ಹಿಂಗೆಲ್ಲ ಇರಬೇಕು. ಆ ಕ್ವಾಲಿಫಿಕೇಶನ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಟ್ರೆ ಕೆಲವು ಟೈಮಲ್ಲಿ ಆಫೀಸರ್ಸ್ಗಳು ಕಾಂಟ್ಯಾಕ್ಟ್, ಕೆಲವು ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ತೊಂದರೆ ಇರ್ತಿದ್ರು, ಏನಾದ್ರೂ ಮಾಡಿ ಇದು ಮಾಡ್ಬೇಕು ಸರ್ ದಯಮಾಡಿ ಮಾಡ್ಕೊಡಿ ಅಂತ ಕೇಳ್ತಿದ್ರು. ಟೈಮಲ್ಲಿ ನಿಜವಾಗ್ಲು ಆಫೀಸರ್ ನನ್ನ ಬಗ್ಗೆ ಬಹಳ ಗೌರವ. ಅವ್ರು ಬಹಳ ಸ್ಟೇಟ್ ಫಾರ್ವರ್ಡ್ ಮನುಷ್ಯರು, ವಿತೌಟ್ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋರು. ನಮ್ಮ ಬಗ್ಗೆ ಅಪಾರ ಗೌರವ ಅವರಿಗೆ. ನಂದು ಯಾವ್ದು ಒಂದು ಫೋನ್ ಹೋಗ್ಬಿಟ್ರೆ ಈ ಕ್ಯಾಂಡಿಡೇಟ್ ಇವ್ರು ಮಾಡಿ ಅಂತ ತಿಳ್ಕೊಂಡು ನಿಜವಾಗ್ಲು ಫೋನ್ ನಲ್ಲಿ ಒಂದು ಚೀಟಿ ಕೊಟ್ರೆ ಅವ್ರು ಸೆಲೆಕ್ಷನ್ ಮಾಡಿದ್ದಾರೆ. ಆಮೇಲೆ SP ಕಾನ್ಸ್ಟೇಬಲ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡೋಕಾದ್ರೆ ಅವರಿಗೆ ನೋಡಿ ನಮ್ಮ ಕ್ಯಾಂಡಿಡೇಟ್ ಇದೆ, ಫಿಸಿಕಲ್ ಫಿಟ್ ಇದಾನೆ, ಸ್ವಲ್ಪ ಪಾಪ ಪರಿಸ್ಥಿತಿ ಗಂಭೀರ ಇದೆ ಅಂದಾಗ ಪಾಪ ನಾವು ಎಷ್ಟು ಕೊಟ್ಟಿರ್ತೀವಿ ಆ ಲಿಸ್ಟ್ ನಲ್ಲಿ ಒಂದು 50% ಅನ್ನ ಮಾಡಿ ನೋಡಿ ಸರ್ ಅಂತ ನಮ್ಮ ಫೋನ್ ಹೇಳಿದ್ರು. ಆಮೇಲೆ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾನೆ, ಅಲ್ಲಿ ಡೈಲಿ ವಿಜಸ್ ಕೆಲವು ವರ್ಕ್ ತಗೊಳ್ಬೇಕಾಗ್ತಿತ್ತು. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ ನಮ್ಮವ್ರು ಇದಾರೆ, ಆಯ್ತು ಸರ್ ಮಾಡ್ತಿತ್ತು ಅಂತ ಪಾಪ ಅವರು ಕೂಡ. ಯಾಕಂದ್ರೆ ನಿಮ್ಮ ಪ್ರಾಮಾಣಿಕತೆ ಜೊತೆಗೆ ಅದು ಅವ್ರಿಗೂ ಅದು ಬಂದ್ಬಿಡುತ್ತೆ ಅಲ್ವಾ. ಅದರಿಂದ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ, ಬಹಳ ಖುಷಿ ತಂದಿದೆ ನನಗೆ ಅಲ್ವಾ. ಬಟ್ ನಾನು ನಿಜವಾಗ್ಲೂ ದುಡ್ಡು ಮಾಡ್ಲಿಲ್ಲ, ಆಸ್ತಿ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಬಟ್ ಒಂದು ಘನತೆ, ಗೌರವ ಒಂದು ಬಟ್ ಈ ಕೈ ಅವತ್ತು ಕೊಟ್ಟಿದೆ. ಎಸ್ ಸಮಾಜಕ್ಕೆ ಒಂದು ಕೊಟ್ಟಿದೆ. ನಾನು ಪ್ರೊಫೆಷನಲಿ ದುಡ್ಡನ್ನ ಈ ಕಡೆ ಪೊಲಿಟಿಕಲ್ಲಿ ಮತ್ತು ಸೋಷಿಯಲ್ ಫೀಲ್ಡ್ ಅಲ್ಲಿ ಖರ್ಚು ಮಾಡ್ತಿದ್ರು. ಆ ರೀತಿ ಆ ಸಿಸ್ಟಮ್ ಅಲ್ಲಿ ಬಂದವ್ರು ನಾವು. ಸೂಪರ್. ಬಟ್ ಜನರ ಆಶೀರ್ವಾದ ಸರ್, ದಟ್ ಬ್ಲೆಸ್ಸಿಂಗ್ಸ್ ಇಟ್ಸ್ ಲೈಫ್ ಟೈಮ್. ಯಾಕಂದ್ರೆ ಇನ್ನು ಮುಂದೆ ನಿಮ್ಮ ಜನರೇಷನ್ ಅಂದ್ರೆ ನಿಮ್ಮ ಮಗ ಆಗ್ಲಿ, ನಿಮ್ಮ ಮೊಮ್ಮಗ ಆಗ್ಲಿ, ಅವ್ರಿಗೆಲ್ಲ ಒಂದು ಸಿಗುವಂತ ಒಂದು ಆಶೀರ್ವಾದ ಅದು ಅಲ್ವಾ. ಸರ್, ಈಗ ನೀವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಲ್ಲಿ ತಾವು ಕೆಲಸ ಮಾಡಿದ್ರಿ ಅಂತ ನಾವು ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಅಲ್ಲಿ ಯಾವ ರೀತಿ? ಈಗ ನೋಡಿ ಸರ್, ಹಿಂದೆಲ್ಲ ನಾ ಮಾಡಿದ್ದನ್ನ ಕೌಂಟ್ ಆಯ್ತು ರಿಸಲ್ಟ್. ನಾನು ಏನ್ ಹೇಳ್ತಿದ್ದೆ, ಸೋಷಿಯಲ್ ಸರ್ವಿಸ್ ಅಂತಕ್ಕಂಥದ್ದು ಮೈಂಡ್ ನಲ್ಲಿ ಇದ್ಬಿಟ್ರೆ ಇದು ಬ್ಯಾಂಕ್ ನಲ್ಲಿ ದುಡ್ಡು ಡೆಪಾಸಿಟ್ ಮಾಡ್ದಂಗೆ. ಸರ್ವಿಸ್ ಮಾಡಿದ್ರೆ ಅದೊಂದು ಬ್ಯಾಂಕ್ ಇದೆ, ಸೋಷಿಯಲ್ ಸರ್ವಿಸ್ ಬ್ಯಾಂಕ್, ಅಲ್ಲಿ ಕೌಂಟ್ ಆಗ್ತದೆ. ಕೌಂಟ್ ಆದ್ರೂ ಕೂಡ ಆ ಲೈಫ್ ನಲ್ಲಿ ನೀವು ಎಲ್ಲಾದ್ರೂ ಕೂಡ ಗೊತ್ತು ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಡೆಫಿನೆಟ್ಲಿ ಇವರು ಇಲ್ಲಿ ಅವರು ಅಂತವ್ರು ಅಂತ ತಿಳ್ಕೊಂಡು ನಾವು ನನ್ನ ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ಎಷ್ಟೋ ಕೆಲವು ಫೋನ್ ಕಾಲ್ ನಲ್ಲಿ ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಕೆಲವು ಸೂಟ್ ಕೇಸ್ಗಳು ತಗೊಂಡು ಹೋದ್ರು ಕೂಡ ಕೆಲಸ ಮಾಡಿಲ್ಲ ಆಗಿರಲಿಲ್ಲ, ಆದ್ರೆ ನನ್ನ ಫೋನ್ಗಳು ಕೆಲಸ ಮೀನ್ಸ್ ಸೋಷಿಯಲಿ ಸೆಕ್ರಿಫೈ ಪರ್ಸನ್, ಈಸ್ ಜೆಂಟಲ್ ಮ್ಯಾನ್, ಈಸ್ ಸ್ಟೇಟ್ ಫಾರ್ವರ್ಡ್ ಮ್ಯಾನ್, ಈಸ್ ಬೋಲ್ಡ್ ಮ್ಯಾನ್. ಅವ್ರು ಕೆಲಸ ಮಾಡ್ಲೇಬೇಕಂತ ತಗೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ. ಇದು ಇಟ್ ಈಸ್ ಪ್ರೌಡ್ ಟು ಮೀ. ಬಟ್ ಈಗ ಇದೆಲ್ಲ ಕೌಂಟ್ ಆಗಿಬಿಟ್ಟು ನಾನು ಇತ್ತೀಚೆಗೆ 2021 ಅಲ್ಲಿ ನಮ್ಮ ಪತ್ನಿ ಕೂಡ ಎಜುಕೇಶನ್ ಕೊಡಿಸ್ತಲ್ಲ ಮಿಸ್ಟರ್ಸ್ಗೆ, ಅವಳು ರಿಟೈರ್ಡ್ ಆದವು, ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಯ್ತು. ಒಂದು 7 months ನಲ್ಲಿ ಸೆಕೆಂಡ್ ಕೊರೋನಾದಲ್ಲಿ ಸಿ ನೋ ಮೋರ್, ಬ್ಯಾಡ್ ಲಕ್. ಬಟ್ ಅದಾದ ನಂತರ ಈಗ ನಮ್ಮಷ್ಟು ನಾವು ಆರಾಮಿದ್ದೀವಿ. ಮಕ್ಕಳಿದ್ದಾರೆ, 2 ಮಗ ಮಗಳು, ಅವರು ವೆಲ್ ಸೆಟ್ಲ್ ಇದ್ದಾರೆ, ಎಲ್ಲರೂ ಸರ್ವಿಸ್ ಮಾಡ್ತಿದ್ದಾರೆ ಒಳ್ಳೆ ಕಂಪನಿಯಲ್ಲಿ. ಅವರು ನಿಮ್ಮ ಲೈಫ್ ನೀವು ಆರಾಮಾಗಿ ನೋಡ್ಕೊಂಡ್ರೆ ಅಂತ ಹೇಳ್ತಾ ಇದ್ದೀವಿ, ಹೇಳಿದೀವಿ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಮದುವೆ ಆಗ್ಬೋದು ಸರ್, ಅಲ್ಲ ಅಷ್ಟು ಚಾರ್ ತಮ್ಮಲ್ಲಿ ಇದೆ, ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಅದು ವಿಚಾರ ಮಾಡಿಲ್ಲ. ಇರುವವರೆಗೂ ಏನಿದೆ ಒಳ್ಳೆ ಸರ್ವಿಸ್ ಕೊಡೋಣ, ಸಮಾಜಮುಖಿ ಕೆಲಸಗಳು ಮಾಡೋಣ.
ನಮ್ಮ ಬಗ್ಗೆ ಇನ್ನೂ ಒಂದು ಒಳ್ಳೆ ಗೌರವ ವ್ಯಕ್ತಪಡಿಸೋಣ ಅಂತ ಖಂಡಿತ ಆಶಯ ನಮ್ಮಲ್ಲಿದೆ. ಖಂಡಿತ ಖಂಡಿತ. ಆಮೇಲೆ ಈ IHSC ಅಂತ ಕೇಳಿದ್ರಲ್ಲ, ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್, ಇಷ್ಟೆಲ್ಲ ಕೆಲಸ ಮಾಡಿದ ನಂತರ ಲಕ್ಕಿಲಿ ಕಾಂಟೆಸ್ಟ್ ಗೊತ್ತಾಗ್ಬಿಡ್ತು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಅಂದ್ರೆ ಯಾವ ಮನುಷ್ಯ ಕೆಲಸ ಮಾಡಿರ್ತಾರ ನಮ್ದು ಯಾರು ರೆಕಮೆಂಡೇಶನ್ ಹೇಳ್ಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಟ್ಟು ಇವತ್ತಿನ ಸಿಚುವೇಶನ್ ನಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಮುಖ್ಯ ಇಲ್ಲ, ಅಂದ್ರೆ ಸಮಾಜ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗ್ತಲ್ಲ ಅಂತ ನಿಮ್ ಕೆಲಸ ತೋರಿಸುತ್ತಲ್ಲಿ. ಇಂಟರ್ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ನಲ್ಲಿ ನಾನು ಜಾಯಿಂಟ್ ಡೈರೆಕ್ಟರ್ ಅಂತ ಇದ್ದೀನಿ. ಆಮೇಲೆ CMSP ಅಂತ ಇದೆ, ಕೌನ್ಸಿಲ್ ಫಾರ್ ಮೀಡಿಯಾ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್. ಅದು ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲ ಸೇರ್ಬಿಟ್ಟು ಅದೊಂದು ದೊಡ್ಡ ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ ನಲ್ಲಿ ನಾನು ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ ಇದ್ದೀನಿ. ಸೂಪರ್. ಆದ್ರೆ ಇವೆಲ್ಲ ಆಗ್ಬೇಕಾದ್ರೆ ಅವಕಾಶಗಳು ಇವೆಲ್ಲ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ಹೋಗಿರ್ತದೆ. ಇಟ್ ಈಸ್ ಪ್ರೌಡ್ ಟು ಮೀ ಆಲ್ಸೋ. ಬಟ್ ಇಷ್ಟೆಲ್ಲ ಮಾಡೋದ್ರಿಂದ ಇದೆಲ್ಲ ತಂದಿದೆಲ್ಲ ಇನ್ನೂ ಒಳ್ಳೆ ಕೆಲಸ ಮಾಡೋಣ ಅಂತಕ್ಕಂಥದ್ದು ವಿಚಾರವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಮಾಡೋಣ, ಇನ್ನೂ ಒಳ್ಳೆ ಪ್ರೆಸೆಂಟ್ ಇದ್ದೀವಿ, ಇನ್ನೂ ಒಳ್ಳೆ ಅವಕಾಶ ಸಿಕ್ಕಾಗ ಮಾಡೋಣ ಅಂತಕ್ಕಂಥ ಛಲನೂ ಇದೆ. ಇನ್ನೂ ಅವಕಾಶ ಸಿಕ್ಕಾಗ ಮಾಡ್ತೀನಿ ಅಂತಕ್ಕಂಥದ್ದು ಇದೆ ನನ್ನ ಕಡೆ. ಅದು ಅವಕಾಶ ಸಿಗ್ಲಿ ಅಂತ ಕೂಡ ದೇವರ ಖಂಡಿತ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೀರಾ. ಖಂಡಿತ. ಸೊ GDC and A ಬಗ್ಗೆ ಅದು GDC and A ಅಂತಂದ್ರೆ ಈ ಮಹಾರಾಷ್ಟ್ರನಲ್ಲಿ ಈ LLB ಆದ ನಂತರ ಅಡಿಟರ್ ಸಲುವಾಗಿ ಅದಕ್ಕೆ ಕೋರ್ಸ್ ಮಾಡ್ಬೇಕಾಗುತ್ತೆ. ಗವರ್ಮೆಂಟ್ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಅಕೌಂಟೆನ್ಸಿ ಬೋರ್ಡ್ ಅಂತ ಮಹಾರಾಷ್ಟ್ರ ಮಾತ್ರ ಇದೆ. ಅಲ್ಲಿ ನಾನು ಅಡಿಟರ್ ಆಗಿ ಕೂಡ ಆ ಕೋರ್ಸ್ ಮುಗಿಸಿ ಎನ್ರೋಲ್ ಮಾಡಿಸಿ ನಾನು ಅಡಿಟರ್ ಕೂಡ ಅಲ್ಲಿ ಆದೆ. ನಾನು ವೀಕ್ಲಿ ಒಂದ್ಸಲ ಹೋಗ್ತಿದ್ದೆ, ಅಡಿಟ್ ಮುಗಿಸ್ಕೊಂಡು ಬರ್ತಿದ್ದೆ. ಬಟ್ ನಂದು ಅಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಇದೆ, ಪ್ರೊಫೆಷನಲ್ ಕಾಂಟ್ರಿಬ್ಯೂಷನ್. ನೀವು ಅಲ್ಲಿ ಇರ್ತೀರಾ. ವೆರಿ ಗುಡ್ ಸರ್. ಸರ್, ಈಗ ಈ ಒಂದು ಚಾನೆಲ್ ಮುಖಾಂತರ ಯಾರಿಗಾದ್ರೂ ನೀವು ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳ್ಬೋದು? ಏನು ಸರ್, ಈಗ ತಿಳಿದೆ ಅಥವಾ ತಿಳಿಯದೆ ಒಂದೇನೋ ಒಂದು ತಪ್ಪಾಗಿರುತ್ತೆ, ಅದೇನೋ ಒಂದು ಯಾರಿಗೂ ನೋವಾಗಿರುತ್ತೆ. ಸೊ ಸಾರಿ ಕೇಳ್ಬೇಕಂದ್ರೆ ಯಾರಿಗೆ ಕೇಳ್ಬೋದು? ಏನಿಲ್ಲ, ಎಲ್ಲ ನಿರೀಕ್ಷಕರಿಗೆ ಬಿಟ್ಟಿದ್ದು, ಅವರಿಗೆ ಬಿಟ್ಟಿದ್ದು. ನಾನು ಹೇಳಿದ್ದಂತೂ ಕರೆಕ್ಟು ಅಂತ ಕೂಡ ನಾನು ಹೇಳಿದ್ದೀನಿ. ನೀವು ಒಳ್ಳೇದನ್ನ ತಿಳ್ಕೊಬಹುದು, ತಪ್ಪನ್ನು ತಿಳ್ಕೊಬಹುದು. ನಾನು ಏನು ಅನಿಸಿಕೆ ಇದೆ ನಾನು ಅನಿಸಿಕೆ ಹೇಳಿದ್ದೀನಿ ಅಷ್ಟೇ. ಅಲ್ಲ, ಈ ಸಂದರ್ಶನ ಬಗ್ಗೆ ಅಲ್ಲ, ನಮ್ಮ ಲೈಫಲ್ಲಿ ನಾವು ಎಷ್ಟೋ ಸರಿ ನಾವು ಗೊತ್ತಿಲ್ಲದೇನೆ ನಾವು ಯಾರಿಗೂ ನೋವಾಗಿರುತ್ತೆ. ಸೊ ಆ ಥರ ನೀವು ಯಾರಿಗೆ ಸಾರಿ ಕೇಳಕ್ಕೆ? ನನ್ನ ಜೀವನದಲ್ಲಿ ನನ್ನ ವಿಚಾರದಲ್ಲಿ ಮಾತ್ರ ಗೊತ್ತಿಲ್ಲದೆ ಕೆಟ್ಟದಂತೂ ಯಾವುದು ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ ಖಂಡಿತ ಇದೆ. ಆದ್ರೆ ನಾನು ಕೇಳ್ತಕ್ಕಂಥ ಅವಕಾಶ ನನ್ನ ಲೈಫ್ನಲ್ಲಿ ಯಾರಿಗೂ ಕೇಳಿ ಮಾಡಿಲ್ಲ ಜೀವನದಲ್ಲಿ. ಆ ಭಗವಂತನ ಒಂದು ವಿಚಾರ ನಾನು ಇದು ಮಾಡ್ಬೇಕಂತ ನನ್ನ ತಲೆಯಲ್ಲಿ ಮಾಡಿಬಿಟ್ರೆ ಅಂತ ಹೇಳಿಬಿಟ್ರೆ ಮಾಡಿಬಿಡ್ತಿದ್ದೆ ನಾನು ಅಷ್ಟೇ. ಇಲ್ಲಿವರೆಗೂ ನಾನು ತಪ್ಪು ಮಾಡಿನ ಅಂತ ನಮ್ಗೆ ಆಗಿರ್ಬೋದು, ತಪ್ಪು ತಿಳಿಯದೆ ಆಗಿರ್ಬೋದು. ಆದ್ರೆ ನಾವು ಯಾರಿಗೂ ಕೇಳ್ತಕ್ಕಂಥ ಅವಕಾಶನೂ ಕೊಡಂಗಿಲ್ಲ, ಅದು ನಿರೀಕ್ಷಣೆ ಮಾಡಲ್ಲ. ಸೂಪರ್, ಅದ್ಭುತ ಸರ್. ಸರ್, ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ? ಎಲ್ಲ ನಿರೀಕ್ಷಕರಿಗೆ ಧನ್ಯವಾದ ಹೇಳ್ಬೋದು ನಾನು. ಎಲ್ಲ ನಿಮಗೆ ಸಹಕಾರ ನೀಡಿದಂತ ಪ್ರತಿಯೊಬ್ಬರು. ವೆರಿ ಗುಡ್ ಸರ್. ಸರ್, ತಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ. ಹವ್ಯಾಸ ಏನಿಲ್ಲ ಸರ್, ನಮ್ದು ಏನಿದೆ ಒಟ್ಟಿಗೆ ಸ್ಪೋರ್ಟ್ಸ್ ನಲ್ಲಿ ನಾನು ಎಲ್ಲ ಸ್ಪೋರ್ಟ್ಸ್ ಒಳ್ಳೆ ರನ್ನರ್ ಇದ್ದೆ. ಓದುವ ಹವ್ಯಾಸ ಇದೆ? ಓದುವ ಹವ್ಯಾಸ ಇದೆ. ಈ ಆಮೇಲೆ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತಿದ್ರಿ? ಯಾಕಂದ್ರೆ ನಾವು ಕೆಲಸದಲ್ಲೇ ಇಲ್ಲ, ಸಿಕ್ಕಿಲ್ಲ ನಿಮ್ಗೆ. ನಾನು ಓನ್ ಡ್ರೈವಿಂಗ್ ಮಾಡ್ತಿದ್ದೆ. ಡೈಲಿ ನಾನು 150-200 ಕಿಲೋಮೀಟರ್ ಯಾವಾಗ ತಿರುಗಾಡ್ತಿದ್ದೆ. 30 ವರ್ಷ ಆ ಕೆಲಸ ಈ ಕೆಲಸ ಟೈಮಿಂಗ್ ವೇಸ್ಟ್ ಆಗ್ತಿರ್ಲಿಲ್ಲ ಅಲ್ವಾ? ಸೊ ನಿಮ್ಮ ಮುಂದಿನ ಯೋಜನೆಗಳು? ಯೋಜನೆ ಇಷ್ಟೇ ಸರ್, ಆ ಭಗವಂತ ನಮಗೆ ಒಳ್ಳೆಯ ರೀತಿಯಿಂದ ಶಕ್ತಿ ಮೀನ್ಸ್ ಈ ದೈಹಿಕವಾಗಿ ಒಳ್ಳೆ ರೀತಿಯಿಂದ ಇಟ್ಟರೆ ಡೆಫಿನೆಟ್ಲಿ ನಾನು ಇನ್ನೂ ಒಳ್ಳೆ ಕೆಲಸ ಮಾಡೋಣ. ಖಂಡಿತ ಇರ್ತೀರ, ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ಇರ್ತೀರ. ಬಿಕಾಸ್ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಪ್ರತಿಯೊಂದು ಎರಡು ಶುದ್ಧವಾಗಿದೆ. ಹಂಗಿರುವಾಗ, ಯಾಕಂದ್ರೆ ನಮ್ಮ ಶರಣರು ಹೇಳ್ತಾರೆ, ಆ ರೀತಿ ಇದ್ದಾಗ ಮಾತ್ರ ನೀವು ಒಂದು ಒಳ್ಳೆ ಕಾರ್ಯನ ಮಾಡ್ಬೋದು ಅಂತ. ಸೊ ಆ ರೀತಿ ತಾವು ಮಾಡಿದ್ದೀರಾ. ಮತ್ತು ಯು ಆರ್ ವೆರಿ ಮಚ್ ಬ್ಲೆಸ್ಡ್ ಟು ಗೆಟ್ ಸಚ್ ಅ ವಂಡರ್ಫುಲ್ ಪ್ಯಾರೆಂಟ್ಸ್. ನಿಮಗೆ ಆ ತಂದೆ ತಾಯಿ ಆ ಥರ ಸಿಗಬೇಕಂದ್ರೂ ಕೂಡ ಅದು ನಾವು ಆ ಪುಣ್ಯ ಮಾಡಿರ್ಬೇಕು. ಸೊ ಅದು ಆಗಿದೆ. ಮತ್ತು ಒಳ್ಳೆ ಮಕ್ಕಳು ಕೂಡ ತಾವು ಪಡ್ಕೊಂಡಿದ್ದೀರಾ. ಬಿಕಾಸ್ ದೇ ಆರ್ ಬಿಹೇವಿಂಗ್ ಇನ್ ಸಚ್ ಎ ವೇ ದಟ್ ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅವರು. ನೀವು ಹೇಳಿದ್ದನ್ನ ಒಂದು ಗೆರೆ ದಾಟಿಲ್ಲ ಅವರು. ಅದು ಕೂಡ ಸಂಸ್ಕಾರ ನಿಮ್ಮ ತಂದೆ ತಾಯಿಯಿಂದ ಬಂದಿರೋದು. ನೀವು ಕೊಟ್ಟಿರೋ ಸಂಸ್ಕಾರ ಕೂಡ ನಿಮ್ಮ ಮಕ್ಕಳಿಗೆ ಬಂದಿರೋದು. ಸೊ ಹಾಗಾಗಿ ಅಪಾರ ನೀವು ಮಾಡಿದಂಥ ಒಂದು
ಸಮಾಜ ಸೇವೆ ಅದು ಅಪಾರ ಆಶೀರ್ವಾದ ನಿಮ್ಮ ಇಡೀ ಕುಟುಂಬಕ್ಕೆ ಅದು ದೊರಕಿದೆ ಅಂತ ನಾನು ಭಾವಿಸ್ತೇನೆ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಹಾಂ, ಸೊ ಈಗಿನ ಸಿಚುವೇಶನ್ನಲ್ಲಿ ಯುವ ಪೀಳಿಗೆಗೆ ಎಸ್ ಸರ್, ನಿಜವಾಗ್ಲೂ ತಂದೆ ತಾಯಿಯ ಬಗ್ಗೆ ಅಭಿಮಾನ, ಗೌರವ ಇರಬೇಕು, ಹೌದು, ಕಳಕಳಿ ಇರಬೇಕು, ಪ್ರೀತಿ ಇರಬೇಕು. ಅದು ಹಂಚ್ಕೊಂಡಾಗ ಮಾತ್ರ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಒಳ್ಳೆಯ ರೀತಿಯಿಂದ ರಿಪ್ಲೈ ಸಿಗುತ್ತೆ, ರಿಟರ್ನ್ ಸಿಗುತ್ತೆ, ಹೌದು, ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಹೌದು. ಆದರೆ ತಂದೆ ತಾಯಿಯನ್ನ ಪ್ರೀತಿಯಿಂದ ಕೇಳೋದಾಗ್ಲಿ, ಇದು ಮಾಡ್ಬೇಕಂತ ಕೇಳಿ ನೀವು ಮಾಡಿದ್ರೆ ನಿಜವಾಗ್ಲೂ ಅದೊಂಥರ ಒಳ್ಳೆ ಆಶೀರ್ವಾದ ನಿಮಗೆ. ಖಂಡಿತ, ಹೌದು. ಅದು ಆಶೀರ್ವಾದ ಸಿಕ್ಕಾಗ ಮಾತ್ರ ನೀವು ಒಳ್ಳೆ ರೀತಿಯಿಂದ ಸಕ್ಸಸ್ಫುಲ್ ಆಗ್ತೀರಿ. ನೀವು ನಾನು ಅಷ್ಟು ಕಲ್ತೀನಿ, ಇಲ್ಲಿ ಕಲ್ತೀನಿ, ನಾನು ಅದು ಇದ್ದೀನಿ, ಇದು ಇದ್ದೀನಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಲೈಫ್ ನಲ್ಲಿ ಜೀರೋ ಬರುತ್ತೆ ಲಾಸ್ಟಿಗೆ. ಅವ್ರ ಆಶೀರ್ವಾದ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ತಂದೆ ತಾಯಿಗೆ ಒಂಚೂರು ಸಮಯ ಕೊಡಬೇಕು ಅಂತ ನಾನು ಹೇಳಿದ್ದು ಅಲ್ವಾ. ನಾನು ನೋಡ್ತೀನಿ ಪೇರೆಂಟ್ಸಿಗೆ ಸಮಯ ಕೊಡಲ್ಲ. ಪೇರೆಂಟ್ಸ್ ಇಲ್ಲ ಅಂದಾಗ ಅವಾಗ ಪಶ್ಚಾತ್ತಾಪ ಪಡ್ತಾರೆ, ಅದು ಉಪಯೋಗ ಆಗಲ್ಲ. ಇರುವಾಗ ನಾನು ಹೇಳೋದು ಯು ಹ್ಯಾವ್ ಟು ಗಿವ್ ಟೈಮ್. ಬಿಕಾಸ್ ಅವ್ರು ಎಷ್ಟು ಮಾಡಿರ್ತಾರೆ, ನಾವು ಎಷ್ಟು ಯಾವುದೇ ಜನ್ಮ ಹೋದ್ರೂ ಕೂಡ ನಾವು ಅದನ್ನು ತೀರ್ಸಕ್ಕಾಗಲ್ಲ. ಎಷ್ಟೋ ಸ್ಯಾಕ್ರಿಫೈ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಿಂದ ಬೆಳೆಸಿ, ಸ್ಯಾಕ್ರಿಫೈಸ್ ಮಾಡಿ, ಒಳ್ಳೆ ಪೊಸಿಷನ್ ಕೊಡಿಸಿ, ಆ ತ್ಯಾಗ ಯಾರು ಮಾಡೋಕ್ಕಾಗಲ್ಲ. ನಮಗೆ ದೇವ್ರಂದ್ರೆ ತಂದೆ ತಾಯಿನೇ ದೇವ್ರು. ಹೌದು, ಹೌದು. ಆ ಸೇವೆ ಮಾಡ್ತಕ್ಕಂಥ ನಮ್ಮ ಸಿಕ್ಕಿತ್ತು, ತಂದೆ ತಾಯಿ ಸೇವೆ ನಾವು ಮಾಡಿದ್ವಿ. ಒಳ್ಳೆ ಇವತ್ತಿನ ದಿವಸ ದೇವರಿಗಿಂತ ಹೆಚ್ಚಿಗೆ ನಾವು ಪುಣ್ಯ ಇದೆ, ಆ ಪುಣ್ಯ ನಮಗಿದೆ. ಖಂಡಿತ. ಅದಕ್ಕಾಗಿ ಇವತ್ತಿನ ದಿವಸ ಮಕ್ಕಳನ್ನ ನಾನು ಹೇಳೋ ಇಷ್ಟಪಡೋದಂದ್ರೆ, ನೀವು ತಂದೆ ತಾಯಿನೇ ದೇವ್ರು ಅಂತಕ್ಕಂಥದ್ದು ಇಟ್ಕೊಂಡಾಗ ಮಾತ್ರ ನೀವು ಮುಂದುವರೆಯಕ್ಕೆ ಸಾಧ್ಯ ಇದೆ. ಮುಂದೆ ಒಳ್ಳೆ ಬ್ಲೆಸ್ಸಿಂಗ್ ಇರುತ್ತೆ, ನೀವು ಒಳ್ಳೆ ಮಾರ್ಗಕ್ಕೆ ಸಿಗುತ್ತೆ, ಲೈಫ್ ಲಾಂಗ್ ನೆಮ್ಮದಿಯಾಗಿರ್ತೀರಿ. ಬೈ ಚಾನ್ಸ್ ತಂದೆ ತಾಯಿ ಬಗ್ಗೆ ಕಾಳಜಿ, ಪ್ರೀತಿ, ವಿಶ್ವಾಸ ಇರ್ಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಏನ್ ಮಾಡಿದ್ರು ಸಾರ್ಥಕ ಇಲ್ಲ ಅಂತಕ್ಕಂಥ ಹೇಳಕ್ ಇಷ್ಟಪಡ್ತೀನಿ. ಸಾರ್ಥಕತೆ ಇಲ್ಲ, ಮತ್ತೆ ಸೇಫ್ಟಿ ಇಲ್ಲ. ಆಶೀರ್ವಾದ ಬೇಕೇ ಬೇಕು. ಎಸ್. ಸೊ ನಮ್ಮ ಇವತ್ತು ಎಸ್ ಸಿ ಬಿ ಆಫಿಷಿಯಲ್ ಚಾನಲ್ ತಾವು ಆಗಮಿಸಿದ್ದೀರಾ, ಇಷ್ಟೊತ್ತು ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಹೇಗೆ ಅನಿಸ್ತದೆ? ಭಾಳ ಚೆನ್ನಾಗಿ ಅನಿಸ್ತದೆ. ನಿಜವಾಗ್ಲೂ ತಾವು ಮಾಡಿರ್ತಕ್ಕಂಥ ಕೆಲಸ ಭಾಳ ಒಳ್ಳೆ ಕೆಲಸ. ಥ್ಯಾಂಕ್ ಯು. ಇನ್ನೂ ಮುಂದುವರಿಲಿ. ಖಂಡಿತ ನಿಮ್ಮ ಸಹಕಾರ ಇದ್ರೆ ಯಾವಾಗಲೂ ಇರುತ್ತೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ರಿ. ಈ ಎಲೆ ಮರಿ ಕಾಯಿ ಅಂತ ಏನು ಇರ್ತಾರೆ ಅಂತವ್ರನ್ನ ಕರೆಸಿ ಪ್ರೋತ್ಸಾಹಿಸ್ರಿ. ಅವರನ್ನ ಕೇಳ್ಕೊಂಡು ಮಾಡಿದ್ರೆ ಬೇರೆ ಬೇರೆ ರೀತಿಯಿಂದ ಎಷ್ಟು ಜನರಿಗೆ ನೋಡಿ. ಈಗ ಅವಾಗಲೇ ನಂದಕುಮಾರ್ ಅವ್ರು ನಿಮ್ಮನ್ನು ಫೋನ್ ಮಾಡಿ ಮಾತಾಡಿದ್ರು, ನಿಮ್ಮ ಬಗ್ಗೆ ಇಷ್ಟು ಆಳವಾಗಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಸೊ ಆ ರೀತಿ ಎಷ್ಟೋ ಜನ ಎಲೆಮರಿ ಕಾಯಾಗಿ ಇರ್ತಾರೆ, ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಅದು ಇದೊಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ಮತ್ತು ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SVB ಆಫಿಷಿಯಲ್ ಚಾನಲ್ ಮುಖಾಂತರ ನಾವು ಹಾರೈಸ್ತೀವಿ. ಸೊ ಇಷ್ಟೊತ್ತು ವೀಕ್ಷಕರೇ, ಶ್ರೀ ಜಗದೀಶ್ ಶಾಂತವೀರಯ್ಯ ಹಿರಿಯ ವಕೀಲರು ಮತ್ತು ಸಮಾಜ ಸೇವಕರು ಅವರು ನಮ್ಮ SVB ಆಫಿಷಿಯಲ್ ಚಾನಲ್ನಲ್ಲಿ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಇಷ್ಟಪಡ್ತೇನೆ. ಮತ್ತು ಅವರೊಂದಿಗೆ ಎಲ್ಲ ಸಹಕಾರ ನೀಡಿದಂಥ ಮತ್ತು ಎಲ್ಲರೂ ಹಾರೈಸಿದಂಥ ಎಲ್ಲ ವೀಕ್ಷಕರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ SVB ಆಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಗೆಲುವಿನ ಪಯಣ ಕಾರ್ಯಕ್ರಮವನ್ನು ಪ್ರತಿದಿನ 6 ರಿಂದ 7 ನೋಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ಒಬ್ಬೊಬ್ಬ ಹೊಸ ಸಾಧಕರನ್ನು ನಾವು ಪರಿಚಯಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಅದು ಆ ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಅಂತ ಹೇಳ್ಬೋದು. ಎಸ್, ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂತಹ ಶ್ರೀಯುತ ಜಗದೀಶ್ ಶಾಂತವೀರಯ್ಯ ಅವರಿಗೆ ನಮ್ಮ SVB ಆಫಿಷಿಯಲ್ ಚಾನಲಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಎಸ್, ನಮ್ಮ ಚಾನಲ್ನಲ್ಲಿ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಬೈ ಗಿವಿಂಗ್ ದಿಸ್ ವಂಡರ್ಫುಲ್ ಮೂಮೆಂಟು. ಆ್ಯಂಡ್ ಮಹೇಂದ್ರ ಮನ್ನತ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರುತಿ ಮೆಡಿಕಲ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಅಚ್ಯುತ್ ಕುಲಕರ್ಣಿ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಪೋರ್ಟ್ ಹೀಗೆ ಸದಾಕಾಲ ಇರಲಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸರ್. ಎಸ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ. ಸರ್ವೇ ಜನ ಸೃಜನಮೂರ್ತು, ಸರ್ವೇ ಸೃಜನ ಸುಗುಣಮೂರ್ತು. ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಜೈ ಭಾರತ್.